ನಿಮ್ಮ ಯಾವರಿಗೂ ಈ ಸಮಯದಲ್ಲಿ ನಾನು ವಂದನೆಗಳನ್ನು ತಿಳಿಸಿಕೊಳ್ಳುತ್ತೇನೆ. ಈ ಅವಕಾಶ ಕೊಟ್ಟ ತಂದೆಯಾದ ದೇವರಿಗೂ ನಾವು ಕ್ರಿಸ್ತನ ಮುಖಾಂತರ ನಾವು ಕೃತಜ್ಞತೆ ಸಲ್ಲಿಸೋಣ. ಸೊ ಪ್ರೀತಿಯ ಸಹೋದರ ಸಹೋದರರೇ, ದೇವರು ಇನ್ನೊಂದು ಅವಕಾಶ ಕೊಟ್ಟು ನಿಮ್ಮೆಲ್ಲರನ್ನು ನೋಡಕ್ಕೆ ನಮಗೆ ಒಂದು ಕೃಪೆ ತೋರಿಸಿದ್ದಾರೆ. ಅದು ಕೂಡ ನಾವು ಕ್ರಿಸ್ತನ ಮುಖಾಂತರ ನಾನು ಕೃತಜ್ಞತೆ ಸಲ್ಲಿಸುವಂತೇನೆ. ಸೊ ಈ ಒಂದು ಪಾಠ ಯಾವಾಗ ಬರೋನು ಒಂದೇ ಒಂದು ವಿನಂತಿ, ನಿಮ್ಮ ಹತ್ರ ಅಷ್ಟೊಂದು ಫ್ಲೂಯೆಂಟ್ ಆಗಿ ಕನ್ನಡ ಬರಲ್ಲ, ಬಟ್ ಆದರೂ ದೇವ ಕೃಪೆಯಿಂದ ಅನೇಕ ವಾಕ್ಯಗಳಿದೆ, ಅದರಿಂದ ಮುಖಾಂತರ ನಮಗೆ ಅರ್ಥವಾಗುತ್ತೆ ಅಂತ ನಾವು ನೋಡ್ತೀವಿ. ಸೊ ಈ ಒಂದು ಪಾಠ ಒಂದು ಮುಖ್ಯವಾದ ಒಂದು ಪಾಠ. ಇದು ಕ್ರಿಸ್ತನು ಮಾತಾಡಿದ ಒಂದು ಪ್ರವಾದನೆ, ಮುಖ್ಯವಾದ ಪ್ರವಾದನೆ. ಅದು ಬೈಬಲ್ನಲ್ಲಿ ತುಂಬಾ ದೊಡ್ಡ ಪ್ರವಾದನೆ ಅಂತ ನಾವು ನೋಡ್ತೀವಿ. ಮ್ಯಾಥ್ಯೂ 24 ಚಾಪ್ಟರ್. ಸೊ ಇದು ಮತ್ತೆ 24 ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಸೊ ಇದರಲ್ಲಿ ಒಂದು 2 ವಚನ ಮಾತ್ರ ಇವತ್ತು ನಾವು ಧ್ಯಾನ ಮಾಡ್ತೀವಿ. ನೀವು ಅನೇಕ ಪಾಠಗಳನ್ನು ಇದರಿಂದ ನೀವು ಕೇಳಿರಬಹುದು, ಬಟ್ ನಾವು ನೋಡುವ ಮುಖ್ಯವಾದ ಪಾಠ ಏನಂದ್ರೆ ಒಂದು ಕಾಲ, ಒಂದು ಟೈಮ್ಸ್ ಬಗ್ಗೆ ನಾವೇನ್ ಮಾಡ್ತೀವಿ, ನಾವಿರುವ ಕಾಲ, ಯಾವ ಕಾಲ ಸಮಯ. ಅದರಿಂದ ನಾವು ಅಲ್ಲಿ ನೋಡುವಾಗ ನೀವು ಸಮ್ಮರ್, ವಿಂಟರ್, ಸಬತ್ ಡೇ, ಹಂಗಂದ್ರೆ ಬೇಸಿಗೆ ಕಾಲ, ಚಳಿಗಾಲ ಮತ್ತು ಸಬತ್ ದಿನವು ಅಂತ ನೋಡ್ತೀವಿ. ಸೊ ಯಾಕೆ ಇದು ಪಾಠ ಅಂದ್ರೆ ನೋಡುವಾಗ, ಪ್ರೀತಿಯ ಸಹೋದರ ಸಹೋದರರೇ, ನಮ್ಗೆಲ್ಲರಿಗೂ ಗೊತ್ತು ಕ್ರಿಸ್ತನು 1874 ಪ್ರತ್ಯಕ್ಷ ಆಗಿದ್ದಾರೆ. ವಿಶೇಷವಾಗಿ ಇದು ಯಾರಿಗೆ ಒಂದು ಸುವಾರ್ತೆ ಅಂದ್ರೆ ನೋಡುವಾಗ ಅದು ಸಭೆಗೆ ಅಂತ ನಾವು ನೋಡ್ತೀವಿ. ಯಾಕಂದ್ರೆ ಕ್ರಿಸ್ತನು ಒಂದು ವಾಗ್ದಾನವನ್ನು ಮಾಡಿದ್ರು ಹೋದ್ರು ಅಂತ ನೋಡ್ತೀವಿ. ನಾವು ನೋಡ್ತೀವಲ್ಲ, ಯೆಹೋವನ 14 ಅಧ್ಯಾಯದಲ್ಲಿ 3ನೇ ವಚನ ನಾವು ಓದೋಣ ಸಿಸ್ಟರ್. ಜಾನ್ 14 ಚಾಪ್ಟರ್ ವರ್ಸ್ 3. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ನೋಡಿದ್ರ? ಸೊ ಇಲ್ಲಿ ವಿಶೇಷವಾಗಿ ಸಭೆಗೆ ಮುಖ್ಯವಾದ ಒಂದು ವಾಗ್ದಾನ ಏನಂದ್ರೆ ಇದೇನೆ. ಸೊ ಇದಕ್ಕೆ ಏನಾಡಿದ್ರೆ ಇಷ್ಟು ಕಾಲ ಸಭೆ ಏನಾಗ್ತದೆ ಈ ಭೂಮಿನಲ್ಲಿ ವೆಯ್ಟ್ ಮಾಡ್ತಾ ಇದೆ ಅಂತ ನಾವು ನೋಡ್ತೀವಿ. ಸೊ ಇದರಲ್ಲಿ ಮುಖ್ಯವಾದ ನೋಡುವಾಗ ಕ್ರಿಸ್ತನು 2ನೇ ಬರುವಿಕೆನಲ್ಲಿ ಬಂದಿರುವ ವಿಧವಂತೂ ನಾವು ನೋಡುವಾಗ ರಾಜವಾಗಿದ್ದಾರೆ, ಕೊಯ್ಯುವ ಕೆಲಸ ಮಾಡುವುದಾಗಿದ್ದಾರೆ, ದ ಚೀಫ್ ರೀಪರ್ ಅಂತ. ನೆಕ್ಸ್ಟ್ ನೋಡುವಾಗ ಮಧುಲಿಂಗನು. ಸೊ ಇದು 3 ಟೈಟಲ್ ನಲ್ಲಿ ಮುಖ್ಯವಾದ ಒಂದು ಟೈಟಲ್ ಸಭೆಗೆ ಒಂದು ಸಂಬಂಧ, ಒಂದು ರಿಲೇಶನ್ಶಿಪ್, ದ ಕ್ಲೋಸ್ಡ್ ರಿಲೇಶನ್ಶಿಪ್ ನೋಡುವಾಗ ಮಧುಲಿಂಗನ ಎಂಬ ಒಂದು ರಿಲೇಶನ್ಶಿಪ್. ಸೊ ಇದು ತುಂಬಾ ಮುಖ್ಯವಾದ, ಯಾಕಂದ್ರೆ ಆ ಸಭೆ ಇಷ್ಟು ಆಮೇಲೆ 2000 ವರ್ಷ ಕಾಲಕ್ಕೆ ಇನ್ನ ವೆಯ್ಟ್ ಮಾಡೋದು ಮುಖ್ಯವಾದ ರೀಸನೇ ನನ್ನ ಮಧುಲಿಂಗನು ಯಾವಾಗ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತ ತುಂಬಾ ಮುಖ್ಯವಾದ ಒಂದು ವಿಷಯ ನಾವು ನೋಡ್ತೀವಿ. ಸೊ ಅವಾಗಿರುವಾಗ ಪ್ರೀತಿಯ ಸಹೋದರ ಸಹೋದರಿ, ಈ 24 ಅಧ್ಯಾಯದಲ್ಲಿ ನಾವು ನೋಡುವಾಗ ಇಲ್ಲಿ ಆ ಮೊದಲಿಗನು ಬರುವಾಗ ಇರುವ ಸೈನ್ಸ್, ಆ ಏನೇನು ಗುರುತು ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಒಂದು ಮುಖ್ಯವಾದ ಬಗ್ಗೆ ನೋಡುವಾಗ 24 ಅಧ್ಯಾಯದಲ್ಲಿ 3ನೇ ವಚನ ಕೂಡ ಓದಿ ಸಿಸ್ಟರ್, ವರ್ಸ್ 3. ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೋಡಿದ್ರ? ಸೊ ಇಲ್ಲಿ ಶಿಷ್ಯರು ಅವ್ರ ಹತ್ರ ಈ ಪ್ರಶ್ನೆಯನ್ನು ಕೇಳುವಾಗ ಏನ್ ಅವ್ರ ಮೈಂಡ್ ನಲ್ಲಿ ಇತ್ತಂದ್ರ, ಕ್ರಿಸ್ತನು ಯಾವಾಗ ಬರ್ತಾನೆ ಅಂತ ಒಂದು ವಿಷಯಗಳು ಅವ್ರಿಗಿದೆ. ಅವ್ರಿಗೇನಂದ್ರೆ, ಸ್ವಾಮಿ ನೀವು ಬಂದಿರುವಾಗ ಈ ಭೂಲೋಕದಲ್ಲಿ ಏನೆಲ್ಲ ಒಂದು ಗುರುತುಗಳು ನಡೆಯುತ್ತೆ ಅಂತ ಅವನು ಕೇಳ್ತಾನೆ. ಮುಖ್ಯವಾಗಿ ಹಂಗಂದ್ರೆ ಆ ಸಭೆಗೆ ಮತ್ತು ಆ ಮಧುಲಿಂಗನೇ, ಆ ಮದುವಿಗೆ ಏನಂತ ಬ್ರೈಡ್ಗೆ ಮೊದಲಿಗೀತಿ, ಆ ಮೊದಲಿಗಿರೋದ ಸಂಬಂಧವನ್ನು ಅಲ್ಲಿ ಏನಂತ ಆ ಕ್ಲೋಸ್ ರಿಲೇಶನ್ಶಿಪ್ ಅನ್ನು ನಾವು ಏನು ಮ್ಯಾಥ್ಯೂ 24 ನಾವು ಪ್ರವಾದನೆಗೆ ನೋಡುವಾಗ ಕೂಡ ಸರಿ, ಇದನ್ನ ಒಂದು ರಿಲೇಶನ್ಶಿಪ್ ನಾವು ನೋಡುವಾಗ ಇನ್ನ ನಮ್ಮ ಕ್ರಿಸ್ತನ ಜೊತೆಗೆ ನಾವೇನ್ ಇನ್ನ ಅವ್ರ ಹತ್ರ ಕ್ಲೋಸ್ ಆಗಿ ನಾವು ಸೇರ್ಬೋದು ಅಂತ ನೋಡ್ತೀವಿ. ಸೊ ಆಗ ಇವ್ರು ಶಿಷ್ಯರು ಕೇಳುವಾಗ ಅಲ್ಲಿ ಸ್ವಾಮಿ ಮಾತಾಡುವ ಒಂದು ಮುಖ್ಯವಾದ ಅಂದ್ರೆ ಒಂದು ಸೈನ್ಸ್ ಅನ್ನು ಕೊಡ್ತಾರೆ, ಅನೇಕ ಸೈನ್ಸ್ ಅನ್ನು ಕೊಡ್ತಾರೆ. ಅದರೆಲ್ಲ ನಾವು ಓದಲ್ಲ. ನಾವೇನ್ ಮಾಡ್ತೀವಿ, ಒಂದೇ ಒಂದು ವಾಕ್ಯ ಮಾತ್ರ ಓದಿ ನಾವು ಈ ಪಾಠಗಳನ್ನ ಹೋಗೋಣ. ಮ್ಯಾಥ್ಯೂ 24 ಚಾಪ್ಟರ್ ವರ್ಸ್ 20 ಇಂದ ಓದಿ ಸಿಸ್ಟರ್. ಮತ್ತೇಯು ಸುವಾರ್ತೆ 24 ಅಧ್ಯಾಯದಲ್ಲಿ 20 ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ ದಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ನೋಡಿದ್ರ? ಸೊ ಅಲ್ಲಿ ಚಳಿಗಾಲ ಇಲ್ಲಾಂದ್ರೆ ಸಬ್ಬತ್ ದಿನ ಅಂದ್ರೆ ಆಗಬಾರದು ಅಂತ ನೀವೇನ್ ಮಾಡ್ಬೋದು, ಪ್ರಾರ್ಥನೆ ಮಾಡಬೇಕು. ಯಾಕೆ ಸ್ವಾಮಿ ಇಲ್ಲಿ ಬರೆಯುವಾಗ ವಿಶೇಷವಾಗಿ ಈ 2 ಕಾಲಗಳ ಬಗ್ಗೆನೆ ಬರ್ದಿದ್ದಾರೆ ಅಂತ ನೋಡ್ತೀವಿ. ಸೊ ಅದರಲ್ಲಿ ನೀವು ಇನ್ನೊಂದು ಕಾಲ ಬಗ್ಗೆ ನೋಡುವಾಗ ಅದರಲ್ಲಿ 32 ವಾಕ್ಯ ಓದಿ ಸಿಸ್ಟರ್. 32 ವರ್ಸ್ 32, 24-32.
ಅಂಜೂರ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನು ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳ್ಕೊಳ್ಳುತ್ತೀರಲ್ಲ. ನೋಡಿದ್ರ 3 ಕಾಲದ ಬಗ್ಗೆ ಇಲ್ಲಿ ಮಾತಾಡಿದಾರೆ ಅಂತ ನೋಡ್ತೀವಿ. ಯಾಕೆ ಸ್ವಾಮಿ ಈ 3 ಕಾಲದ ಬಗ್ಗೆ ಅವರು ಮಾತಾಡಿದ್ದಾರೆ? ಇದು ವಿಶೇಷವಾಗಿ ಸಭೆಗೆ ನಮಗೆ ಏನು ಪಾಠ ಅಂತ ನಾವು ಈ ಪಾಠದಲ್ಲಿ ನಾವು ನೋಡೋಣ. ಸೊ ಈ ಕಾಲದ ಬಗ್ಗೆ ನಾವು ನೋಡುವಾಗ ಲಿಟ್ರಲ್ ಆಗಿ ನಾವು ತಗೊಂಡ್ರೆ ಈ ಲೋಕದಲ್ಲಿ ಈ 2 ಕಾಲನ ಬಗ್ಗೆ ನಾವು ಜಾಸ್ತಿ ನಾವು ನೋಡ್ತೀವಿ, ಸಮ್ಮರ್ ಅಂಡ್ ವಿಂಟರ್ ಸೀಸನ್. ಸೊ ನಾವು ಕೆಲವು ವಚನಗಳು ನಾವು ನೋಡುವಾಗ ಆದಿಕಾಂಡ 8ನೇ ಅಧ್ಯಾಯ ವಚನ 22 ಕೂಡ ಓದೋಣ. Genesis 8 chapter verse 22. ಭೂಮಿಯು ಇರುವ ತನಕ ಬಿತ್ತನೆಯು ಕೊಯ್ಲು, ಚಳಿಯು ಸೆಕೆಯು, ಬೇಸಿಗೆ ಕಾಲವು ಹಿಮಕಾಲವು, ಹಗಲು ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ ಅಂದುಕೊಂಡನು. ನೋಡಿದ್ರ ಈ 2 ಕಾಲವನ್ನು ಭೂಮಿನಲ್ಲಿ ಏನಾಗುತ್ತೆ ಅದು ಇರುತ್ತೆ ಅಂತ ಇಲ್ಲಿ ನೋಡ್ತೀವಿ. ಇಲ್ಲಿ ಅನೇಕ ಕಾಲಗಳು ಬರ್ತದೆ, ವಿಶೇಷವಾಗಿ ನಾವು ಚಳಿಗಾಲ ಮತ್ತು ಬೇಸಿಗೆ ಕಾಲ ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ವಚನ ಕೂಡ ನಾವು ಓದೋಣ. ಕೀರ್ತನೆ 74 ಅಧ್ಯಾಯ ಮತ್ತು ವಾಕ್ಯಗಳು ಬಂದು 17. Psalms 74 verse 17. ಭೂಮಿಯ ಎಲ್ಲಾ ಮೇರೆಗಳನ್ನು ಸ್ಥಾಪಿಸಿದವನು ನೀನು, ಶೀತೋಷ್ಣ ಕಾಲಗಳನ್ನು ನೇಮಿಸಿದವನು ನೀನು. ಸೊ ನೋಡಿದ್ರ, ಸೊ ಇಲ್ಲಿನೂ ಅದೇ ಮಾತುಗಳು ಬರ್ತಾರೆ. ಹಂಗಂದ್ರೆ ಮುಖ್ಯವಾಗಿ ಏನ್ ಹೇಳ್ತಾರೆ ಅಂದ್ರೆ, ನಮ್ಗೆ ಏನ್ ಕೊಡ್ತಾರೆ ಅಂದ್ರೆ, ಈ ಒಂದು ಲಿಟ್ರಲ್ ಆಗಿರುವ ಕಾಲಕ್ಕೆ ಮತ್ತು ಕ್ರಿಸ್ತನ ಪ್ರತೀಕ್ಷೆ ಇರುವ ಕಾಲ ಸಮಯ ಬಗ್ಗೆ ಒಂದು ವಿಷಯಗಳನ್ನು ಇಲ್ಲಿ ಕ್ರಿಸ್ತನು ಪ್ರವಾದನಾಗೆ ಮಾತಾಡಿದ್ದಾರೆ ಅಂತ ನೋಡ್ತೀವಿ. ಸೊ ಈ ಕಾಲದ ಏನ್ ಇಂಪಾರ್ಟೆನ್ಸು ಅಂತ ನಾವು ನೋಡುವಾಗ, ವಿಂಟರ್ ಸೀಸನ್ ನಲ್ಲಿ, ಚಳಿಗಾಲದಲ್ಲಿ ಏನು ನಮ್ಗೆ ಇಂಪಾರ್ಟೆನ್ಸು? ಮಳೆ ಶುರುವಾಗುತ್ತೆ. ಸೊ ಮಳೆನೇ ಶುರುವಾಗುತ್ತೆ, ಅದೇ ರೀತಿಯಲ್ಲಿ ಏನಾಗ್ತಾರೆ ಅವರು ಬೀಜವನ್ನು ಆಗ್ತಾರೆ ಅಂತ ನಾವು ನೋಡ್ತೀವಲ್ಲ. ಸೊ ನೆಕ್ಸ್ಟ್ ಈ ಸೀಸನ್, ವಿಂಟರ್ ಸೀಸನ್ ಮುಗಿಯುವಾಗ, ಚಳಿಗಾಲ ಮುಗಿಯುವಾಗ ಕೊನೆಯ ಮಳೆ ಬರುತ್ತೆ. ಆ ಕೊನೆಯ ಮಳೆ ಆದ್ಮೇಲೆನೆ ಏನ್ ಸೀಸನ್ ಸ್ಟಾರ್ಟ್ ಆಗುತ್ತೆ? ಬೇಸಿಗೆ ಕಾಲ, ಸಮ್ಮರ್ ಸೀಸನ್. ಆ ಸಮ್ಮರ್ ಸೀಸನ್ ನಲ್ಲಿ ವಿಶೇಷ ಏನು? ಕುಯ್ಯುವುದು, ಹಾರ್ವೆಸ್ಟ್ ಪೀರಿಯಡ್ ತುಂಬಾ ಮುಖ್ಯ ಇಲ್ಲ? ಸೊ ಪ್ರೀತಿಯ ಸಹೋದರ ನೋಡ್ತೀವಿ. ಸೊ ಹಂಗಂದ್ರೆ ಈ ಕ್ಲೈಮೇಟ್ ಬಗ್ಗೆ ವಿಶೇಷವಾಗಿ ಇಸ್ರೇಲ್ ನಲ್ಲಿ ನೋಡಿದ್ರೆ ಏನಾಗುತ್ತೆ ಅಂದ್ರೆ, ಕರೆಕ್ಟ್ ಆಗಿ ಆ ಕ್ಲೈಮೇಟ್ಗಳು ಅಲ್ಲಿ ಫಾರ್ಮ್ ಆಗುತ್ತೆ ಅಂತ ಇಲ್ಲಿ ಬ್ರದರ್ ಬರೀತಾರೆ ಅಂತ ನೋಡ್ತೀವಿ. ಒಂದು ಪ್ರಿಡಿಕ್ಟೇಬಲ್ ಇನ್ ಇಸ್ರೇಲ್ ಅಂದ್ರೆ ಆ ಪರ್ಫೆಕ್ಟ್ ಆಗಿ ಕ್ಲೈಮೇಟ್, ಚಳಿಗಾಲದಲ್ಲಿ ಏನಾಗಬೇಕು, ಮಳೆಗಾಲದಲ್ಲಿ ಏನಾಗ್ಬೇಕಂತ ನಾವು ನೋಡ್ತೀವಿ. ಇದಕ್ಕೆ ನಾವು ಯೆಹೋಯೇಲ ಮತ್ತು ಯಾಕೋಬ್ನಲ್ಲಿ ನೋಡುವಾಗ ಹಿಂಗಾರು ಮಳೆ, ಮುಂಗಾರು ಮಳೆ ಅಂತ ಇಲ್ಲಿ ಬರೀತಾರೆ ಅಂತ ನಾವು ನೋಡ್ತೀವಿ. ಸೊ ಪ್ರೀತಿಯ ಸಹೋದರ ಇದನ್ನೇ ನೋಡಿ ಸ್ವಾಮಿ ಮಾತಾಡುವಾಗ ಇದನ್ನು ನಾವು ಇಂಟ್ರಡಕ್ಷನ್ ಆಗಿ ನಾವು ಇಟ್ಕೊಳ್ಳೋಣ. ಯಾಕಂದ್ರೆ ಸಬ್ಜೆಕ್ಟ್ ಹೋಗೋಣ, ಇದರಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಹಂಗಂದ್ರೆ ಈ ಪರ್ಟಿಕ್ಯುಲರ್ ಪೀರಿಯಡ್, ಹಂಗಂದ್ರೆ ಬೇಸಿಗೆ ಕಾಲದಲ್ಲಿ ಮಳೆ ಬರಲ್ಲ, ಚಳಿಗಾಲದಲ್ಲಿ ಹಾರ್ವೆಸ್ಟ್ ಮಾಡಲ್ಲ. ಸೊ ಹಂಗಂದ್ರೆ ಏನ್ ಮಾಡಲ್ಲ, ಸೊ ಇದು ಮಿಕ್ಸ್ ಮಾಡಿ ಏನ್ ಮಾಡಲ್ಲ, ಅದು ಕರೆಕ್ಟ್ ಆಗಿ ಏನಂತ ಅದು ಏನಾಗಬೇಕೋ ಆ ಕಾಲದಲ್ಲಿ ಆಗುತ್ತೆ. ಅದೇ ತರನೇ ಪ್ರವಾದನೆಯಲ್ಲಿ ಏನ್ ಆಗ್ಬೇಕಂದ್ರೆ ಒಂದೊಂದು ವಿಷಯದಲ್ಲಿ ಆಗ್ತಾ ಇದೆ ಅಂತ ನಾವು ನೋಡ್ತೀವಿ. ಸೊ ಅದಕ್ಕೆ ನಾವು ಇನ್ನೊಂದು ವಚನ ಕೂಡ ಓದೋಣ ನೋಡಿ. ಜ್ಞಾನೋಕ್ತಿಗಳು, ಪ್ರಾವರ್ಬ್ಸ್ ಚಾಪ್ಟರ್ 26 verse 1. ಜ್ಞಾನೋಕ್ತಿಗಳು 26ನೇ ಅಧ್ಯಾಯ ವಚನ 1. ಬೇಸಿಗೆಯಲ್ಲಿ ಹಿಮ, ಸುಗ್ಗಿಯಲ್ಲಿ ಮಳೆ ಹೇಗೋ, ಮೂಡನಿಗೆ ಮಾನ ಹಾಗೆ ಸರಿಯಲ್ಲ. ನೋಡಿದ್ರ ಪ್ರೀತಿಯ ಸಹೋದರ, ಹಂಗಂದ್ರೆ ಯಾವುದು ಒಂದು ರೀತಿಯಲ್ಲಿ ನಾವು ನೋಡುವಾಗ ಈ ಕಾಲದಲ್ಲೂ ಯಾವುದೇ ಕಾರಣಕ್ಕಾಗಿ ಮಿಕ್ಸ್ ಆಗಲ್ಲ. ಹಂಗಂದ್ರೆ ಸುಗ್ಗಿಯ ಕಾಲದಲ್ಲಿ ಮಳೆ ಬರಲ್ಲ, ಹಂಗಂದ್ರೆ ಚಳಿಗಾಲದಲ್ಲಿ ಬೇಸಿಗೆ ಬರಲ್ಲ, ಅದು ಸುಗ್ಗಿಯ ಕೆಲಸವನ್ನು ಮಾಡೋಕ್ಕಾಗಲ್ಲ ಅಂತ ನೋಡ್ತೀವಿ. ಸೊ ಇದನ್ನು ನಾವು ಇನ್ನ ಅರ್ಥ ಮಾಡುವಾಗ, ಪ್ರವಾದನೆ ಇದನ್ನು ನೋಡುವಾಗ ಪ್ರೀತಿಯ ಸಹೋದರ ಅಂದ್ರೆ, ಇವಾಗ ನಾವು ಯಾವ ಕಾಲದಲ್ಲಿ ಇದ್ದೀವಿ? ಹಾರ್ವೆಸ್ಟ್. ಹಂಗಂದ್ರೆ ಹಾರ್ವೆಸ್ಟ್ ಅಂದ್ರೆ ಯಾವುದು? ಬೇಸಿಗೆ ಕಾಲ. ಹಂಗಂದ್ರೆ ಚಳಿಗಾಲ ಯಾವಾಗ ಬರುತ್ತೆ? ನೆಕ್ಸ್ಟ್ ಬರುತ್ತೆ. ಖಂಡಿತವಾಗಿ ಚಳಿಗಾಲ ನೆಕ್ಸ್ಟ್ ಬರುತ್ತೆ ಅಂತ ನೋಡ್ತೀವಿ. ಆದ್ರೆ ಈ ಪ್ರವಾದನೆಯಲ್ಲಿ ನೋಡುವಾಗ ನಾವು 2 ಚಳಿಗಾಲವನ್ನು ನೋಡ್ತೀವಿ. ಒಂದು ಸಬ್ಬತ್ ದಿನ, ಇನ್ನೊಂದು ಬಂದು ಬೇಸಿಗೆ ಕಾಲ ಬಗ್ಗೆ ನೋಡ್ತೀವಿ. ಹಂಗಂದ್ರೆ 2 ಚಳಿಗಾಲ ಅಂದ್ರೆ ಯಾವ್ದಂತ ನೋಡುವಾಗ, ಹಿಂಗಂದ್ರೆ ನಾವು ಬೇಸಿಗೆ ಕಾಲದಲ್ಲಿ ಇದ್ದೇವೆ ಅಂತ ನಾವು ನೋಡುವಾಗ, ಇದಕ್ಕೆ ಮುಂಚೆ ಏನ್ ಇದಿರ್ಬೇಕು? ಚಳಿಗಾಲ ಇದ್ದಿರಬೇಕು. ಸೊ ಅದು ಯಾವಾಗ ಅಂತ ನಾವು ನೋಡುವಾಗ, ಇದಕ್ಕೆ ಇನ್ನ ಒಂದು ಕೆಲವು ಮಾಹಿತಿ ಬೇಕಂದ್ರೆ ನಾವು ಪರಮಗೀತೆ 2ನೇ ಅಧ್ಯಾಯದಲ್ಲಿ ವಚನ 8 ಓದಿ ಸಿಸ್ಟರ್. ಪರಮಗೀತೆ 2ನೇ ಅಧ್ಯಾಯ ವಚನ 8.
ಅಗೋ, ನನ್ನ ಕಾಂತನ ಸಪ್ಪಳ, ಅವನು ಬೆಟ್ಟಗಳ ಮೇಲೆ ಹಾರುತ್ತಾ ಗುಡ್ಡಗಳಲ್ಲಿ ಕುಪ್ಪಳಿಸುತ್ತಾ ಬರುತ್ತಿದ್ದಾನೆ. ನೋಡಿದ್ರೆ ಇದು ಯಾರ ಬಗ್ಗೆ ಮಾತಾಡಿದ್ರು ಅಂತ ನೋಡಿದ್ರೆ, ಕ್ರಿಸ್ತನ 2ನೇ ಬರುವಿಕೆನಲ್ಲಿ ಬಂದಿರುವ ವಿಷಯಗಳನ್ನು ಬಗ್ಗೆ ಮಾತಾಡಿದರೆ, ಅವರು ಬೆಟ್ಟದ ಮೇಲೆ, ಹಂಗಂದ್ರೆ ಅವ್ರ ರಾಜ್ಯ, ಅವ್ರು ಬರುವಾಗನೇ ಹೆಂಗ್ ಬರ್ತಾರೆ ಅಂದ್ರೆ ಅವ್ರ ರಾಜ್ಯದಲ್ಲಿ ಬರ್ತಾರೆ. ಅದೇ ಒಂದು ಸಾಮ್ಯ ಕೂಡ ಹೇಳಿದಾರಲ್ಲ, ಲೂಕ 19ನೇ ಅಧ್ಯಾಯದಲ್ಲಿ 15 ವಚನಗಳನ್ನು ನಾವು ನೋಡ್ತೀವಿ. ಸೊ ಹಂಗಂದ್ರೆ ಇಲ್ಲಿ ಬರುವಾಗ ಏನಾಗುತ್ತೆ ಅಂದ್ರೆ, ಅದ್ರ ಇವಾಗ 10ನಿಂದ ಓದಿ ಸಿಸ್ಟರ್, ವರ್ಸ್ 10. ನನ್ನ ನಲ್ಲನು ನನಗೆ ಹೀಗಂದನು, ನನ್ನ ಪ್ರಿಯಳೇ, ಎನ್ನ ಸುಂದರಿಯೇ, ಎದ್ದು ಬಾ. ಈಗೋ ಮಳೆಗಾಲ ಕಳೆಯಿತು, ವೃಷ್ಟಿಯು ನಿಂತು ಹೋಯಿತು. ಹಂಗಂದ್ರೆ ಇಲ್ಲಿ ಕ್ರಿಸ್ತನು ಬರುವಾಗನೇ ಯಾವ್ದು ಒಂದು ಕಾಲ ಕಳೆಯುತ್ತೆ ಅಂತ ಹೇಳಿದ್ದಾರೆ, ಮಳೆಗಾಲನು ಕಳೆಯಿತು, ಚಳಿಗಾಲನು ಕಳೆಯಿತು. ಹಂಗಂದ್ರೆ ಕ್ರಿಸ್ತನು ಬರೋಕ್ ಮುಂಚೆ ಈ 2 ಕಾಲ ಏನಾಗಿದೆ, ಮುಗಿದೋಗಿದೆ ಅಂತ ನೋಡುವಾಗ, ಪ್ರೀತಿಯ ಸಹೋದರ ಸಹೋದರಿ, ಇದು ಯಾವ್ದು ಬಗ್ಗೆ ಮಾತಾಡ್ತಾರೆ ಅಂತ ನೋಡುವಾಗ, ಪ್ಯಾಪಸಿ ರೂಲ್. ಹಂಗಂದ್ರೆ ಚಳಿಗಾಲ ಅಂದ್ರೆ ನಾವು ನೋಡುವಾಗ ಅದು ಬೈಬಲ್ನಲ್ಲಿ ನಾವು ನೋಡುವಾಗ ಅದು ಟೈಮ್ ಆಫ್ ಟ್ರಬಲ್, ಒಂದು ಉಪದ್ರವದ ಕಾಲ ಅಂತ ನಾವು ನೋಡ್ತೀವಿ. ಹಂಗಂದ್ರೆ ಕ್ರಿಸ್ತನು ಬರೋಕೆ ಮುಂಚೆ ಒಂದು ಕಾಲ ಇತ್ತು, ಅದು ಚಳಿಗಾಲವಾಗಿ ಇತ್ತು. ಅಂದ್ರೆ ಅದು ವಿಶೇಷವಾಗಿ ಯಾರಿಗೆ ಅಂದ್ರೆ ಸಭೆಗೆ ಅದು ಇತ್ತು ಅಂತ ನೋಡ್ತೀವಿ. ಸೊ ಅದಕ್ಕೆ ನಾವು ನೋಡ್ತೀವಲ್ಲ, 539 AD ಇಂದ 1799 AD ತನಕ ಆ ಪೀರಿಯಡ್ ಆಫ್ ಪ್ಯಾಪಸಿ ರೂಲ್ ಅಂತ ಇತ್ತು. ಆ ಪೋಪ್ ಅವರು ಆಳಿಕೆ ಈ ಭೂಮಿನಲ್ಲಿ ಅಂತ ನಾವು ನೋಡ್ತೀವಿ. ಸೊ ಅದನ್ನು ಓದೋಣ ಸಿಸ್ಟರ್. ಪ್ರಕಟಣೆ 11ನೇ ಅಧ್ಯಾಯ, ಪ್ರಕಟಣೆ 11 ಚಾಪ್ಟರ್ ವರ್ಸ್ 3. ಇದಲ್ಲದೆ ನನ್ನ 2 ಸಾಕ್ಷಿಗಳು ಗೋಣಿ ತಟ್ಟುಗಳನ್ನು ಹೊದ್ದುಕೊಂಡು 1260 ದಿನಗಳ ತನಕ ಪ್ರವಾದಿಸುವ ಹಾಗೆ ಮಾಡುವೆನು. ನೋಡಿದ್ರ, ಸೊ ಇಲ್ಲಿ 1260 ದಿನಗಳ ತನಕ. ಹಂಗಂದ್ರೆ ಇದು ಗೊತ್ತು, ಒಂದು ದಿನಕ್ಕೆ 1 ವರ್ಷ ಪ್ರವಾದನೆ ಬಗ್ಗೆ ಅಂತ ನೋಡ್ತೀವಿ. ಹಂಗಂದ್ರೆ 539 AD ಇಂದ 1799 AD ತನಕ ಆ ಪ್ಯಾಪಸಿ ರೂಲ್ ಅಂತ ಭೂಲೋಕದಲ್ಲಿ, ಅಂದ್ರೆ ಟ್ರೂ ಚರ್ಚ್, ಸತ್ಯವಾದ ಶಿಷ್ಯರುಗಳು ಭೂಮಿನಲ್ಲಿ ಇದ್ರಲ್ಲ, ಅವ್ರ ಮೇಲೆ ಇವ್ರು ಏನ್ ಮಾಡಿದ ಆಳಿಕೆ ಮಾಡ್ತಾ, ಒಂದು ಉಪದ್ರವಾದ ಕಾಲ ಯಾರ ಮೇಲೆ ಅಂತಂದ್ರೆ ಒಂದು ನಿಜವಾದ ಸಭೆ ಮೇಲೆ ಇತ್ತಂತ ನೋಡ್ತೀವಿ. ಸೊ ಅದಕ್ಕೆ ಕ್ರಿಸ್ತನು ಬರುವುದಕ್ಕೆ ಸಮಯದಲ್ಲಿ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಪರಮಗೀತನಲ್ಲಿ ನೋಡುವಾಗ ಆ ಚಳಿಗಾಲ ಏನಾಯ್ತು, ಮುಗಿದೋಯ್ತು ಅಂತ ಹೇಳ್ತೀವಿ. ಸೊ ಹಂಗಂದ್ರೆ ಒಂದು ಫಸ್ಟ್ ಚಳಿಗಾಲ ಯಾವಾಗ ಬಂದ್ರೆ ಅಂದ್ರೆ ಅದು ಕ್ರಿಸ್ಟಾನಿಟಿ ಇಲ್ಲಿ ಪೋಪ್ ಪ್ಯಾಪಸ್ ಎಸ್ಟಾಬ್ಲಿಷ್ ಮಾಡುವಾಗ ಅಂತ ನೋಡಿದ್ವಿ. ಅದ್ ಜೊತೆಗೇನೆ ಏನ್ ಹೇಳ್ತಾರೆ ಅಂದ್ರೆ ಮಳೆಗಾಲನು ಮುಗಿದೋಯ್ತು. ಹಂಗಂದ್ರೆ ಮಳೆ ಅಂದ್ರೆ ನಾವು ಗೊತ್ತು, ಮಳೆ ಅಂದ್ರೆ ಏನು, ವಾಕ್ಯಗಳು. ಸೊ ಹಂಗಂದ್ರೆ ಚಳಿಗಾಲ ಮುಗಿದ ತಕ್ಷಣ ಮಳೆಗಾಲ ಶುರುವಾಯ್ತಾ ಅಂತ ನೋಡುವಾಗ, ಇಮಿಡಿಯೇಟ್ ಆಗಿ ನೀವು ನೋಡುವಾಗ 1799 ಪೋಪನ್ನು ಅರೆಸ್ಟ್ ಮಾಡುವಾಗ ಅಲ್ಲಿಂದ ಒಂದು 3.5 years ಸ್ಟಾರ್ಟ್ ಮಾಡುವಾಗ ಎಲ್ಲಿ ಬರುತ್ತೆ ಅಂದ್ರೆ 1803 AD ನಲ್ಲಿ ನೋಡುವಾಗ, ಅವಾಗ್ಲೇ ಈ ಬೈಬಲ್ ಅನೇಕ ಲ್ಯಾಂಗ್ವೇಜಸ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡಕ್ಕೆ ಶುರುವಾದ್ರು. ಸೊ ಬೈಬಲ್ ಏನ್ ಮಾಡಿದ್ರು, ಅನೇಕ ಲ್ಯಾಂಗ್ವೇಜಸ್ ನಲ್ಲಿ ಶುರು. ಹಂಗಂದ್ರೆ ಏನಾಯ್ತು, ಇವಾಗ ಒಂದು ಫ್ರೀಡಮ್ ಸಿಕ್ಕಿತ್ತು. ಸತ್ಯ ಏನಾಗಿತ್ತು ಅಂದ್ರೆ ಲೋಕದ ಎಲ್ಲಾ ಕಡೆನೂ ಏನಾಗಿತ್ತು, ಇವಾಗ ಸಾರ್ತಾ ಇದ್ರು ಅಂತ ಎಲ್ಲ ಅನೇಕ ಲ್ಯಾಂಗ್ವೇಜ್ ನಲ್ಲಿ ಏನಾಯ್ತು, ಸತ್ಯ ಹೋಯ್ತು ಅಂತ ನೋಡ್ತೀವಿ. ಯಾವಾಗ ಆ ಪೋಪ್ ಅನ್ನು ಅರೆಸ್ಟ್ ಮಾಡೋದು ಇಮಿಡಿಯೇಟ್ ಅಂತ ನಾವು ನೋಡ್ತೀವಿ. ಸೊ ಆ ಸತ್ಯ ಹಂಗೆ ಹೋಗಿದ ತಕ್ಷಣ ಆ ಮಳೆ ಕಾಲ ನೋಡಿದ್ರೆ, ಪ್ರೀತಿಯ ಸಹೋದರರೇ, ನೆಕ್ಸ್ಟ್ ನೋಡುವಾಗ 1829 AD ಮುಖ್ಯವಾದ ಒಂದು ಕಾಲ ಅಂತ ನೋಡ್ತೀವಿ ನಾವು. ಯಾವ್ದಂದ್ರೆ ವಿಲಿಯಂ ಮಿಲ್ಲರ್ ಬರ್ತಾರೆ. ಇವರು ವಿಲಿಯಂ ಮಿಲ್ಲರೇ ಬಂದು ಈ ಪ್ರವಾದನೆ ಹೆಂಗೆ ಕಂಡುಹಿಡಿಬೇಕಂತ ಒಂದು ಮುಖ್ಯವಾದ ಒಂದು ವಿಷಯಗಳನ್ನು ಅವರು ಹೇಳ್ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಅವರೇ ಬಂದು ಏನ್ ಮಾಡ್ತಾರೆ, ಒಂದಿನ ಬಂದು ಅದು 1 ವರ್ಷ ಅಕಾರ್ಡಿಂಗ್ ಟು ಪ್ರಾಫೆಸಿ ಅಂತ ಅವ್ರು ಬರುವಾಗ, ನೆಕ್ಸ್ಟ್ ಅವ್ರು ಬಂದೇನೆ ಅವ್ರ 2ನೇ ಬರುವಿಕೆ ಬಗ್ಗೆ ಅನೇಕ ವಿಷಯಗಳು ಸ್ಟಡಿ ಮಾಡಿದ್ರು. ಅದಾದ್ಮೇಲೆ ನೋಡುವಾಗ ಆ ಮಳೆ ಯಾವಾಗ ಅಧಿಕವಾಗಿ ಬಂತು ಅಂತ ನೋಡುವಾಗ, ಸಹೋದರ ರಸಲ್ ಬರುವಾಗ, ಚಾರ್ಲ್ಸ್ ಟೇಜ್ ರಸಲ್ 1852 ಅವರು ಹುಟ್ಟಿದ್ರು. ಆಮೇಲೆ ನೋಡುವಾಗ ಆ 1874 ಆದ್ಮೇಲೆ 1876 ಅವ್ರು ಕಂಡುಹಿಡಿತಾರೆ ಕ್ರಿಸ್ತನು ಬಂದಿದ್ದಾನೆ ಅಂತ. ಸೊ ಅವಾಗೇನೆ ಏನಾಯ್ತು, ಆ ಮಳೆ ಏನಾಯ್ತು, ತುಂಬಾ ಹೆಚ್ಚಾಗಿ ಅವ್ರು ಏನ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು, ಇವಾಗ ವಾಲ್ಯೂಮ್ಸ್ ಅಂಡ್ ರೀಪ್ರಿಂಟ್ಸ್ ಬರೆಯಕ್ಕೆ ಅವರು ಸ್ಟಾರ್ಟ್ ಮಾಡಿದ್ರು ಅಂತ ನೋಡುವಾಗ, ಅವಾಗ ಸ್ಟಾರ್ಟ್ ಮಾಡಿದ ತಕ್ಷಣ ನೋಡಿತ್ರೀಗ ಆ ಪರಮಗೀತನಲ್ಲಿ ನೋಡುವಾಗ, ಓದನ ಸಿಸ್ಟರ್ 10ರಿಂದ ಕಂಟಿನ್ಯೂ ಮಾಡಿ ಸಿಸ್ಟರ್. ತಿರ್ಗಾ ಪರಮಗೀತೆ 2ನೇ ಅಧ್ಯಾಯ 10ನೇ ವಚನ. ನನ್ನ ನಲ್ಲನ್ನು ಎನಗೆ ಹೀಗಂದನು, ನನ್ನ ಪ್ರಿಯಳೇ, ನನ್ನ ಸುಂದರಿಯೇ, ಎದ್ದು ಬಾ. ಈಗೋ ಮಳೆಗಾಲ ಕಳೆಯಿತು, ವೃಷ್ಟಿಯು ನಿಂತು ಹೋಯಿತು, ಭೂಮಿಯಲ್ಲೆಲ್ಲ ಹೂವುಗಳು ಕಾಣುತ್ತವೆ,
ಕುಡಿ ಸವರುವ ಕಾಲ ಬಂತು, ಬೆಳವಕ್ಕಿಯ ಕೂಗು ದೇಶದಲ್ಲಿ ಕೇಳಿಸುತ್ತದೆ. ಕಂಟಿನ್ಯೂ ಮಾಡಿ ಸರ್. 13 ತನಕ. ಅಂಜೂರದ ಮರವು ಕಾಯಿಗಳನ್ನು ಪಕ್ವಕ್ಕೆ ತರುತ್ತದೆ, ಹ್ಮ್ ದ್ರಾಕ್ಷಿಯ ಬಳ್ಳಿಯು ಹೂ ಬಿಟ್ಟು ನೋಡಿದ್ರೆ ಎರಡು ಫಲಗಳನ್ನು ವಿಷಯಗಳಾಗುತ್ತೆ ಇಲ್ಲಿ. ಕ್ರಿಸ್ತನು ಅಲ್ಲಿ ಬಂದ ತಕ್ಷಣ ಯಾವುದು ಮುಗೀತು ಅಂತ ನೋಡುವಾಗ ಚಳಿಗಾಲ ಮುಗೀತು. ಹಾಗಂದ್ರೆ ಸಭೆ ಮೇಲೆ ಇರುವ ಒಂದು ಆಳಿಕೆ, ಸೊ ಅದು ಮುಗಿದೋಯ್ತು. ಅದೇ ತರನೇ ಆ ಮಳೆ ಬರಕ್ಕೆ ಶುರುವಾಯ್ತು, ಅದು ನಿಂತೋಯ್ತು. ಅದು ನೋಡೋಣ ಯಾವಾಗ ನಿಂತೋಯ್ತು ಅಂತ. ಸೊ ಆ ಸಮಯದಲ್ಲಿ ನೋಡುವಾಗ ಇವಾಗ ಕೃಷ್ಣ ಬಂದ ತಕ್ಷಣ ಏನ್ ನಡ್ತುವ, ನನ್ನ ಸುಂದರಿಯೇ, ನನ್ನ ಪ್ರಿಯಲೇ, ನೀನು ಎದ್ದು ಬಾ ಅಂತ ನೋಡುವಾಗ, ಪ್ರೀತಿಯ ಸಹೋದರ ಸಹೋದರಿ, ಇದು ನೀವು ನೋಡುವ 1878 ನಲ್ಲಿ ಫಸ್ಟ್ ರಿಸರೆಕ್ಷನ್, ಮೊದಲ ಪುನರ್ತನೆ ಸಭೆಗೆ ಆಗಿದೆ ಅಂತ, ಸ್ಟಾರ್ಟ್ ಆಗಿದೆ ಅಂತ ನಾವು ಇಲ್ಲಿ ನೋಡ್ತೀವಿ. ಸೊ ಅದ್ ಬಂದ ಮೇಲೆ ನೋಡುವಾಗ ಅಲ್ಲಿ ಏನಾಗಿತ್ತು ಅಂದ್ರೆ, ಅಂಜೂರ ಏನಾಯ್ತು ಇವಾಗ ಆ ಕಾಯಿ ಬಿಡಕ್ಕೆ ಶುರುವಾಯ್ತು, ಮತ್ತು ದ್ರಾಕ್ಷಿಯಲ್ಲಿ ಹೂ ಬಿಟ್ಟು ವಾಸನೆ, ಹೂ ಬಿಡಕ್ಕೆ ಪ್ಲಸ್ ಆ ವಾಸನೆ ಕೊಡಕ್ಕೆ ಶುರುವಾಯ್ತು ಅಂತ ನೋಡುವಾಗ, ಇದು ಪ್ರೀತಿಯ ಸಹೋದರ ಸಹೋದರರೇ, ಆ ಕ್ರಿಸ್ತನ ಬಂದ ಮೇಲೆ ಬ್ರದರ್ ರಸಲ್ 1876 ನಲ್ಲಿ ಕ್ರಿಸ್ತನ ಬಂದ ತಕ್ಷಣ ಅವರು ರಿವೀಲ್ ಮಾಡುತ್ತಾನೆ. ಅವ್ರು ಏನ್ ಮಾಡಿದ್ರು, ಇಮಿಡಿಯೇಟ್ ಅವ್ರು ಏನ್ ಮಾಡಿದ್ರು, ಇಸ್ರೇಲ್ ಎಲ್ಲಾ ಯಹೂದಿಯರನ್ನು, ಆಲ್ಮೋಸ್ಟ್ ಒಂದು 4000 ಯಹೂದಿಯರನ್ನು ಕರೆದು ಒಂದು ಮೀಟಿಂಗ್ ಮಾಡಿದ್ರು. ಮಾಡಿ ಏನ್ ಹೇಳಿದ್ರು ಅಂದ್ರೆ, ಒಂದು ಪ್ರವಾದನೆ ಅವ್ರಿಗೆ ಹೇಳ್ತಾರೆ, ನೀವು ಬೇಗ ಏನಾಗ್ತೀರಾ, ಒಂದು ದೇಶವಾಗಿ ಸೇರಿಸ್ತೀರಾ ಅಂತ ಹೇಳಿ ಹೇಳ್ತೀವಿ. ಅದೇ ನೋಡಿ, ಅಂಜೂರ ಗಿಡವು ಕಾಯಿ ಕೊಡಕ್ಕೆ ಶುರುವಾಯ್ತು. ನೆಕ್ಸ್ಟ್ ನೋಡುವಾಗ ಅಲ್ಲಿ ಏನಿರುತ್ತೆ, ಟೆಂಡರ್ ಗ್ರೇಪ್ ಅಂತ ಹೇಳ್ತಾರೆ. ಆ ದ್ರಾಕ್ಷ ಇವಾಗ ಏನ್ ಕೊಡ್ತು, ವಾಸನೆ, ಆ ಸುಗಂಧ ಪರಿಮಳ ವಾಸನೆ ಕೊಡಕ್ಕೆ ಅಲ್ಲಿ ಶುರುವಾಯ್ತು ಅಂತ ನೋಡುವಾಗ, ಒಂದು ಸಭೆಯ ಒಂದು ಆ ಪುನರ್ತನ, ಫಸ್ಟ್ ರಿಸರೆಕ್ಷನ್, ಅದಾದ್ಮೇಲೆ ಇನ್ನ ಭೂಮಿನಲ್ಲಿ ಏನಾಗ್ತದೆ, ಸಭೆ ಇದೆ. ಇವ್ರದ್ದು ಸ್ಯಾಕ್ರಿಫೈಸ್ ಏನಾಗಿದೆ, ತುಂಬಾ ಹೆಚ್ಚಾಗಿದೆ ಅಂತ ನಾವು ನೋಡ್ತೀವಿ. ಸ್ಯಾಕ್ರಿಫೈಸ್ ಕೊಡಕ್ಕೆ ಇವರು ಶುರು ಮಾಡಿದ್ರು. ಅದೇ ನೀವು ನೋಡುವಾಗ 1874 ಇಂದ 1914 ತನಕ ಆ 40 years ಹಾರ್ವೆಸ್ಟ್ ಪೀರಿಯಡ್ ಅಂತ ನಾವು ಹೇಳ್ತೀವಿಲ್ಲ. ಸೊ ಇದನ್ನು ನೀವು ನೋಡುವಾಗ ಪ್ರೀತಿಯ ಸಹೋದರ, ಅನೇಕ ವರ್ಕ್ ಇಲ್ಲಿನೇ ಸ್ಟಾರ್ಟ್ ಆಯಿತು. ರೀಪ್ರಿಂಟ್ಸ್, ರೈಟಿಂಗ್ಸ್ ಇದೆಲ್ಲ ಬಂದು ಎಲ್ಲ ಮುಗಿಸ್ ಮೇಲೆ 1916 ನಲ್ಲಿ ಬ್ರದರ್ ರಸಲ್ ಏನಾಗ್ತಾರೆ, ಅವರು ತೀರೋಗ್ತಾರೆ. ಅಲ್ಲೇನೆ ಏನಾಯ್ತು, ಆ ಮಳೆ ಬಂದು ಮುಗೀತು ಅಂತ ನೋಡ್ತೀವಿ. ಅದಕ್ಕೆ ಮೇಲೆ ಆ 1916 ಮೇಲೆ ಯಾವುದು ಸತ್ಯವನ್ನು ಏನ್ ಮಾಡಲಿಲ್ಲ. 1916 ಮೇಲೆ ಏನ್ ಮಾಡಿದ್ರು ಅಂದ್ರೆ, ಜಡ್ಜ್ ರೂಥರ್ಫೋರ್ಡ್ ಬಂದು ಈ ವಿಷಯಗಳನ್ನು ಚೇಂಜ್ ಮಾಡಕ್ಕೆ ಅವ್ರು ಏನ್ ಮಾಡಿದ್ರು, ಶುರು ಮಾಡಿದ್ರು. ಯಾವುದು ಈ ವಾಲ್ಯೂಮ್ಸ್ ಮತ್ತೆ ಇದೆಲ್ಲ ಶುರು ಮಾಡಿದ್ರು, ಬಟ್ ಏನೂ ಆಗ್ಲಿಲ್ಲ. ಆ ಸತ್ಯನೇ ಏನಾಗಿದೆ, ಆ ಮಳೆ ಬಂದು ನಿಂತು ಹೋಯ್ತು. ಆ ಮಳೆ ಬಂದು ನಿಂತು ಹೋಯ್ತು ಅಂದ್ರೆ ನೋಡುವಾಗ ಪ್ರೀತಿಯ ಸಹೋದರ ಸಹೋದರಿ, ನೆಕ್ಸ್ಟ್ ಏನಾಗಿದ್ರೆ, ಆ ಸುಗ್ಗಿಯ ಕಾಲ ಸ್ಟಾರ್ಟ್ ಆಗಿದೆ. ಹಂಗಂದ್ರೆ ಮಳೆ ನಿಂತೋದ ತಕ್ಷಣ ಸುಗ್ಗಿಯ ಕಾಲ, ಸುಗ್ಗಿಯ ಕಾಲದಲ್ಲಿ ಮಳೆ ಬರೋದಲ್ಲ. ಇವಾಗ ಹೊಸದಾಗಿ ನಾವು ಸತ್ಯನು ಏನು ಹೇಳೋದಕ್ಕೆ ಆಗಲ್ಲ. ಸೊ ಮೀನ್ಸ್ ನಾನೇ ಹೊಸದಾಗಿ ಸತ್ಯನ ಕಂಡುಹಿಡಿದಿದ್ದೀನಿ, ಯಾವುದು ಡಾಕ್ಟ್ರಿನ್, ನಾನು ಹೊಸ ಡಾಕ್ಟ್ರಿನ್ ಕೊಂಡಿಡಿದ್ದೀನಿ. ಇವಾಗ ನಮ್ಮ ಮಧ್ಯದಲ್ಲಿ ಅದ್ರ ಬಂದಿದ್ದಲ್ಲ, ಅನೇಕ ವಿಷಯಗಳಲ್ಲಿ ನಾವು ನೋಡ್ತೀವಿ. ಯಾಕಂದ್ರೆ ಈ ಮಳೆ ನಿಂತೋಯ್ತು ಅಂತ ನೋಡುವಾಗ, ಆ ವಾಲ್ಯೂಮ್ಸ್ ಅಂಡ್ ರೀಪ್ರನ್ಸ್ಗೆ ಆ ಇಂಪಾರ್ಟೆನ್ಸ್ ಇವಾಗ ನಮ್ಮ ಮಧ್ಯದಲ್ಲಿ ಇಲ್ಲ. ಸೊ ಇಟ್ ಹ್ಯಾಸ್ ಬಿಕಮ್ ಅ ಕೈಂಡ್ ಆಫ್ ಅ ಬಿಸ್ನೆಸ್. ಸೊ ಈ ತರ ಒಂದು ವಿಷಯಗಳು ನಮ್ಮ ಮಧ್ಯದಲ್ಲಿ ಇರುವಾಗ ಹಂಗಂದ್ರೆ ಆ ಮಳೆ ನಿಂತೋಯ್ತು. ಇವಾಗ ಸುಗ್ಗಿಯ ಕಾಲ ಮಾತ್ರ ಏನಿದೆ, ಆ ಸತ್ಯನ ಇಟ್ಕೊಂಡು ಇವಾಗ ಯಾವುದು ಗೋಧಿ ಮತ್ತು ಅದನ್ನು ಇವಾಗ ಸಪ್ರೇಷನ್ ಮಾತ್ರ ಸುಗ್ಗಿಯ ಕಾಲದಲ್ಲಿ ಅದು ನಡೆಯುತ್ತೆ ಅಂತ ಇಲ್ಲಿ ನೋಡ್ತೀವಿ. ಪ್ರೀತಿಯ ಸಹೋದರನ ನೋಡ್ತೀವಿ. ಸೊ ಅದನ್ನು ನಾವು ಸೊ ಈ ಸುಗ್ಗಿಯ ಕಾಲ ಸ್ಟಾರ್ಟ್ ಆಗಿದ್ದ ವರ್ಷ ಬಂದು 1874 ಇಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಆ ಶಬ್ದ ಬರುತ್ತಲ್ಲ 1874 ನಲ್ಲಿ, ಏನಂತ ಬರುತ್ತೆ ಆ ಶಬ್ದ, ಸೊ ಕಮ್ ಔಟ್ ಆಫ್ ಫಾರ್ ಮೈ ಪೀಪಲ್, ಆ ಬಾಬಿಲೋನಿಂದ ನೀವು ಆಚೆ ಬಾ. ಆ ಶಬ್ದ ಯಾವಾಗ ಕೇಳಿತ್ತು, ಅವಾಗ್ಲೇನೆ ಕೇಳಿತ್ತು. ಈ ಶಬ್ದವನ್ನು ಕೇಳಿ ಯಾರು ಆಚೆ ಬಂದಿದ್ದಾರೆ, ಹಂಗಂದ್ರೆ ಆಚೆ ಬಂದಿದ್ದಾರೆ ಅಂದ್ರೆ ಒಂದು ಸಭೆಯಿಂದ ಇನ್ನೊಂದು ಸಭೆದ ಬಗ್ಗೆ ಇಲ್ಲಿ ಮಾತಾಡ್ಲಿಲ್ಲ. ಸೊ ಇದಕ್ಕೇನೆ ಕ್ರಿಸ್ತನ ತಿರ್ಗಾ ಏನ್ ಮಾತಾಡಿನಂದ್ರೆ, ಮತ್ತೆ 24 ಅಧ್ಯಾಯದಲ್ಲಿ 28 ವಚನ ಓದಿ ಸಿಸ್ಟರ್. ಮ್ಯಾಥ್ಯೂ 24 ಚಾಪ್ಟರ್ ವರ್ಸ್ 28. ಹೆಣ ಬಿದ್ದಲ್ಲಿ ಹದ್ದುಗಳು ಕೂಡುವವು, ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು. ನೋಡಿದ್ರ ಏನ ಸಿಸ್ಟರ್, ಏನ ಹೆಣ ಬಿದ್ದಲ್ಲಿ ಹದ್ದುಗಳು ಕೂಡುವವು ಅಷ್ಟೇ. ಆ ಹೆಣ ಯಾವುದು, ಅದೇ ಸ್ಪಿರಿಚುವಲ್ ಫುಡ್. ಯಾವುದು ಕರೆಕ್ಟ್, ಕಾಮನ್ ಟೈಮ್, ಸತ್ಯ. ಎಷ್ಟು ಪುಸ್ತಕಗಳಿದೆ ನಮ್ಗೆ, ಯಾವುದು ಬೈಬಲ್ ಅಂತ ಹೇಳ್ಬೋದ, ಅದು ಬೈಬಲ್ ವಾಕ್ಯ. ಬೈಬಲ್ ಅದಕ್ಕೆ ಮುಂಚೆನೆ ಇತ್ತು.
ಖಂಡಿತವಾಗಿ 2000 ವರ್ಷ ಮುಂಚೆ ಅಂತೂ ವಾಕ್ಯಗಳಿತ್ತು. ಆ ಏನೋ ಇರುವಾಗ ಅಂತ ನೋಡುವಾಗ ಆ ವಾಕ್ಯಗಳಿತ್ತು. ಆ ವಾಕ್ಯಗಳಿಗೆ ಕ್ರಿಸ್ತನ ಬಂದ ತಕ್ಷಣ ಜೀವನ ಬಂತು. ಲೈಫ್ ಟು ದ ಸ್ಕ್ರಿಪ್ಚರ್ಸ್. ಅದೇ ಸ್ಟಡೀಸ್ ಇನ್ ದ ಸ್ಕ್ರಿಪ್ಚರ್ಸ್ ಅಂತ ನಾವು ನೋಡ್ತೀವಿ. ಸೊ ಅದೇ ಯಾವುದು ಸ್ಟಡೀಸ್ ಇನ್ ದ ಸ್ಕ್ರಿಪ್ಚರ್ಸ್ ಅಂತ ಯಾವ್ದು ನೋಡಿ, ಬ್ರದರ್ ರಸಲ್ ಅವರು ರೈಟಿಂಗ್ಸ್. ಹಂಗಂದ್ರೆ ಆ ವಾಕ್ಯಗಳಿತ್ತು, ಆ ವಾಕ್ಯಗಳಿಗೆ ಏನಿರ್ಲಿಲ್ಲ, ಆ ಬೆಳಕು ಇರ್ಲಿಲ್ಲ ಅಂತ ನೋಡ್ತೀವಿ. ಅದೇ ನಾವು ಆ ಎಣ್ಣೆಗಳಿರುವಾಗ ಯಾರು ಕೊಡ್ತಾರೆ ಅಂತ ನೋಡ್ತೀವಿ. ಸೊ ಹಂಗಂದ್ರೆ ಅಕ್ಕಳನ್ನ ಜ್ಞಾನ, ಆ ಜ್ಞಾನ ಹಳ್ಳಿನೇ ಮಾತ್ರ ನಾವು ಪಡ್ಕೊಳ್ಬಹುದು ಪ್ರೀತಿಯ ಸಹೋದರ ಅಂತ ನೋಡ್ತೀವಿ. ಸೊ ಹಂಗಂದ್ರೆ ಆ ಸುಗ್ಗಿಯ ಕಾಲದಲ್ಲಿ ಮುಖ್ಯವಾದ ಒಂದು ಕೆಲಸ ಅಂದ್ರೆ ನಮಗೆ ಕೊಟ್ಟಿರುವ ಸತ್ಯದಲ್ಲಿ ನಾವು ಬೆಳೆದು ನಾವು ಕ್ರಿಸ್ತನಿಗೆ ನಿಜವಾದ ಸಭೆ ಅಂತ ನಮ್ಮನ್ನು ನಾವೇನ್ ಮಾಡಬೇಕು, ಪ್ರೂವ್ ಮಾಡಬೇಕು. ಅವರ ಲಾಯಲ್ಟಿ, ನಾನು ಫೇತ್ಫುಲ್ ಅಂತ ನಾವು ಇಲ್ಲಿ ಪ್ರೂವ್ ಮಾಡಬೇಕು. ನೋಡಿ, ಇನ್ನೊಂದು ಕಡೆಯ ವಚನ ಓದುವಾಗ ಪ್ರಕಟಣೆ 10ನೇ ಅಧ್ಯಾಯದಲ್ಲಿ 7ನೇ ವಚನ, ರೆವಲ್ಯೂಷನ್ 10 chapter verse 7. ಪರಲೋಕವನ್ನು ಅದರಲ್ಲಿರುವ ಸಮಸ್ತವನ್ನು, ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು, ಸಮುದ್ರವನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನ ಮೇಲೆ ಆಣೆ ಇಟ್ಟು. ಸಿಸ್ಟರ್ ರೆವಲ್ಯೂಷನ್ 10 chapter 6 ಇಂದ ಓದಿ ಸಿಸ್ಟರ್. ಪರಲೋಕವನ್ನು, ಅದು 7ನೇ ದೂತನ ಶಬ್ದ ಅಂತ ಒಂದು ಬರ್ತದೆ ನೋಡಿ. ರೆವಲ್ಯೂಷನ್ 10ನೇ ಅಧ್ಯಾಯ ವಚನ 7. ಕಂಟಿನ್ಯೂ ಮಾಡಿ ಸಿಸ್ಟರ್. ಸಾರಿ. 7ನೆಯ ದೂತನ ಶಬ್ದ ಮಾಡುವ ದಿನಗಳಲ್ಲಿ, ನೋಡಿದ್ರೆ ಇಲ್ಲಿ 7ನ ದೂತನ ಶಬ್ದ ಮಾಡುವ ದಿನಗಳಲ್ಲಿ, ಅಲ್ಲಿ ಪ್ಲೂರಲ್, ಅಲ್ಲಿ ಸಿಂಗ್ಯುಲರ್. ದೇವದೂತನು, ಡೇಸ್ ಪ್ಲೂರಲ್, ದಿನಗಳಲ್ಲಿ ಏನಾಗುತ್ತೆ ಅಂತ ಓದಿ ಸಿಸ್ಟರ್, ಕಂಟಿನ್ಯೂ ಮಾಡಿ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭ ವರ್ತಮಾನವನ್ನು ತಿಳಿಸಿದ್ದ ಪ್ರಕಾರ ನೆರವೇರಿಸುವನು ಎಂದು ಹೇಳಿದನು. ನೋಡಿದ್ರ, ಆ ರಹಸ್ಯ ಏನಾಗುತ್ತೆ ಅಂದ ನೆರವೇರಿಸುತ್ತೆ. ಯಾವಾಗ, ಯಾವ ಕಾಲದಲ್ಲಿ ನೋಡುವಾಗ, ದಿನದಲ್ಲಿ, ದಿನಗಳಲ್ಲಿ. ಹಂಗಂದ್ರೆ ಪ್ಲೂರಲ್, ಇನ್ ದ ಡೇಸ್ ಆಫ್ 7th angel. ಹಂಗಂದ್ರೆ ಆ ವಾಯ್ಸ್ ಏನಾಗಿರ್ಬೇಕು, ನಮ್ಮ ಕಿವಿಗಳನ್ನೇ ಕೇಳಿರ್ಬೇಕು. ಇದೇನೇ ಸತ್ಯ. ಆ ಕಿವಿಗಳಲ್ಲಿ ಏನಿರ್ಬೇಕು, ಆ ಸತ್ಯಗಳನ್ನು ನಾವು ಕೇಳ್ತಾ ಇರ್ಬೇಕು. ಅವಾಗ್ಲೇ ನಮ್ಮ ಬಲಿ ಜೀವನವನ್ನು ನಾವು ದೇವರಿಗೆ ಕಂಪ್ಲೀಟ್ ಆಗಿ ನಾವೇನ್ ಮಾಡಬಹುದು, ಅರ್ಪಿಸಬಹುದು ಅಂತ ನೋಡ್ತೀವಿ. ಹಂಗಂದ್ರೆ ಪ್ರೀತಿಯ ಸಹೋದರರೇ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರಸಲ್ ರೈಟಿಂಗ್ಸ್ ಅಂಡ್ ಅದರ್ ರೈಟಿಂಗ್ಸ್ ಅಂತ? ಯಾವ ವ್ಯತ್ಯಾಸ ನಮ್ಗೆ ಕೊಟ್ಟಿರುವ 7ನೇ ದೂತನ ಮೂಲಕ ಇರುವ ಸತ್ಯದ ಮತ್ತು ಲೋಕದಲ್ಲಿ ಅನೇಕರು ವಾಕ್ಯಗಳನ್ನ ಏನ್ ಮಾಡ್ತಾರೆ, ಸಾರ್ತಾರೆ ಅಂತ ನೋಡಿದ್ವಿ. ಏನ್ ವ್ಯತ್ಯಾಸ? ಹಾರ್ಮೋನಿಯಸ್ ಆಗಿದೆ. ಮುಖ್ಯವಾದ ಏನು? ಇವಾಗ ಕೂಡ ನೀವು ನೋಡುವಾಗ ಅನೇಕರು ಈ ಸತ್ಯಗಳನ್ನು ಮಾತಾಡೋಕೆ ಶುರು ಆಗಿದ್ದಾರೆ. ಬಟ್ ಒಂದು ಮುಖ್ಯವಾದ ವಿಷಯ ಅಂದ್ರೆ ಆ ಸಭೆಗೆ ಕೊಟ್ಟಿರುವ ಆ ಸೇವೆಯನ್ನು ಅದರಲ್ಲಿ ಮಾತ್ರ ನಾವು ಅರ್ಥ ಮಾಡ್ಕೊಳ್ಳೋದು. ಹಂಗಂದ್ರೆ ಸಭೆಗೆ ಕೊಟ್ಟಿರುವ ಸೇವೆ ಬಂದು ಈ ಭೂಮಿನಲ್ಲಿ ನಾವು ಒಂದು ಆರ್ಗನೈಸೇಷನ್ ಆಗಿ ಇರೋದಕ್ಕೆ ನಮ್ಗೆ ಕರೆಯುವಿಕೆ ಕೊಟ್ಟಿಲ್ಲ. ವಿ ಆರ್ ನಾಟ್ ಇನ್ವೈಟೆಡ್ ಫಾರ್ ದಿಸ್. ನಮ್ಗೆ ಕೊಟ್ಟಿರುವ ಆ ಸೇವೆ ಏನಂದ್ರೆ ಈ ಬಾಧೆಗಳ ಪಟ್ಟು ಪರಿಶುದ್ಧ ಆಗಿ ಆ ಮಹಿಮೆಯನ್ನು ಹೊಂದಿಕೊಳ್ಳೋದು ಅಷ್ಟೇ. ಸೊ ಇಲ್ಲಿ ನಾವು ನಡೆಯಿರುವ ಈ ಮೀಟಿಂಗ್ಸ್, ಕೂಟ, ಕನ್ವೆನ್ಷನ್, ಇಟ್ ಇಸ್ ನಾಟ್ ಆಲ್ ಟೆಂಪರರಿ. ಇದನ್ನು ತಗೊಂಡು ನಾವೇನ್ ಮಾಡಕ್ಕಾಗಲ್ಲ, ಹೋಗಕ್ಕಾಗಲ್ಲ. ನಮ್ಗೆ ಕೊಟ್ಟಿರುವ ಮುಖ್ಯವಾದ ಸಭೆಗೆ ಕೊಟ್ಟಿರುವ ಸೇವೆನೇ ಬಂದು ಅದು ವಚನ ಕೂಡ ಓದೋಣ ಸಿಸ್ಟರ್. ಕೊಲೆಸಿಯನ್ಸ್ 1ನೇ ಅಧ್ಯಾಯ 24. ಕೊಲೆಸಿಯನ್ಸ್ 1st chapter verse 24. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ಸಭೆ ಎಂಬ, ಏನಾಗಿದೆ, ಇನ್ನ ಉಳಿದಿದೆ ಆ ಸಂಕಟಗಳು, ಆ ಉಪದ್ರವು, ಇನ್ನ ಆ ಕ್ರಿಸ್ತನ ಶರೀರ ಏನಾಗಿದೆ, ಇನ್ನ ಅದನ್ನು ನಾವು ಏನ್ ಮಾಡ್ಬೇಕು, ಅನುಭವಿಸಬೇಕು, ನೆರವೇರಿಸಬೇಕು. ಅದೇನೆ ನಮ್ಮ ಬಲಿ ತ್ಯಾಗ ಜೀವನವಂತ ನೋಡ್ತೀವಿ. ಸೊ ಇದೇನೆ ನಮ್ಮ ಮುಖ್ಯವಾದ ಉದ್ದೇಶ. ಅಪೋಸ್ಟಲರ್ಗಳಿತ್ತು, ಬ್ರದರ್ ರಸಲ್ ಅವ್ರಿಗೆ ಇತ್ತು. ಅವ್ರು ಬಂದ್ಮೇಲೆ ಅನೇಕ ಇಲ್ಲಿ ಸಂತರು ಯಾರಾದ್ರೂ ಸೈನ್ಸ್ಗೆ ಅದು ಇತ್ತು. ಉದಾಹರಣೆಗೆ ನಾವು ಅಪೋಸ್ಟಲ್ ಪೌಲ್ಗೆ ನಾವು ನೋಡುವಾಗ ಅನೇಕ ಸಭೆಗಳನ್ನು ಏನ್ ಮಾಡಿದ್ರು, ಅವರು ಸ್ಥಾಪನೆ ಮಾಡಿದ್ರು. ಬಟ್ ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡಿ ಅಲ್ಲೇ ನಿಂತ್ಕೊಂಡ್ರು. ಅವ್ರು ಹೇಳಿ ಸ್ಥಾಪನೆ ಮಾಡಿ, ನಾನು ರೋಮ್ಗೆ ಏನ್ ಆಗ್ಬೇಕು, ಹೋಗ್ಬೇಕು, ಅಲ್ಲಿ ನಾನು ಸಾಯ್ಬೇಕು. ಅವ್ರಿಗೆ ಕರೆಕ್ಟಾಗಿ ಉದ್ದೇಶ ಏನಾಯ್ತು, ಕ್ಲಿಯರ್ ಆಗಿತ್ತು. ಯಾಕಂದ್ರೆ ಕ್ರಿಸ್ತನ ಶರೀರದಲ್ಲಿ ಇರುವ
ಸ್ವಲ್ಪ ಉಳಿದಿದ ಆ ಸಂಕಟಗಳನ್ನು ನಾನು ಅನುಭವಿಸಬೇಕು. ಇದೇನೆ ಸಭೆಗೆ ಕೊಟ್ಟಿರುವ ಮುಖ್ಯವಾದ ಉದ್ದೇಶ. ಆ ಉದ್ದೇಶ ಈ ಕೊನೆಯದ ಕಾಲದಲ್ಲಿ, ವಿಶೇಷವಾಗಿ ಲಹೋದಿಕ ಕಾಲದಲ್ಲಿ ನಾವು ಇರ್ತೀವಿಲ್ಲ, ನಮ್ಮ ಕಾಲದಲ್ಲಿ ಅದು ಹೆಂಗಿರುತ್ತೆ ಅಂದ್ರೆ ಅದು ಬೆಚ್ಚಗೇನೂ ಇರಲ್ಲ, ಅದು ಏನಾಗಿದೆ ಅಂದ್ರೆ ಒಂದು ಸೆಲ್ಫ್ ಸ್ಯಾಟಿಸ್ಫೈಡ್. ನಾನು ಏನ್ ಮಾಡ್ತೀನಿ, ದೇವರ ಸೇವೆ ಮಾಡ್ತೀನಿ, ನಾನು ಎಲ್ಲ ಮಾಡ್ತೀನಿ, ನಾನು ಸಭೆಯನ್ನು ಸ್ಥಾಪಿಸ ಮಾಡ್ತೀನಿ. ಇದೇನೇ ನಡೀತಾ ಇದ್ದಾರೆ ಅಂದ್ರೆ ಆ ಉದ್ದೇಶವನ್ನು ನಾವೇನ್ ಮಾಡಿದೀವಿ ಪ್ರೀತಿಯ ಮರ್ತೋಗಿಬಿಟ್ಟಿದ್ದೀವಿ ಅಂತ. ಮುಖ್ಯವಾದ ಉದ್ದೇಶ ನೀವು ಕೆಲವು ಕಡೆ ಓದನ ನೋಡಿ. 2 ತಿಮೋತಿ 2ನೇ ಅಧ್ಯಾಯ ವಚನ 12 ಕೂಡ ಓದನ ಸಿಸ್ಟರ್. ಫ್ರಮ್ 12 ನೋಟ್ಸ್ ಓದಿ ಸಿಸ್ಟರ್. ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. ಸೊ ಸಿಂಪಲ್ ಅಷ್ಟೇ. ಇದೇ ಬಂದು ಸಭೆ ಕೊಟ್ಟಿರೋ ಮುಖ್ಯವಾದ ಒಂದು ವಿಷಯಗಳು. ಈ ವಿಷಯಗಳು ಯಾವಾಗ ಆಗುತ್ತೆ ಅಂದ್ರೆ ಆ 7ನೇ ದೂತನ ಶಬ್ದದಲ್ಲಿ ಜೀವಿಸುವವರಿಗೆ ಮಾತ್ರ. ಆ 7ನೇ ದೂತನ ಶಬ್ದದಲ್ಲಿ ಜೀವಿಸುವವರಿಗೆ ಮಾತ್ರನೇ ಈ ವಿಷಯಗಳು ನಡೀತವೆ. ಅದಕ್ಕೆ ನೋಡ್ತೀವಿ ಪ್ರೀತಿಯ ಸಹೋದರರೇ, ಅನೇಕ ಇವಾಗ ಸತ್ಯವೇದಿ ವಿದ್ಯಾರ್ಥಿಗಳು ಬಂದಿದ್ದೀವಿ. ಸೊ ಲೈಕ್ ಫಾರ್ ಎಕ್ಸಾಂಪಲ್ ಬ್ರದರ್ ನರೇಶ್ ಬ್ರದರ್ ಬರುವಾಗಲೇ ಚಿಕ್ಕ ಹುಡುಗರು ಅವರನ್ನು ನೋಡುವಾಗ ಅವ್ರ ಕಾಲದಲ್ಲಿ ಇರುವ ಆ ಟ್ರೂತ್, ಸತ್ಯ, ಐಕ್ಯತೆ, ಒನ್ನೆಸ್ ಇವಾಗ ಇಲ್ಲ. ಕಾರಣ ಏನು? ಆದ್ರೆ ಸತ್ಯ ಮಾತ್ರ ಏನಾಗಿದೆ, ಜಾಸ್ತಿ ಆಗಿದೆ. ಕಾರಣ ಏನು ನೋಡುವಾಗ ಪ್ರೀತಿಯ ಸಹೋದರ, ಸಿಂಪಲ್ ಆಗಿ ನಾವು ನೋಡಬಹುದು, ಇನ್ನ 1-2 ಮಾತ್ರ ಭೂಮಿನಲ್ಲಿ ಉಳಿದಿದೆ ಸಭೆಗೆ. ಅನೇಕ ಸತ್ಯಗಳು ಬಂದಿದೆ, ಸತ್ಯ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗಿದೆ. ನಾವೇನು ಅಂದಿಟ್ಕೊಂಡು ಇನ್ನ ಏನಾಗಿದೆ, ಸುಖಿಯ ಕಾಲ ಇದೆ ಅಂತ ನೋಡ್ತೀವಿ. ಇಟ್ಸ್ ರಾಂಗ್. ಯಾವಾಗ ಸ್ಪ್ರೆಡ್ ಆಗುತ್ತೆ ಜಾಸ್ತಿ, ಆವಾಗ ಸಭೆಗೆ 2-3 ಮಾತ್ರ ಏನಾಗುತ್ತೆ ಈ ಭೂಮಿನಲ್ಲಿ. ಹಂಗಂದ್ರೆ ಇನ್ನ ಜಾಸ್ತಿ ಜನರು ಬಂದರೆ ಅವ್ರು ಎಲ್ಲಿ ಬರ್ತಾರೆ ಅಂತ ನೋಡುವಾಗ ನಾವು ನೋಡ್ತೀವಲ್ಲ, ದೊಡ್ಡ ಸಂಖ್ಯೆ ಅಂತ. ಇನ್ನೊಂದು ನಾವು ಕಡೆ ನೋಡುವಾಗ ಆಮೋಸ್ 9 ಚಾಪ್ಟರ್ ವರ್ಸ್ 13 ನಲ್ಲಿ ಆ ಕಾಲದ ಬಗ್ಗೆ ಬರೀತಾರೆ. ಅದನ್ನ ಓದನ ಸಿಸ್ಟರ್. 9:13 ಆಮೋಸ್ 9:13. ಯೆಹೋವನು ಇಂತೆನ್ನುತ್ತಾನೆ, ಆಹಾ, ಮುಂದಿನ ಕಾಲದಲ್ಲಿ ಉಳುವವನು ಕೊಯ್ಯುವವನ ಹಿಂದೆ, ದ್ರಾಕ್ಷಿ ತುಳಿಯುವವನು ಬಿತ್ತುವವನ ಹಿಂದೆ ಒತ್ತಿಕೊಂಡು ಹೋಗುವರು. ನೋಡಿದ್ರ, ಈ ಟೈಮ್, ಈ ಪ್ಯಾರಲಲ್ ಇದನ್ನೇ ಇವಾಗ ನಡೀತಾ ಇದೆ ನಮ್ಮ ಮಧ್ಯದಲ್ಲಿ. ಹಾಗಾದ್ರೆ ಇಷ್ಟು ಬೀಜಗಳು, ಇಷ್ಟು ಸತ್ಯ ಬಂದು ಸ್ಪ್ರೆಡ್ ಆಗ್ದಂತ ನೋಡುವಾಗ ದೊಡ್ಡ ಸಂಖ್ಯೆಗೆ ಇದು ಹೋಗುವ ಒಂದು ಕಾಲ ಅಂತ ನೋಡ್ತೀವಿ. ಹಂಗಂದ್ರೆ ದೊಡ್ಡ ಸಂಖ್ಯೆ ಅಂದ್ರೆ ಎಲ್ಲರೂ ಅದಕ್ಕೆ ನಾವು ಓಡ್ತಾ ಇದೀವಿ? ಖಂಡಿತವಾಗಿಲ್ಲ, ಸಭೆಗೆ ಮಾತ್ರ ಓಡುತ್ತಿದ್ದೀವಿ. ಸೊ ಹಂಗಂದ್ರೆ ಇಷ್ಟು ವಿಷಯಗಳು ನಾವು ಪ್ರೀತಿಯ ಸಹೋದರರೇ ನಾವು ಮೈಂಡ್ ನಲ್ಲಿ ಇರಬೇಕು. ಈ ಸುಖಿಯ ಕಾಲದಲ್ಲಿ ಆ ಸಭೆಗೆ ಕೊಟ್ಟಿರುವ ಶಬ್ದ, ಆ ಮಳೆ ನಿಂತೋಯ್ತು ಆಲ್ರೆಡಿ. ಆ ನಿಂತೋಯ್ತು ಮಳೆದ್ರಲ್ಲಿ ನಾವು ನೆನೆದ್ರೇನೆ ಮಾತ್ರ ನಮಗೆ ಏನಾಗಿರುತ್ತೆ ಅಂದ್ರೆ ನಾವು ಈ ಕ್ರಿಸ್ತನ ಆ ಸ್ವರೂಪದಲ್ಲಿ ನಮಗೆ ಬೆಳೆಯೋಕೆ ಅನುಕೂಲವಾಗುತ್ತೆ. ಇಲ್ಲಾಂದ್ರೆ ತುಂಬಾ ಏನಾಗುತ್ತೆ ಅಂದ್ರೆ ಪ್ರೀತಿಯ ಸಹೋದರ, ಆ ಲಹೋದಿಕ ಸಭೆಯಲ್ಲಿ ಹೇಳುವ ತನಕ ನಾನು ಹೆಂಗಿದ್ದೀನಿ, ಒಂದು ಸೆಲ್ಫ್ ಸಫಿಷಿಯೆಂಟ್, ನನಗೆ ಎಲ್ಲ ಗೊತ್ತು, ನಾನು ಸತ್ಯದಲ್ಲಿ ಹೆಂಗಿದ್ದೀನಿ, ನಾನು ಬೆಳೆದಿದ್ದೀನಿ, ನಾನು ಯಾರು ಮೇಲೆ ಏನೂ ಇಲ್ಲ, ಡಿಪೆಂಡ್ ಆಗಲ್ಲ, ನನಗೆ ಸತ್ಯ ಗೊತ್ತು, ನಾನೇ ಹೇಳ್ತೇನೆ, ನನಗೆ ಕೂಡ ಒಂದು ಶಕ್ತಿ ಇರುತ್ತೆ, ಕೆಪಾಸಿಟಿ ಇದೆ, ನಾನೇ ಒಂದು ಸಭೆಯನ್ನು ಏನ್ ಮಾಡ್ಬೋದು, ನಡೆಸಬಹುದು ಅಂತ ಈ ವಿಷಯಗಳು ಇದು ನಿಜವಾದ ಸಭೆ ಮಧ್ಯದಲ್ಲಿ ಇವಾಗ ಬಂದಿದೆ ಅಂತ ನಾವು ನೋಡ್ತೀವಿ. ಸೊ ಅದಕ್ಕೆ ಎಚ್ಚರಿಕೆ ಇರಬೇಕು ಪ್ರೀತಿಯ ಸಹೋದರರೇ. ಈ ಸುಖಿಯ ಕಾಲದಲ್ಲಿ ಮುಖ್ಯವಾದ ವಿಷಯ ಒಂದು ಸಪರೇಷನ್, ಯಾವುದು ನಿಜ ಯಾವುದು ಸುಳ್ಳು ಅಂತ ಸಪರೇಷನ್ ಆಗುವ ವಿಷಯಗಳಲ್ಲಿ ನಾವು ನೋಡ್ತೀವಿ. ಸೊ ಈ ಸುಖಿಯ ಕಾಲ ಮುಗಿಯುವಾಗನೇ ಆ ಟೈಮ್ ಆಫ್ ಟ್ರಬಲ್ ಏನಾಗುತ್ತೆ, ಆ ಉಪದ್ರ ಕಾಲ ಸ್ಟಾರ್ಟ್ ಆಗುತ್ತೆ. ಆ ಉಪದ್ರ ಕಾಲದಲ್ಲಿ ಯಾರು ಇರ್ತಾರೆ ಅಂತ ನಾವು ನೋಡುವಾಗ ಇನ್ನೊಂದು ವಿಂಟರ್ ಸೀಸನ್, ಇನ್ನೊಂದು ಚಳಿಗಾಲ ಅಂತ ನಾವು ನೋಡ್ತೀವಲ್ಲ. ಸೊ ಒಂದು ಚಳಿಗಾಲ ಬಂದು ಕ್ರಿಸ್ತನ ಬರೋಕೆ ಮುಂಚೆ ಒಂದು ಚಳಿಗಾಲ ಇತ್ತು, ಅದು ಪ್ಯಾಪಸಿ ರೂಲ್. ಅದು ಕ್ರಿಸ್ತನ ಬಂದ ತಕ್ಷಣ ಆ ಸುಖಿಯ ಕಾಲ ಸ್ಟಾರ್ಟ್ ಆಯಿತು. ಆ ಸತ್ಯ ಏನಾಗ್ತಾ ಇದೆ ಇವಾಗ ಬರ್ತಾ ಇದೆ. ಸತ್ಯ ಅಂದ್ರೆ ಆಲ್ರೆಡಿ ಬರ್ದಿರುವ ಸತ್ಯವನ್ನು ಏನಾಗಿರ್ತಾ ಇದೆ, ಸ್ಪ್ರೆಡ್ ಆಗ್ತಾ ಇದೆ. ಅದರಲ್ಲಿ ಯಾವುದು ಗೋಧಿ ಯಾವುದು ಕಳಜೆ ಅಂತ ಆ ಸಪರೇಷನ್ ನಡೀತಾ ಇದೆ. ಆ ಶಬ್ದದಲ್ಲಿ ನಾನು ಜೀವಿಸಬೇಕು. ಸೊ ಇರುತ್ತೆ, ಆ ಶಬ್ದದಲ್ಲಿ ಇರುವಾಗ ಖಂಡಿತವಾಗಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಬಟ್ ಅದನ್ನು ನಾವು ಓವರ್ಕಮ್ ಮಾಡಿ ನಮ್ಮ ಮಾಂಸವನ್ನು ನಾವು ಓವರ್ಕಮ್ ಮಾಡ್ಬೇಕಂತ ನೋಡ್ತೀವಿ. ಸೊ ಈ ಸಭೆಯ ಭಾಗ ಮುಗಿಯುವಾಗ ಯಾವುದು ಸ್ಟಾರ್ಟ್ ಆಗುತ್ತೆ ಅಂತ ನೋಡುವಾಗ ಇನ್ನೊಂದು ಚಳಿಗಾಲ ಬಗ್ಗೆ ನಾವು ಓದ್ತೀವಿ. ಈ ಚಳಿಗಾಲ ಬಗ್ಗೆ ಎಲ್ಲಿ ಅಂತ ನೋಡ್ತೀವಿ ಅಂದ್ರೆ ಐಶಯ್ಯ 21ನೇ ಅಧ್ಯಾಯ ವಚನ 12 ಓದಿ ಸಿಸ್ಟರ್. ಐಶಯ್ಯ 21ನೇ ಅಧ್ಯಾಯ ವಚನ 12. ಉದಯವೂ ಬರುತ್ತದೆ, ರಾತ್ರಿಯೂ ಬರುತ್ತದೆ, ವಿಚಾರಿಸಬೇಕು. ಉದಯವು
ಬರುತ್ತದೆ ರಾತ್ರಿ. ರಾತ್ರಿ. ಆ ಉದಯ ಯಾವಾಗ ಬಂದಿದೆ ಅಂತ ನಾವು ನೋಡಿದೀವಲ್ಲ, ಸಮ್ಮರ್ ಸುಗ್ಗಿಯ ಕಾಲ ಅಂದ್ರೆ 1874 ನಲ್ಲಿ ಆ ಉದಯ ಅಂದ್ರೆ ಆ ಬೇಸಿಗೆ ಕಾಲ, ಆ ಸುಗ್ಗಿಯ ಕಾಲ ಬರುತ್ತದೆ. ಆ ಜೊತೆಗೇನೆ ಯಾವುದು ಬರುತ್ತೆನಾ, ರಾತ್ರಿನೂ ಬರುತ್ತೆ. ಅಂದ್ರೆ ಆ ರಾತ್ರಿ ನಮಗೆ ಸ್ಟಾರ್ಟ್ ಆಗಿರೋದ್ರಿಂದ ಫಸ್ಟ್ ವರ್ಲ್ಡ್ ವಾರ್ 1914 ಇಂದ ಅದು ಶುರುವಾಯ್ತು. ಬಟ್ ಇನ್ನ ಪೀಕ್ಗೆ ಏನಾಗ್ಲಿಲ್ಲ, ಅದು ಉಪತ್ರಕ್ಕೆ ಅದು ಹೋಗ್ಲಿಲ್ಲ. ಸೊ ಈ ಕಾಲದಲ್ಲಿ ಹಂಗಂದ್ರೆ ಅದು ಹೋಗುವಾಗ ಇಲ್ಲಿ ಸಭೆ ಖಂಡಿತವಾಗಿ ಇರಲ್ಲ. ಯಾಕಂದ್ರೆ ಅವ್ರು ಸ್ಯಾಕ್ರಿಫೈಸ್ ಏನ್ ಮಾಡ್ತಾರೆ, ಆ ಬಲಿಯನ್ನು ಅವ್ರು ನೆರವೇರಿಸ್ತಾರೆ ಅಂತ ಇಲ್ಲಿ ನೋಡ್ತೀವಿ. ಸೊ ಅಲ್ಲಿ ಏನ್ ನಡೆಯುತ್ತೆ ಅಂತ ನೋಡುವಾಗ ಪ್ರೀತಿಯ ಸಹೋದರ ಅಂತ ನೋಡ್ತೀವಿ. ಜೆರೆಮಿಯ 8 ಚಾಪ್ಟರ್ ವರ್ಸ್ 20 ಕೂಡ ಓದೋಣ ಸಿಸ್ಟರ್. ಯೆರೆಮೀಯ 8ನೇ ಅಧ್ಯಾಯ ವಚನ 20. ಸುಗ್ಗಿ ತೀರಿತು, ಅದೇ ಸುಗ್ಗಿ ತೀರಿತು, ಹ್ಮ್ ಹಣ್ಣಿನ ಕಾಲ ಮಾಗಿತ್ತು, ಹ್ಮ್ ನಮಗೆ ಉದ್ಧಾರವೇ ಆಗಲಿಲ್ಲ. ನೋಡಿದ್ರ. ಸೊ ಈ ಕಾಲ ಯಾವ್ದಂತ ನೋಡುವಾಗ ಇನ್ನೊಂದು ಚಳಿಗಾಲ ಬರುತ್ತೆ. ಅದೇ ರಾತ್ರಿ ಉದಯವೂ ಬರುತ್ತದೆ, ಅದ್ ಜೊತೆಗೆ ಯಾವುದು ಬರುತ್ತದೆ, ರಾತ್ರಿ ಬರುತ್ತೆ. ಅಂದ್ರೆ ಇನ್ನೊಂದೊಂದು ಚಳಿಗಾಲ ಬರುತ್ತೆ. ಅದರಲ್ಲಿ ಸಭೆಗೆ ಅಲ್ಲಿ ಇರುವುದಿಲ್ಲ. ಅಲ್ಲಿ ಯಾರು ಇರ್ತಾರೆ ಅಂದ್ರೆ ಆ ದೊಡ್ಡ ಸಂಖ್ಯೆ ಅಲ್ಲಿ ಇರ್ತಾರೆ. ಅವರೇನೆ ಇದು ಮಾತಾಡುವ ವಾಕ್ಯಗಳು ಅಂತ ನಾವು ನೋಡ್ತೀವಿ. ತಿರ್ಗಾ ಓದಿ ಸಿಸ್ಟರ್ ವಚನ. ಸುಗ್ಗಿ ತೀರಿತು, ಹ್ಮ್ ಹಣ್ಣಿನ ಕಾಲ ಮುಗಿಯಿತು, ಹ್ಮ್ ನಮಗೆ ಉದ್ಧಾರವೇ ಆಗಲಿಲ್ಲ. ನೋಡಿದ್ರ. ಸೊ ಈ ವಾಕ್ಯಗಳು ಏರುತ್ತಾರೆ ಅಂದ್ರೆ ಅವರುನು ಸಭೆ ಜೊತೆಗೆ ಇದ್ದಿರೋರು, ಅವ್ರು ಯಾರು ಬುದ್ಧಿನರು, ಕನ್ಯರು, ಅವರು ಸಭೆಗೆ ಜೊತೆ ಇರಿದ್ರು. ಬಟ್ ಆ ಒಂದು ಅಲೆಕ್ಷನ್ ಅಂದ್ರೆ ಒಂದು ಏನಂದ್ರೆ ಅವರು ಸತ್ಯದಲ್ಲಿ ಬಂದಿದ್ದಾರೆ. ಬಟ್ ಏನಾಯ್ತು ಅಂದ್ರೆ ಇವ್ರಿಗೆ ಮತ್ತು ಯಾರಿಗೆ ಬುದ್ಧಿವಂತವರಿಗೆ ಏನ್ ವ್ಯತ್ಯಾಸ ಅಂದ್ರೆ ಯಾಕೆ ಇವ್ರು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಇವ್ರಿಗೆ ಬಂದು ಯಾವುದು ಒಳ್ಳೇದು ಕೆಟ್ಟದನ್ನು ಸರಿಯಾಗಿ ಮಾಡ್ಲಿಕ್ಕೆ ಇವ್ರಿಗೆ ಚಾಯ್ಸ್ ಸಿಗ್ಲಿಲ್ಲ. ಚಾಯ್ಸ್ ಅಂದ್ರೆ ಚಾಯ್ಸ್ ಮಾಡಕ ಆಗ್ಲಿಲ್ಲ. ಇವ್ರಿಗೆ ಸತ್ಯ ಗೊತ್ತಿತ್ತು, ಇವರು ಓಡಿದ್ರು, ಚೆನ್ನಾಗಿ ಓಡಿದ್ರು ಇಲ್ಲ. ಬಟ್ ಕೆಲವು ವಿಷಯಗಳಿನ್ನು ಯಾವುದು ಒಳ್ಳೇದು ಕೆಟ್ಟದು ಅಂತ ಇವ್ರಿಗೆ ಏನ್ ಮಾಡಲ್ಲ, ಆ ಸಪ್ರೇಟ್ ಮಾಡಕ್ಕೆ ಆಗ್ಲಿಲ್ಲ ಅಂತ ನಾವು ನೋಡ್ತೀವಿ. ವಚನ ಓದನ ಸಿಸ್ಟರ್. ಎಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ವಚನ 12ದಿಂದ ಓದಿ ಸಿಸ್ಟರ್, ವರ್ಸ್ 12 ಇಂದ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರ ಹಾಗಾದ್ರೆ ಮುಖ್ಯವಾದ ನೀತಿಯ ವಾಕ್ಯದಲ್ಲಿ ಏನಾಗ್ಲಿಲ್ಲ, ಬಟ್ ಜ್ಞಾನ ಇದೆ, ಆ ತಿಳುವಳಿಕೆ ಇದೆ, ಇದೆಲ್ಲ ಸಭೆಗೆ ಇದೆ, ಮೀನ್ಸ್ ಆ ಯಾರೋ ದೊಡ್ಡ ಸಂಖ್ಯೆಗೆ ಇದೆ. ಬಟ್ ಆ ನೀತಿಯ ವಾಕ್ಯದಲ್ಲಿ ಏನಾಗ್ಲಿಲ್ಲ ಅವ್ರಿಗೆ. ಇದು ಅನುಭವ ಯಾವಾಗ ಬರುತ್ತೆ, ಯಾವಾಗ ಆ ದೇವರ ಸೇವೆಯಲ್ಲಿ ನಾವು ಕಂಪ್ಲೀಟ್ ಇಂಟ್ರೆಸ್ಟ್ ನಾವು ತೋರಿಸ್ತೀವಿ. ಹಂಗಂದ್ರೆ ನಮ್ಮ ದಿನಕ್ಕೂ ನಾವು ಏನು ಸ್ಯಾಕ್ರಿಫೈಸ್ ಮಾಡ್ತೀವಿ, ಆವಾಗ್ಲೇನೆ ಈ ನೀತಿಯ ವಿಷಯದಲ್ಲಿ ನಾವು ಏನ್ ಮಾಡ್ಬೋದು, ಬೆಳೆಯಬಹುದು. ಆ ಅನುಭವ ನಮಗೆ ಬರುತ್ತಂತ ನೋಡ್ತೀವಿ. ಸೊ ನಾ ಕಂಟಿನ್ಯೂ ಮಾಡಿ ಸಿಸ್ಟರ್ ಅದರಲ್ಲಿ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು. ನೋಡಿದ, ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಈ ಜ್ಞಾನೇಂದ್ರಿಯನ ಅವ್ರಿಗೆ ಯೂಸ್ ಮಾಡಕ್ಕೆ ಏನಾಗುತ್ತೆ, ಕರೆಕ್ಟ್ ಆಗಿ ಯೂಸ್ ಮಾಡ್ತಾರೆ. ಆ ಜ್ಞಾನೇಂದ್ರಿಯಗಳಂತ ನಾವು ನೋಡ್ತೀವಿ, ಸೆನ್ಸಸ್. ಆ ಸೆನ್ಸಸ್ ಯಾವ್ದು ನಮ್ದು, ಆತ್ಮಿಕ ಕಣ್ಣು. ಅದೇ ನಮ್ಗೆಲ್ಲ 5 ಸೆನ್ಸಸ್ ಇದೆ ಅಲ್ಲ, 5 6 5 ಕರೆಕ್ಟ್ ಅಲ್ಲ. ಆ 5 ಸೆನ್ಸಸ್ ಅನ್ನು ಕರೆಕ್ಟ್ ಆಗಿ ನಾವೇನ್ ಮಾಡ್ಬೇಕು, ದೇವರಿಗೋಸ್ಕರ ಈ ಬಲಿತೆಗೆ ಜೀವನದಲ್ಲಿ ಓಸ್ಕರ ನಾವು ಏನ್ ಅರ್ಪಿಸಬೇಕು. ಹಂಗಂದ್ರೆ ಕಂಪ್ಲೀಟ್ ಬಾಡಿಯನ್ನು ನಾವೇನ್ ಮಾಡಿದೀವಿ, ಆಲ್ಟರ್, ಆ ಬಲಿಪೀಠ ಮೇಲೆ ಇಟ್ಟಿದ್ದೀವಿ. ಆ ಸ್ಯಾಕ್ರಿಫೈಸ್ ಕರೆಕ್ಟ್ ಆಗಿ ಕೊಡುವವರಿಗೆ ಹೆಂಗಿರ್ತಾರೆ, ಇವ್ರು ಗಟ್ಟಿಯಾದ ಆಹಾರ ಏನೇನ್ ಮಾಡ್ತಾರೆ, ಇವ್ರು ಗಟ್ಟಿಯಾದ ಆಹಾರ ಅಂದ್ರೆ ನಾವು ನೋಡ್ತೀವಿ ಒಂದು ಕಡೆ ನಾವು ನೋಡುವಾಗ ಪ್ರಾಫೆಸಿ ಇದೆಲ್ಲ ನಾವು ಗಟ್ಟಿಯಾದ ಒಂದು ವಿಷಯ. ಬಟ್ ಇಲ್ಲಿ ಗಟ್ಟಿಯಾದ ಇಲ್ಲಿ ಮಾತಾಡುವಾಗ ಏನು ಬಗ್ಗೆ ಏನಿರ್ತದೆ, ನಮ್ಮ ಕ್ಯಾರೆಕ್ಟರ್. ಹಂಗಂದ್ರೆ ಸಹಿಸಿಕೊಳ್ಳುವುದು. ಎಲ್ಲ ವಿಷಯಗಳನ್ನು ನಾವೇನ್ ಮಾಡ್ಬೋದು, ಆ ಸಹಿಸಿಕೊಂಡು ಸಮಾಧಾನದಿಂದ, ಆ ಐಕ್ಯತೆಯಿಂದ ನಾವು ನಡೀತೀವಲ್ಲ ಸಭೆಯಲ್ಲಿ, ಅದೇನೇ ಬಂದು ನಮ್ಗೆ ಗಟ್ಟಿಯಾದ ಆಹಾರ. ಸೊ ಇದ್ರಲ್ಲಿ ರಸೂಲ್ ಕ್ವಶನ್ ಬುಕ್ನಲ್ಲಿ 119 ಅಂತೀನಿ, 119 119 ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಗಟ್ಟಿಯಾದ ಆಹಾರ ಬಗ್ಗೆ ಹೆಂಗೆ ಸಭೆ ಇರುತ್ತೆ ಅಂದ್ರೆ, ಇವಾಗ ಸಭೆಯಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ಸ್ ಏನು ಬರಲೇಬೇಕು. ಯಾಕಂದ್ರೆ ಆ ಸಪ್ರೇಷನ್ಸ್ ಇರುತ್ತೆ. ಯಾಕಂದ್ರೆ ಎಲ್ಲ ನಾವು ಇನ್ನ ಭೂಮಿನಲ್ಲಿ ಹೆಂಗಿದೀವಿ, ಇನ್ನ ಮಾಂಸದಲ್ಲಿ ಇದೀವಿ. ಅವಾಗ ಬರುವಾಗ ಸಭೆ ಏನ್ ಡಿಸಿಷನ್ ತಗೊಳ್ಬೇಕಂತ ಅಲ್ಲಿ ಬರ್ದಿದ್ದಾರೆ ಅಂದ್ರೆ, ಯಾವುದೇ ಕಾರಣಕ್ಕಾಗಿ ನಾ ಈ ಸಭೆ ಬಿಟ್ಟು ಇನ್ನೊಂದು ಸಭೆದಕ್ಕೆ ಹೋಗಬೇಡ.
ಯಾಕಂದ್ರೆ ಇಲ್ಲಿ ನಿಮ್ಗೆ ಬಂದಿರುವ ಆ ಉಪದ್ರವು, ಸಂಕಟಗಳು, ಆ ಕಷ್ಟಗಳು ಯಾರು ಅನುಮತಿಸಿದ್ದಾರೆ? ದೇವರ ಅನುಮತಿಸಿದ್ದಾರೆ. ಒಂದು ವೇಳೆ ನೀವು ಇಲ್ಲಿಂದ ಬಿಟ್ಟು ಇನ್ನೊಂದು ಕಡೆ ಹೋಗುವಾಗ ನಿಮ್ಗೆ ಕೊಟ್ಟಿರುವ ಈ ಅಮೂಲ್ಯವಾದ ಎಕ್ಸ್ಪೀರಿಯನ್ಸಸ್, ಅನುಭವಗಳನ್ನು ನೀವೇನ್ ಮಾಡ್ತೀರಾ? ಮಿಸ್ ಮಾಡ್ತೀರಾ ಅಂತ ನೋಡಿ. ಅಂದ್ರೆ ಗಟ್ಟಿಯಾದ ಆಹಾರ ಅಂದ್ರೆ ಎಲ್ಲದನ್ನು ಇವ್ರು ಏನ್ ಮಾಡ್ತಾರೆ? ಸಗಿಸಿಕೊಂಡು, ಇವ್ರಿಗೆ ಸ್ವಲ್ಪ ಹಕ್ಕುಗಳು ಇರುತ್ತಲ್ಲ, ಇವ್ರು ನೀತಿವಂತ ಆಗಿದ್ದಾರೆ, ಇವ್ರಿಗೆಲ್ಲ ಹಕ್ಕುಗಳು, ರೈಟ್ಸ್, ಹಕ್ಕುಗಳು, ಇವ್ ಹಕ್ಕುಗಳನ್ನು ಇವ್ರು ಏನ್ ಮಾಡ್ತಾರೆ? ಅದು ಒಳ್ಳೇದದು ಇದ್ರೇನೂ ಕೂಡ ಇವ್ರು ಬಿಟ್ಕೊಡ್ತಾರೆ ಅದನ್ನು. ಯಾವುದಕ್ಕೆ? ಸಭೆ ಭಕ್ತಿನಲ್ಲಿ ಬೆಳೆಯಬೇಕಂತ. ಈ ತರ ವಿಷಯಗಳು ಇರುವವರನ್ನೇ ಗಟ್ಟಿಯ ಆಧಾರವನ್ನು ಏನ್ ಮಾಡ್ತಾರೆ? ಅವ್ರನಲ್ಲಿ ಇರುತ್ತೆ. ಇವ್ರು ಕಂಟಿನ್ಯೂ ಮಾಡಿ ಸಿಸ್ಟರ್ ಅದನ್ನು. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಹ್ಮ್ ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯನ್ನು ಶಿಕ್ಷಿಸಿಕೊಂಡು ಇದು ಒಳ್ಳೇದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೆ ಕ್ಲಿಯರ್ ಆಗಿ ಯಾವುದು ಒಳ್ಳೇದು ಯಾವ್ದು ಕೆಟ್ಟದೇನೋ ಒಂದು ಡಿಸಿಷನ್ ತಗೊಳ್ಳೋ ಮೆಂಟಾಲಿಟಿ ಯಾರಿಗಿರುತ್ತೆ ಆ ನೂತನ ಸೃಷ್ಟಿಗೆ ಇರುತ್ತೆ ಅಂತ ನೋಡ್ತೀವಿ. ಪ್ರೀತಿಯ ಸಹೋದರಿ. ಹಂಗಂದ್ರೆ ಈ ಗಟ್ಟಿಯಾರ ಆಗಾದ್ರೆ ಸಿಂಪಲ್ ಆದ ಎಂಡ್ಯೂರೆನ್ಸ್ ನಮ್ಮಲ್ಲಿ ಇರಬೇಕು, ಸಗಿಸಿಕೊಳ್ಳುವುದು. ಯಾವುದೇ ನೋಡಿ, ಇವಾಗ ಹಸ್ಬೆಂಡ್ ಅಂಡ್ ವೈಫ್ ನೀವು ತಗೊಂಡ್ರೆ ಸಗಿಸಿಕೊಳ್ಳೋದಿಲ್ಲ ಅಂದ್ರೆ ಖಂಡಿತವಾಗಿ ಏನಾಗುತ್ತೆ? ಅಲ್ಲಿ ಇನ್ನ ಪ್ರಾಬ್ಲಮ್ಸ್ ಹೆಚ್ಚಾಗುತ್ತೆ ಅಂತ ನೋಡ್ತೀವಿ. ಸೊ ಈ ವಿಷಯಗಳು ಸಗಿಸಿಕೊಳ್ಳುವ ಕ್ಯಾರೆಕ್ಟರ್ ಯಾರು ತೋರಿಸ್ತಾರೆ? ಸಭೆ ತೋರಿಸ್ತಾರೆ. ಬಟ್ ಕೆಲವು ವಿಷಯದಲ್ಲಿ ಯಾರು ತೋರಿಸಲ್ಲ ಅಂದ್ರೆ ದೊಡ್ಡ ಸಂಖ್ಯೆ ಅದು ತೋರಿಸಿ. ಯಾವುದು ಒಳ್ಳೇದು ಕೆಟ್ಟದನ್ನ ಸಪರೇಷನ್ ಅವ್ರಿಗೆ ಇರಲ್ಲ ಅಂತ ನೋಡ್ತೀವಿ. ಸೊ ಅದಕ್ಕೆ ನಾವು ಪ್ರೀತಿಯ ಸಹೋದರಿ, ಆ ಸಮಯದಲ್ಲಿ ಈ ಚಳಿಗಾಲದಲ್ಲಿ ಯಾರು ಹೋಗಿ ಸಿಕ್ಕಿಕೊಳ್ತಾರೆ ಅಂದ್ರೆ ಈ ದೊಡ್ಡ ಸಂಖ್ಯೆ. ಇವರೇ ಅನೇಕ ಉಪದ್ರದಲ್ಲಿ ಏನ್ ಮಾಡ್ಬೇಕು? ಅಲ್ಲಿನೂ ಹೋಗಿ ಇವ್ರನ್ನ ತಮ್ಮನ್ನು ಅವ್ರು ಏನ್ ಮಾಡ್ಬೇಕು? ಪ್ರೂವ್ ಮಾಡಬೇಕು, ಶುದ್ಧೀಕರಿಸಿಕೊಂಡು ಪ್ರೂವ್ ಮಾಡ್ಬೇಕಂತ ಇಲ್ಲಿ ನೋಡ್ತೀವಿ. ಅದು ಕೂಡ ಓದೋಣ ನೋಡಿ. ಪ್ರಕಟಣೆ 7ನೇ ಅಧ್ಯಾಯದಲ್ಲಿ 14 ವಚನ ಸಿಸ್ಟರ್. ರೆವಲ್ಯೂಷನ್ 7:14. ಅವನು ನನಗೆ ಇವರು ಆ ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವಾತನು ಇಲ್ಲಿ ನೋಡಿ, ಅನೇಕ ಉಪದ್ರಗಳಿಂದ ಬಂದಿರುವವರು ತನ್ನ ವಸ್ತ್ರಗಳನ್ನ ಏನ್ ಮಾಡಿದ್ರು? ಶುದ್ಧ ಮಾಡಿದ್ದಾರೆ ಅಂತ ನೋಡ್ತೀವಿ. ಸೊ ಇವ್ರು ಬಂದು ಏನ್ ಮಾಡಿದ್ರೆ ಆ ಸಿಂಹಾಸನಲ್ಲಿ ಕೂತ್ಕೊಳ್ಳೋದಿಲ್ಲ, ಅಲ್ಲಿ ನಿಂತ್ಕೊಂಡು ಇವರು ಸೇವೆ ಮಾಡ್ತಾರೆ. ಬಟ್ ಇವ್ರು ಇಷ್ಟು ಈ ಒಂದು ವೇಳೆ ಇವ್ರು ಸಭೆ ಕ್ಲಾಸ್ ಅನ್ನು ಮಿಸ್ ಮಾಡಿದ್ರು ಕೂಡ ಇವ್ರಿಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ. ಈ ಕ್ಯಾರೆಕ್ಟರ್ ನಮ್ಮಲ್ಲಿ ಇರ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಇವರು ಒಂದು ಸಭೆ ಮಿಸ್ ಮಾಡಿ ಆ ಚಳಿಗಾಲದಲ್ಲಿ ಹೋಗಿದ್ರು. ಚಳಿಗಾಲದಲ್ಲಿ ಅವರನ್ನು ಪ್ರೂವ್ ಮಾಡಬೇಕು. ಬಟ್ ಪ್ರೂವ್ ಮಾಡೋ ತನಕ ಇವ್ರ ಹತ್ರ ಒಂದು ಕ್ಯಾರೆಕ್ಟರ್ ಇದೆ ಅಂತ ಇಲ್ಲಿ ನಾವು ನೋಡ್ತೀವಿ. ಪ್ರಕಟಣೆ 9ನೇ ಅಧ್ಯಾಯದಲ್ಲಿ ವಚನ 7ನೇ ವಚನ ಓದಿ ಸಿಸ್ಟರ್. ಪ್ರಕಟಣೆ 19:7. ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ. ಏನ್ ಹೇಳ್ತಾರೆ? ಸಂತೋಷ. ಯಾರು ಮಾತಾಡೋದು ಇದು? ಒಂದೇ ವಚನ ಓದಿ ಸಿಸ್ಟರ್ ಫಸ್ಟ್. ಇದಾದ ಮೇಲೆ ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದವೋ ಎಂಬಂತೆ ಒಂದು ಶಬ್ದವನ್ನು ಕೇಳಿದೆನು. ನೋಡಿದ್ರ ಯಾರು ಮಾತಾಡ್ತಾರೆ? ಅದು ದೊಡ್ಡ ಸಂಖ್ಯೆಯವರು ಏನ್ ಮಾತಾಡ್ತಾರೆ? ಇವಾಗ ಯಾರ್ದು ಮದುವೆ ಬಂದಿದೆ? ಯಜ್ಞದ ಕುರಿ ಮದುವೆ ಬಂದಿದೆ. ನಾವೇನ್ ಮಾಡೋಣ? ಈ ಕ್ಯಾರೆಕ್ಟರ್ ನಮ್ಮಲ್ಲಿ ಇರ್ಬೇಕಂತ ಹೇಳ್ತಾರೆ. ವಿಶೇಷ ನೋಡಿದ್ರೆ ಈ ಗ್ರೇಟ್ ಕಂಪನಿ ಕೂಡ ಸಾಧಾರಣ ಒಂದು ಗುಂಪೆ ಇಲ್ಲ. ಇವ್ರು ಕಷ್ಟಪಟ್ಟಿದ್ದಾರೆ. ಬಟ್ ಇವ್ರಿಗಿರುವ ಕ್ಯಾರೆಕ್ಟರ್ ನೋಡುವಾಗ, ಒಬ್ರು ಬೆಳೆಯುವಾಗ ಅದನ್ನು ನೋಡಿ ಇವ್ರು ಏನ್ ಮಾಡ್ತಾರ? ಸಂತೋಷ ಪಡ್ತಾರೆ. ತುಂಬಾ ಮುಖ್ಯವಾದದ್ದು ಇಲ್ಲ ಪ್ರೀತಿ. ಅದಕ್ಕೆ ನಾವು ಅನೇಕ ವಿಷಯಗಳಲ್ಲಿ ಅಪೋಸ್ತಲ ಪೌಲ್ ಬರೆಯುವಾಗ ನಗುವಾಗ ನೀವೇನ್ ಮಾಡಿ? ಒಂದು ಶರೀರ ಗಣಪಟ್ರೆ ಅದ್ ಜೊತೆಗೆ ನೀವು ಗಣಪಟ್ರಿ, ಸಂತೋಷ ಪಡ್ರಿ. ಅದ್ ದುಃಖ ಪಟ್ರೆ ಅದ್ ಜೊತೆಗೆ ನೋಡಿದ್ರೆ ಆ ಗ್ರೇಟ್ ಕಂಪನಿ ಕೂಡ ಹೋಗೋದಕ್ಕೆ ಈ ಕ್ಯಾರೆಕ್ಟರ್ ಬೇಕು. ಆ ಚಳಿಗಾಲದಲ್ಲಿ ಅವ್ರು ಬರ್ತಾರೆ ಅಂದ್ರೆ ಸಾಧಾರಣವಾಗಿ ಅವ್ರು ಬರಲ್ಲ. ಈ ಕ್ಯಾರೆಕ್ಟರ್ ಅವ್ರ ಹತ್ರ ಇರುತ್ತಂತ ನಾವು ನೋಡ್ತೀವಿ. ಪ್ರೀತಿಯ ಸಹೋದರನ್ನು ನೋಡ್ತೀವಿ. ಸೊ ಹಂಗಂದ್ರೆ ಈ ಚಳಿಗಾಲದಲ್ಲಿ ಬರೇ ಗ್ರೇಟ್ ಕಂಪನಿ ಮಾತ್ರ ಅವರು ಇಲ್ಲ. ಅದ್ ಜೊತೆಗೆ ಯಾರಿಗೆ ಜಜ್ಮೆಂಟ್ ಬರುತ್ತೆ ಅಂದ್ರೆ ಬ್ಯಾಬಿಲೋನ್ಗೆ ಫೈನಲ್ ಜಜ್ಮೆಂಟ್ ಬರುತ್ತಂತ ನಾವು ನೋಡ್ತೀವಿ. ಅದನ್ನು ಓದೋಣ. ಪ್ರಕಟಣೆ 14 ಅಧ್ಯಾಯ ವಚನ 14 ಓದಿ ಸಿಸ್ಟರ್. 14. ನಾನು ನೋಡಲಾಗಿ
ಇಗೋ, ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು. ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು, ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು. ಆಗ ದೂತನಾದ ಮತ್ತೊಬ್ಬನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕೂತಿದ್ದಾತನಿಗೆ, ಭೂಮಿಯ ಪೈರು ಮಾಗಿ ಒಣಗಿದೆ, ಕೊಯ್ಯುವ ಕಾಲ ಬಂತು. ನೋಡಿದ್ರೆ ಇದು ಬಂದು ನಾವು ಬೇಸಿಗೆ ಕಾಲ ಅಂತ ನೋಡ್ತೀವಿಲ್ಲ, ಕೊಯ್ಯುವ ಕಾಲ. ಇದಾದ ಮೇಲೆ ಅದ್ ಕೆಳಗಡೆನೆ ಆ ಸೀಕ್ವೆನ್ಸ್ ಬರುತ್ತೆ ನೋಡಿ, ಓದಿ ಸಿಸ್ಟರ್. ನಿನ್ನ ಕುಡುಗೋಲನ್ನು ಹಾಕಿ ಕೊಯ್ಯಿ ಎಂದು ಮಹಾಶಬ್ದದಿಂದ ಕೂಗಿದನು. ಮೇಘದ ಮೇಲೆ ಕೂತಿದ್ದಾತನು ತನ್ನ ಕುಡುಗೋಲನ್ನು ಹಾಕಿ ಭೂಮಿಯ ಪೈರನ್ನು ಕೊಯ್ದನು. ಈ ಪೈರ್ ಅಂತ ನೋಡುವಾಗ ಸಭೆ ಓದಾದ್ಮೇಲೆ ನೆಕ್ಸ್ಟ್ ಓದಿ ಸಿಸ್ಟರ್. ಭೂಮಿಯ ಪೈರು ಕೊಯ್ಯಲ್ಪಟ್ಟಿತು. ಮತ್ತೊಬ್ಬ ದೂತನು ಪರಲೋಕದಲ್ಲಿರುವ ದೇವಾಲಯದೊಳಗಿಂದ ಬಂದನು. ಆತನಲ್ಲಿ ಸಹ ಹದವಾದ ಕುಡುಗೋಲು ಇತ್ತು. ತರುವಾಯ ಬೆಂಕಿಗೆ ಅಧಿಕಾರಿಯಾದ ಇನ್ನೊಬ್ಬ ದೂತನು ಯಜ್ಞವೇದಿಯ ಬಳಿಯಿಂದ ಬಂದು ಆ ಹದವಾದ ಕುಡುಗೋಲಿನವನಿಗೆ, ನಿನ್ನ ಹದವಾದ ಕುಡುಗೋಲನ್ನು ಹಾಕಿ ಭೂಮಿಯ ದ್ರಾಕ್ಷಿ ಗೊಂಚಲುಗಳನ್ನು ಕೊಯ್ಯಿ. ನೋಡಿದ್ರ, ಭೂಮಿಯ ದ್ರಾಕ್ಷ ಗೊಂಚಲುಗಳನ್ನು ಕೊಯ್ಯಿ. ಹಾಗಂದ್ರೆ ಆ ಪೈರು ಮಾಗಿದೆ, ಅದೇನಾಯ್ತು, ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಯಾವ್ದು ಉಳಿದಿದೆ? ದ್ರಾಕ್ಷೆ. ಈ ದ್ರಾಕ್ಷೆ ಯಾರು, ಯಾವ್ದಕ್ಕೆ ಗುರಿಯಾಗಿದೆ? ಈ ದ್ರಾಕ್ಷೆ ದೇವರ ಕೋಪಕ್ಕೆ ಗುರಿಯಾಗಿದೆ ಅಂತ ನೋಡುವಾಗೆ ಇವ್ರು ಯಾರಂದ್ರೆ ಫಾಲ್ಸ್ ವೈನ್ ಸಿಸ್ಟಮ್, ಅದನ್ನೇ ಪ್ಯಾಪಸಿ. ಇವರೇ ಕ್ರಿಸ್ಟಾಂಡಮ್, ಪ್ಯಾಪಸಿ. ಅಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಕಡೆ ನೋಡಿದ್ರೆ ಆ ಆ ಚಳಿಗಾಲದಲ್ಲಿ ಆ ದೊಡ್ಡ ಸಂಖ್ಯೆನೇ ಅವ್ರು ಪ್ರೂವ್ ಮಾಡಬೇಕು. ಸೈಮಲ್ಟೇನಿಯಸ್ ಆಗಿ ನೋಡುವಾಗ ಆ ಬ್ಯಾಬಿಲೋನ್ಗೆ ಇಲ್ಲಿ ಜಜ್ಮೆಂಟ್ ಅದು ನಡೀತಾ ಇದೆ ಅಂತ ನಾವು ನೋಡ್ತೀವಿ. ಪ್ರೀತಿಯ ಸಹೋದರರೇ ಅಂತ ನೋಡಿದ್ವಿ. ಅದಕ್ಕೆ ಈ ಬ್ಯಾಬಿಲೋನ್ ಜಜ್ಮೆಂಟ್ ಆಲ್ರೆಡಿ ನಮ್ಗೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಆ ಶಬ್ದ ಅಲ್ಲಿ ಏನಾಗ್ಲಿಲ್ಲ, ಇನ್ನ ಇಲ್ಲ, ಆ ಶಬ್ದ ಏನಾಗಿದೆ ಅಲ್ಲಿ ಕೇಳಿಲ್ಲ ಅಂತ ಬರ್ದಿದ್ದೀವಿ. ಓದೋಣ ಅದನ್ನು ಕೂಡ. ಪ್ರಕಟಣೆ 18ನೇ ಅಧ್ಯಾಯ ವಚನ 23 ಕೂಡ ಓದೋಣ ಸಿಸ್ಟರ್. ಪ್ರಕಟಣೆ 18ನೇ ಅಧ್ಯಾಯ ವಚನ 23. ದೀಪದ ಬೆಳಕು ನಿನ್ನಲ್ಲಿ ಇನ್ನೆಂದಿಗೂ ಕಾಣಿಸುವುದಿಲ್ಲ, ವಧುವರರ ಸ್ವರವು ಇನ್ನೆಂದಿಗೂ ಕೇಳಿಸುವುದಿಲ್ಲ. ನೋಡಿದ್ರೆ ಆ ದೀಪದ ಬೆಳಕನ್ನು ಕಾಣಿಸುವುದಿಲ್ಲ, ಆ ಸ್ವರಗಳನ್ನು ಕೇಳಿಸುವುದಿಲ್ಲ. ಯಾಕಂದ್ರೆ ಅಲ್ಲಿ ಏನಿಲ್ಲ, ಇವಾಗ ಸತ್ಯ ಇಲ್ಲ. ಆ ಶಬ್ದ ಇವಾಗ ಯಾರಿಗೆ ಬಂದಿದೆ? ಸಭೆಗೆ ಈ ಸುಖಿಯ ಕಾಲದಲ್ಲಿ ಇರುವ ಸಭೆಗೆ ಬಂದಿದೆ. ಇದನ್ನು ನಾವೇನ್ ಮಾಡ್ಬೇಕು? ಅದನ್ನು ನೆರವೇರಿಸಬೇಕಂತ ಇಲ್ಲಿ ನೋಡ್ತೀವಿ. ಹಂಗಂದ್ರೆ ಇಲ್ಲಿ ಚಳಿಗಾಲ ಅಂತ ನೋಡುವಾಗ ಅಲ್ಲಿ ಬ್ಯಾಬಿಲೋನ್ ಕೂಡ ಸೈಮಲ್ಟೇನಿಯಸ್ ಆಗಿ ಅಲ್ಲಿ ಜಜ್ಮೆಂಟ್ ಬರುತ್ತೆ ಅಂತ ನೋಡ್ತೀವಿ. ನೆಕ್ಸ್ಟ್ ಒಂದು ಕಾಲದ ಬಗ್ಗೆ ನಾವು ನೋಡ್ಬಿಟ್ಟು ಈ ಪಾಠವನ್ನು ಮುಗಿಯೋಣ. ನೆಕ್ಸ್ಟ್ ನೋಡುವಾಗ ಸಬ್ಬತ್ ದಿನವು. ಈ ಸಬ್ಬತ್ ದಿನವು ಬಗ್ಗೆ ನಾವು ನೋಡುವಾಗ ಸ್ವಾಮಿ ಅಲ್ಲಿ ಹೇಳ್ತಿದ್ದಾರಲ್ಲ, ತಿರ್ಗಾ ಓದಿ ಸಿಸ್ಟರ್ ವಚನವನ್ನು. ಮ್ಯಾಥ್ಯೂ 24 ಚಾಪ್ಟರ್ ವರ್ಸ್ 20. ಮ್ಯಾಥ್ಯೂ 24 ಚಾಪ್ಟರ್ ವರ್ಸ್ 20. ಆಹಾ, ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ ದಿನದಲ್ಲಿ ಆಗಲಿ. ಚಳಿಗಾಲ ಅಂತ ನೋಡುವಾಗ 2 ಚಳಿಗಾಲ ಅಂತ ನೋಡಿದೀವಿ. ಒಂದು ಬೇಸಿಗೆ ಕಾಲ, ಮುಂಚೆನೆ ಒಂದು ಚಳಿಗಾಲ, ಬೇಸಿಗೆ ಕಾಲ ಮುಗಿಸಿದ್ಮೇಲೆ ಇನ್ನೊಂದು ಚಳಿಗಾಲ. ಸೊ ಹಂಗಂದ್ರೆ ಇವಾಗ ಸಭೆ ಎಲ್ಲಿ ಹೋಗ್ಬಾರ್ದು? ಆ ಚಳಿಗಾಲನಲ್ಲಿ ಅವ್ರಿಗೆ ಹೋಗ್ಬಾರ್ದು. ಹಂಗಂದ್ರೆ ಆ ಬೇಸಿಗೆಗಾಲನ ಸೆಲೆಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಆ ಸಾಬತ್ ದಿನವು ಅಂತ ನೋಡ್ತಾರೆ. ಈ ಸಾಬತ್ ದಿನದಲ್ಲಿ ಕೂಡ ಸಭೆ ಏನ್ ಮಾಡಬಾರ್ದು, ಇರಬಾರ್ದು ಅಂತ ನೋಡಿ. ಈ ಸಾಬತ್ ದಿನ ಯಾವ್ದು ಬಗ್ಗೆ ಅಂತ ನೋಡ್ತೀವಿ ಅಂದ್ರೆ ಅನೇಕ ಸಾಬತ್ ದಿನಗಳ ಬಗ್ಗೆ ಬರ್ದಿದ್ದಾರೆ. ವಿಶೇಷವಾಗಿ ನಾವು ಆತ್ಮಿಕ ಅರ್ಥದಲ್ಲಿ ನೋಡುವಾಗ ಸಭೆಗೆ ಕೊಟ್ಟಿರೋ ಒಂದು ಸಾಬತ್ ದಿನವೂ ಇದೆ. ಅದು ಸಾಬತ್ ದಿನವು ಅದು ಎಲ್ಲಿ ಬರ್ದಿದ್ದಾರೆ ಅಂತ ನೋಡುವಾಗ ಎಬ್ರಿಯರ್ಗೆ ಬರೆದ 4ನೇ ಅಧ್ಯಾಯದಲ್ಲಿ ವಚನ 3. ದೇವರ ಕೆಲಸಗಳು ಲೋಕಾದಿಯಿಂದ ಮುಗಿದು ಹೋಗಿ ಆತನ ವಿಶ್ರಾಂತಿಯು ಸಿದ್ಧವಾಗಿದ್ದರೂ ಆತನು ನನ್ನ ವಿಶ್ರಾಂತಿಯಲ್ಲಿ ಇವರು ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು. ಇದು ಯಾರಿಗೆ ಬರೆಯುವಾಗ ಯಾರಿಗೆ? ಇಸ್ರೇಲ್ ಬಗ್ಗೆ ಮಾತಾಡ್ತಾರೆ. ಅವರು ಆ ವಿಶ್ರಾಂತಿನಲ್ಲಿ ಅವ್ರು ಸೇರಲಿಲ್ಲ. ಕಂಟಿನ್ಯೂ ಮಾಡಿ. ಆದ್ರೆ 9 ಕೂಡ ಓದಿ ಸಿಸ್ಟರ್. ನಂಬಿರುವ ನಾವಾದರೂ ಆ ವಿಶ್ರಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ. ಒಂದು ಸ್ಥಳದಲ್ಲಿ 7ನೇ ದಿವಸವನ್ನು ಕುರಿತು ನೋಡಿದ್ರ, ಆ ನಂಬಿರುವವರಲ್ಲಿ ಆ ವಿಶ್ರಾಂತಿನಲ್ಲಿ ಸೇರಿದ ಸಭೆಗೆ ಕೊಟ್ಟಿರುವ ಒಂದು ಸಾಬತ್ ದಿನವು ಯಾರಂದ್ರೆ ನಮ್ಮ ಕಾನ್ಸಿಕ್ರೇಷನ್ ಲೈಫ್ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ನಮ್ಮ ಕೊಟ್ಟಿರುವ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು, ಅದನ್ನು ನಾವು ನೆರವೇರಿಸಬೇಕು. ಅದೇ ನಮ್ಗೆ ಕೊಟ್ಟಿರುವ
ಸಬ್ಬತ್ ದಿನವು ಹಂಗಂದ್ರೆ ವಿಶ್ವಾಸದಲ್ಲಿ, ಆ ನಂಬಿಕೆದಲ್ಲಿ, ವಿಶ್ರಾಂತಿನಲ್ಲಿ ಇರಬೇಕಂತ. ಅದೇ ರೆಸ್ಟ್ ಇನ್ ಫೇತ್ ಅಂತ ನೋಡುವಾಗ ಆ ಸತ್ಯದಲ್ಲಿ ನಾವು ನಿಲ್ಕೊಂಡು ನಮ್ಮ ಓಟವನ್ನು ಮುಗಿಯಬೇಕಂತ. ಬಟ್ ಸ್ವಾಮಿ ಮಾತಾಡಿರುವ ಸಬ್ಬತ್ ದಿನವು ಯಾವುದಂದ್ರೆ, ರಸಲ್ ರೀಪ್ರಿ ನಂಬರ್ 5071 ನಲ್ಲಿ ಬರೀತಾರೆ, ಈ ಸಬ್ಬತ್ ದಿನವು ಏನಂದ್ರೆ ನೋಡುವಾಗ ದೇವರು ವಿಸಿಬಲ್ ಕಿಂಗ್ಡಮ್ ಬರುತ್ತಲ್ಲ, ಕಣ್ಣುಗ ಕಾಣುವ ರಾಜ್ಯವು, ಆ ಸಮಾಧಾನ ರಾಜ್ಯವು, ಆ ಸಮಾಧಾನ ರಾಜ್ಯನಲ್ಲಿ ಏನ್ ಸಬ್ಬತ್ ದಿನ ಬಗ್ಗೆ, ಇದು ಲೋಕಕ್ಕೆ ಕೊಟ್ಟಿರುವ ಒಂದು ಸಬ್ಬತ್ ಡೇ. ಹಂಗಂದ್ರೆ ಎಲ್ಲಾ ಪಾಪಗಳಿಂದ, ಎಲ್ಲ ಕಷ್ಟಗಳು, ಸಂಕಟಗಳಿಂದ ಈ ಲೋಕವನ್ನು ಬಿಡುಗಡೆ ಮಾಡ್ತಾರಲ್ಲ, ದೇವರು ಬಿಡುಗಡೆ ಮಾಡ್ಕೊಂಡು ಅಲ್ಲಿ ಎಲ್ಲರೂ ತಿರ್ಗಾ ಆ ರಿಸರೆಕ್ಷನ್ ನಲ್ಲಿ ಬಂದು ಅಲ್ಲಿ ಇರ್ತಾರಲ್ಲ, ಅದನ್ನೇ ಬಂದು ಆ ಲೋಕದ ಸಬ್ಬತ್ ಬಗ್ಗೆ ಅಲ್ಲಿ ಆ ಲೋಕದ ಸಬ್ಬತ್ ನಲ್ಲಿ ಸಭೆ ಏನಾಗಲ್ಲ, ಅಲ್ಲಿ ಇರಬಾರ್ದು. ಯಾಕಂದ್ರೆ ಸಭೆ ಎಲ್ಲಿ ಇರುತ್ತೆ? ಗ್ಲೋರಿಫೈಡ್. ಅವ್ರು ಏನ್ ಮಾಡ್ತಾರೆ ಇವಾಗ? ಈ ಲೋಕದ ಸಬತ್ ಬರೋದು, ಲೋಕಕ್ಕೆ ಸಬತ್ ಬರಬೇಕಲ್ಲ, ಈ ಸಬತ್ತನ್ನು ತಗೊಂಡ್ ಬರೋದೇ ಚರ್ಚ್ ಕ್ಲಾಸ್ ಅಲ್ಲಿ. ಈ ಕೆಲಸ ಯಾರು? ಸಭೆ ಕೆಲಸನೇ ಏನ್ ಮಾಡುತ್ತೆ? ಅಲ್ಲಿ ಹೋಗಿ ಮಾಡ್ಬೇಕಂದ್ರೆ ಈ ಸಬತ್ತಲ್ಲಿ ಸಭೆ ಇಲ್ಲಿ ಇರಲ್ಲ. ಹಂಗಂದ್ರೆ ಎಲ್ಲ ಈ 6000 ವರ್ಷ ಕಳೆದಿದ್ದೀವಿ, ಎಲ್ಲ ಪಾಪಗಳಿಂದ ಅನೇಕ ಜನರು ಸತ್ತೋಗಿದ್ದಾರೆ. ಕಷ್ಟಗಳು, ದುಃಖ ಇನ್ನ ಏನಾಗ್ತಾ ಇದೆ, ಇನ್ನ ಹೆಚ್ಚಾಗ್ತಾ ಇದೆ. ನೋಡು, ರೀಸೆಂಟ್ ಆಗಿ ನಾವು ಈ ನ್ಯೂಸ್ ಎಲ್ಲ ನೋಡುವಾಗ ನೈಜೀರಿಯಾನಲ್ಲಿ ಕೂಡ ನೋಡ್ತೀವಿ, ಎಷ್ಟು ಕ್ರಿಶ್ಚಿಯನ್ಸ್ ಅನ್ನು ಸಾಯಿಸ್ತಾರೆ. ಒಂಥರ ವಿಚಿತ್ರವಾಗಿ ಈ ಲೋಕವನ್ನು ಏನಾಗ್ತಾ ಇದೆ ಹೋಗ್ತಾ ಇದೀವಿ. ಇವರನ್ನು ಅಪ್ಲಿಫ್ಟ್ ಮಾಡೋದು, ಆ ರಿಸರೆಕ್ಷನ್ ಪುನರುತ್ಥಾನದಲ್ಲಿ ಕೊಂಡಿರುವ ಮುಖ್ಯವಾದ ಕೆಲಸ ಯಾರು ಮಾಡುತ್ತಾರೆ ಅಂದ್ರೆ ಆ ಗ್ಲೋರಿಫೈಡ್ ಯಾಜಕರಾಗೆ ಸಭೆ ಅಂತ ಇಲ್ಲಿ ನೋಡ್ತೀವಿ. ಪ್ರೀತಿಯ ಸಹೋದರ ಅಂತ ಅದನ್ನು ಓದೋಣ ಸಿಸ್ಟರ್. ರೋಮನ್ಸ್ 8 ಚಾಪ್ಟರ್ ವರ್ಸ್ 17 ಓದಿ ಸಿಸ್ಟರ್. 8 ಚಾಪ್ಟರ್ ವರ್ಸ್ 17 ಓದಿ ಸಿಸ್ಟರ್. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇವೆ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಾರೆ. ಅಂದ್ರೆ ನಮ್ಗೆ ಕೊಟ್ಟಿರೋ ಮುಖ್ಯವಾದ, ನೂತನ ಸೃಷ್ಟಿ ಕೊಟ್ಟಿರೋ ಮುಖ್ಯವಾದ ಜವಾಬ್ದಾರಿ ಏನಂದ್ರೆ, ಯಾವಾಗ ಆ ಶರೀರದಲ್ಲಿ, ಕ್ರಿಸ್ತನ ಶರೀರದಲ್ಲಿ ಆ ಉಪತ್ರವನ್ನು ಇವರು ಫುಲ್ಫಿಲ್ ಮಾಡ್ತಾ ನೆರವೇರಿಸ್ತಾರೆ, ಇಮಿಡಿಯೇಟ್ ಆಗಿ ಯಾರಿಗೆ ರಕ್ಷಣೆ ಬರುತ್ತೆ? ಲೋಕ. ಹಂಗಂದ್ರೆ ಲೋಕದ ಜನರನ್ನು ಪುನರುತ್ಥಾನದಲ್ಲಿ ಕೊಂಡಿರುವ ಭಾಗ್ಯ ಯಾರಿಗೆ ಸಿಕ್ಕಿದೆ? ಅದಕ್ಕೆ ಏನ್ ಹೇಳಿದ್ದಾರೆ ಅಂದ್ರೆ, ಆ 1335 ವರ್ಷ ದಾಟಿರುವರು ಏನು ಈ ಒಂದು ಶ್ಲಾಘ್ಯ, ಈ ಒಂದು ಸವಲತ್ತುಗಳು ಯಾರು ಕೊಟ್ಟಿದ್ದಾರೆ? ಇವಾಗ ಸಭೆಗೆ ಕೊಟ್ಟಿದ್ದಾರೆ. ಪ್ರೀತಿ. ಹಂಗಂದ್ರೆ ಇಲ್ಲಿ ಸಬ್ಬತ್ ದಿನವಂದ, ಈ ಲೋಕಕ್ಕೆ ಇರುವ ಸಬ್ಬತ್ ದಿನದಲ್ಲಿ ಸಭೆ ಭಾಗವಹಿಸಿದಲ್ಲ, ಇವರನ್ನು ಈ ಸಬ್ಬತ್ ದಿನದಲ್ಲಿ ಕೊಂಡಿರುವ ಮುಖ್ಯವಾದ ಕೆಲಸ ಯಾರದಂತ ನೋಡುವಾಗ ಸಭೆಗೆ ಅಂತ ಇಲ್ಲಿ ನೋಡ್ತೀವಿ. ಹಂಗಂದ್ರೆ ಪ್ರೀತಿಯ ಸಹೋದರ, ಇದನ್ನೇ ಬಂದು ಅಲ್ಲಿ ಸ್ವಾಮಿ ಅಲ್ಲಿ ಬರ್ದಿರುವ ವಿಷಯ ಮತ್ತಿ 24 ಅಂತ ನಾವು ನೋಡ್ತೀವಿ. ಹಂಗಂದ್ರೆ ನಾವು ನಾವು ಪ್ರಾರ್ಥನೆ ಮಾಡ್ಬೇಕು ಅಂದು, ನಾವು ಚಳಿಗಾಲದಲ್ಲಿನೂ ಇರಬಾರದು, ಸಬ್ಬತ್ ದಿನದಲ್ಲಿ ನಾವು ಇರಬಾರದು. ನಮಗೆ ಕೊಟ್ಟಿರುವ, ವಿಶೇಷವಾಗಿ ಕೊಟ್ಟಿರುವ ಸುಗ್ಗಿಯ ಕಾಲದಲ್ಲಿ, ವಿಶೇಷವಾಗ ಮುಗಿಯುವ ಸಮಯದಲ್ಲಿ ನಾವು ಇದ್ದೀವಿ. ಇಲ್ಲ, ಆ ಚಳಿಗಾಲ ಬರುವ, ಅದು ಒಂದು ಪೀಕ್ ನಲ್ಲಿ ಬರುವ ಕಾಲದಲ್ಲಿ ನಾವು ಇದ್ದೀವಿ. ಯಾಕಂದ್ರೆ ಎಷ್ಟು ಇಸ್ರೇಲ್ ನ್ಯೂಸಸ್ ಎಲ್ಲ ನಾವು ನೋಡ್ತೀವಿ. ಸೊ ಬಟ್ ಏನಾದ್ರೆ ದೇವ್ರ ಕೃಪೆ ಏನಾಗಿದೆ, ಇನ್ನ ಆ ಗಾಳಿ ಏನ್ ಮಾಡ್ಲಿಲ್ಲ, ಕಂಪ್ಲೀಟ್ ಆಗಿ ಬಿಟ್ಟಿಲ್ಲ. ಗಾಳಿ ಇದೆ ಬಟ್ ಕಂಪ್ಲೀಟ್ ಆಗಿ ಬಿಟ್ಟಿಲ್ಲ. ಯಾಕಂದ್ರೆ ಆ ಮುದ್ರೆ ಆಗ್ಬೇಕು. ಆ ಮಧುಲಿಂಗನ ಏನ್ ಮಾಡ್ಬೇಕು, ಆ ಮಧುಗೀತಗಳನ್ನು ಕಂಪ್ಲೀಷನ್ ಆಗ್ಬೇಕು. ಅದಕ್ಕೆ ನಾವು ವೇಟ್ ಮಾಡ್ತೇವೆ. ಬಟ್ ಇಲ್ಲಿ ಇನ್ನೊಂದು ಒಂದು ಚಳಿಗಾಲ ಇದೆ, ವಿಶೇಷವಾಗಿ ನಮ್ಮ ಕಾನ್ಸಂಟ್ರೇಷನ್ ಲೈಫ್ ನಲ್ಲಿ ನೋಡುವಾಗ ಪ್ರೀತಿಯ ಸಹೋದರಿಯರೇ, ಚಳಿಗಾಲ ನಮ್ಗೆ ಯಾವುದು? ಚಳಿಗಾಲದಲ್ಲಿ ಖಂಡಿತವಾಗಿ ಕೆಲಸ ಮಾಡಕ ಆಗಲ್ಲ. ಹಂಗಂದ್ರೆ ಕ್ರಿಸ್ತನ ಇದು ಬಗ್ಗೆ ಬರೆಯುವಾಗ ಯೋಹಾನ 9ನೇ ಅಧ್ಯಾಯ ವಚನ 4 ಕೂಡ ಓದೋಣ ಸಿಸ್ಟರ್. ನನ್ನನ್ನು ಕಳಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ನೋಡಿದ್ರೆ ಹಗಲಿರುವಾಗಲೇ ನಡೆಸಬೇಕು. ಸೊ ಇದು ಒಂದು 2 ರೀತಿಯಲ್ಲಿ, ಒಂದು ಕಂಪ್ಲೀಟ್ ಆಗಿ ಏನಂದ್ರೆ ಇದು ಪ್ರಾಫೆಸಿ. ಹಂಗಂದ್ರೆ ಕ್ರೈಸ್ಟ್ ಮಾತಾಡುವಾಗ ಕ್ರೈಸ್ಟಿಗೆ ಹಗಲು ಯಾವ್ದಿತ್ತು, ರಾತ್ರಿ ಯಾವ್ದಿತ್ತು? ಸೇವೆ ಮಾಡೋ ಕಾಲ. ರಾತ್ರಿ ಅವ್ರಿಗೆ ಏನಿತ್ತು?
ಅವ್ರಿಗೆ ಶಿಲುಬೆನಲ್ಲಿ ಹೋಗಿ ಅವ್ರು ಸತ್ತೋದ್ರಲ್ಲ, ಯಾಕಂದ್ರೆ ಸತ್ತೋದ್ರ ಮೇಲೆ ಅವ್ರು ಏನ್ ಮಾಡಕ್ಕಾಗಲ್ಲ, ಅದಕ್ಕೆ ಅವ್ರು ಅಲ್ಲಿ ಬರ್ದಿದೆ. ಅದೇ ಅಂದ್ರೆ ಒಂದು ಕ್ರಿಸ್ತನ ನೂತನ ಸೃಷ್ಟಿಯನ್ನು ಕ್ರಿಸ್ತನ ಹಿಂಬಾಲಿಸಿರುವ ನಮ್ಮ ಎಲ್ಲರಿಗೂ ರಾತ್ರಿ ಯಾವುದಂದ್ರೆ ನಮ್ಮ ಮರಣ. ಯಾಕಂದ್ರೆ ಮರಣ ಆದ್ಮೇಲೆ ಏನ್ ಮಾಡಕ್ಕಾಗಲ್ಲ, ನಾವು ಹೋಗಿ ದೇವರನ್ನು ಸ್ತೋತ್ರ ಮಾಡಕ್ಕಾಗಲ್ಲ, ಏನು ಕೆಲಸ ಮಾಡಕ್ಕಾಗಲ್ಲ. ವಚನಾಗಿದೆ, ನಾವು ಪ್ರಸಂಗಿ ಮತ್ತೆ ಕೀರ್ತನೆಗಳಲ್ಲಿ ನೋಡ್ತೀವಿ. ಸೊ ಇದು ಒಂದು ರಾತ್ರಿ, ಹೇಗೆ ವಿಶೇಷವಾಗಿ ಸಭೆಗಿರುವ ರಾತ್ರಿ. ಸೊ ನಾಳೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ, ಇಟ್ ಇಸ್ ಅನ್ಸರ್ಟನಿಟಿ ಅಂತ ಇರುತ್ತಲ್ಲ. ಸೊ ಆ ಥರ ಪ್ರೀತಿಯ ಸಹೋದರ, ನಮ್ಗೆ ಕಾಲ ಹಗಲಿರುವಾಗೇನೆ ನಾವೇನ್ ಮಾಡ್ಬೇಕು, ಅದೇ ಪ್ರವಾದನೆ ಜೊತೆಗೇನೆ ಹೋಗ್ಬೇಕು. ಬೇಸಿಗೆ ಕಾಲ ಮುಗಿಯುತ್ತೆ, ಅದೇ ತರನೇ ಈ ಭೂಮಿನಲ್ಲಿ ಯಾರ್ಯಾರು ದೇವರ ಜೊತೆ ಒಡಂಬಡಿಕೆ ಮಾಡಿದ್ದಾರೆ ಅವರಿಗೆಲ್ಲ ಒಂದು ಸಮಯ ದೇವ್ರು ಏನ್ ಮಾಡಿದ್ದಾರೆ, ಕ್ರಿಸ್ತನಿಗೆ 3.5 ವರ್ಷ ಕೊಟ್ಟಿದ್ದರು. ನಮ್ಗೆ ಎಷ್ಟಂತ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ಸಭೆ ಸಿಚುವೇಶನ್ ಹೆಂಗಿರುತ್ತೆ ಅಂದ್ರೆ, ಇವಾಗ ಸತ್ಯದಲ್ಲಿ ಇರೋರು ನಾಳೆ ಇರೋದಿಲ್ಲ. ಆ ತರ ಒಂದು ಸಿಚುವೇಶನ್, ಕಾಂಪ್ರಮೈಸಸ್, ಮೋರ್ ಆಫ್ ಕಾಂಪ್ರಮೈಸಸ್ ಆಗಿದೆ. ಇವಾಗ ಟ್ರೆಂಡ್ ಆಗಿದೆ ಅಂದ್ರೆ ಪ್ರೀತಿಯ ಸಹೋದರಿ, ಅದಕ್ಕೆ ನಾನು ಹೇಳಿದೆ, ಆ ಬೇಸಿಗೆ ಕಾಲದಲ್ಲಿ ಯಾವುದು ಶಬ್ದ ಮಾತ್ರ ಇರಬೇಕು. ಮಳೆ ಬಂದು ನಿಂತೋಯ್ತು, ಆ ಸತ್ಯ ಅಲ್ಲಿ ಬರ್ದು ಸೀಲ್ ಆಯ್ತು. ಸೊ ಅದನ್ನು ನಾವೇನ್ ಮಾಡಕ್ಕಾಗಲ್ಲ, ಆಲ್ಟ್ರ್ ಮಾಡ್ಕೊಂಡು ಇದು ಹಿಂಗನು ಮಾಡ್ಬೋದು ಹಂಗನು ಮಾಡ್ಬೋದು ಆಗಲ್ಲ. ಯಾಕಂದ್ರೆ ಅನೇಕರು ಟ್ರೈ ಮಾಡಿದ್ರು, ಬಟ್ ಅನೇಕರು ಕಾಯ ಆಯ್ತು. ನೀವು ಜಡ್ಜ್ ರೂದರ್ಫೋರ್ಡ್ ಅಂತ ನೀವು ತಗೊಂಡ್ರೆ 100 ವರ್ಷ ಕಾಲಕ್ಕೆ ಅನೇಕರು ಬಂದ್ರು, ಈ ವಾಲ್ಯೂಮ್ಸ್ ಅನ್ನು ಹೆಂಗಾದ್ರೆ ಏನ್ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಸ್ಟಾಪ್ ಮಾಡ್ಬೋದು ಅಂದ್ರೆ, ಬಟ್ ಇನ್ನ ಆಗ್ಲಿಲ್ಲ. ಈಗ ನಮ್ಮ ಮಧ್ಯದಲ್ಲಿ ಇದನ್ನು ಕೂಡ ಅದು ಬಂದಿದೆ, ಕಾಂಪ್ರಮೈಸ್. ಯಾಕೆ ಈ ಕಾಂಪ್ರಮೈಸ್ ನಮ್ಮಲ್ಲಿ ಬರುತ್ತೆ? ಅದು ಒಂದು ರೀತಿ. ಇನ್ನೊಂದು ರೀತಿನೇ ಇದೆ, ರೀಪ್ರಿಂಟ್ಸ್ ವಾಲ್ಯೂಮ್ಸ್ ನಾವು ಓದ್ತೀವಿಲ್ಲ, ಇದರಲ್ಲಿ ಆಟ ಆಡ್ತೀವಿ. ಇದನ್ನು ಸಹೋದರರು ಬರ್ದಿದ್ದಾರೆ. ಹಂಗಂದ್ರೆ ಒಂದು ಕ್ಲಿಪ್ಪಿಂಗ್ಸ್ ನಾನು ತಗೊಳ್ತೀನಿ ರೀಪ್ರಿಂಟ್ ಇಂದ, ಇನ್ನೊಬ್ರು ಇನ್ನೊಂದು ಕ್ಲಿಪ್ಪಿಂಗ್ಸ್ ತಗೊಂಡು ಇಲ್ಲಿ ಹೆಂಗ್ ಬರ್ದಿದೆ ನೋಡಿ ಅಲ್ಲಿಂದ, ಆ ತರ ಒಂದು ಆಟಗಳನ್ನು ನಮ್ಮಲ್ಲಿ ಇದೆ. ಹಂಗಂದ್ರೆ ಪ್ರೀತಿಯ ಸಹೋದರ ಇದೆಲ್ಲ ಯಾಕೆ ಕಾರಣ ಅಂದ್ರೆ ಆಳಿಕೆ ಸಭೆನಲ್ಲಿ. ಹಂಗಂದ್ರೆ ಯಾವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಇವಾಗ ಸಭೆಯಲ್ಲಿ. ನಾನು ಹೇಳಿದೆ, ನಮಗೆ ಕೊಟ್ಟಿರುವ ಉದ್ದೇಶ ಏನು, ಆ ಬಾಧೆಗಳ ಬಟ್ಟು ಆ ಪರಿಶುದ್ಧ ಆಗಿ ಆ ಸಗಿಸಿಕೊಂಡು ಆ ಮಗಿಮೆ ಹೊಂದ್ಕೊಳ್ಳೋದು. ಬಟ್ ಈಗ ಏನಾಗಿದೆ ಅಂದ್ರೆ, ಸಭೆ ಮಧ್ಯದಲ್ಲಿ ತಣ್ಣಗೂ ಇರಲ್ಲ ಬೆಚ್ಚಗೂ ಇರಲ್ಲ ಒಂದು ಸಿಚುವೇಶನ್ ಇದೆ. ಹಂಗಂದ್ರೆ ಏನ್ ಸಭೆ ವಿಶೇಷವಾಗಿ ಸಭೆಯಲ್ಲಿ ಇರುತ್ತೆ ಅಂದ್ರೆ, ಘನ, ಅಧಿಕಾರ, ಹಣ, ಇದು ಮೂರಿಗೆ ಇವಾಗ ಸಭೆ ಏನಾಗ್ತದೆ, ಆಲ್ಮೋಸ್ಟ್ ಇದಕ್ಕೆ ಎಲ್ಲರೂ ಓಡ್ತಾ ಇದೀವಿ ಅದಕ್ಕೇನೆ ಇಷ್ಟು ಒಂದು ವಿಷಯಗಳು ನಮ್ಮ ಮಧ್ಯದಲ್ಲಿ ಇರುತ್ತೆ ಅಂದ್ರೆ. ಹಂಗಂದ್ರೆ ನಾವು ಖಂಡಿತವಾಗಿ ನೋಡಿ ಇಲ್ಲಿ ಏನಂದ್ರೆ, ಯಾಕಂದ್ರೆ ಕ್ರಿಸ್ತನು ಬರುವಾಗ ಬಂದು ಹೆಂಗಿರ್ತಾರೆ ಅಂದ್ರೆ, ಮಲ್ಗಿಯ ನಾವು 3:4 ಅಧ್ಯಾಯ 1 ಕೂಡ ಓದ್ತೀವಿಲ್ಲ, ಅವ್ರು ಬಂದಿರುವಾಗ ನಿಮ್ಗೆ ನಿಂತ್ಕೊಳ್ಳೋಕೆ ಆಗತ್ತಂತ ಇಲ್ಲಿ ಕೇಳ್ತಾರೆ. ಯಾಕಂದ್ರೆ ಕಂಪ್ಲೀಟ್ ಒಂದು ಸಫರಿಂಗ್ಸ್ ಈ ಕೊನೆ ಕಾಲ ಸಭೆ ಮೇಲೆ ಇರುತ್ತಂತ ಇಲ್ಲಿ ನೋಡ್ತೀವಿ. ಪ್ರೀತಿಯ ಸಹೋದರರೇ, ಇನ್ನೊಂದು ಯಾಕೆ ಈ ಸತ್ಯದಲ್ಲಿ ಕಾಂಪ್ರಮೈಸ್ ಬರುತ್ತೆ ಅಂದ್ರೆ, ಎಣ್ಣಿಕೆ ಜಾಸ್ತಿ ಮಾಡಬೇಕು, ಕೌಂಟನ್ನು, ಸಭೆ ಕೌಂಟನ್ನು ಏನ್ ಮಾಡಬೇಕು. ನಮ್ಗೆ ಗೊತ್ತು, ಆ ಮಸ್ಟರ್ಡ್ ಸೀಡ್ ಎಷ್ಟು ಬೆಳಿಬೇಕು ಅಷ್ಟೇ. ಗಿಡಾನೆ ಮರ ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ ಕೇಸ್ ಮರ ಹಾಕಿದ್ರೆ ಅದು ಮರ ಆದ್ರೆ ಯಾವ್ದು ಬರುತ್ತೆ ಇವಾಗ, ಪಕ್ಷಿಗಳು ಬಂದು ಅಷ್ಟೇ. ಇವಾಗ ನಮ್ಮ ಮಧ್ಯದಲ್ಲಿ ಆಗ್ತಾ ಇದಿಲ್ಲ. ಸಪ್ರೇಷನ್, ಆ ಮೆಂಟಲಿ, ಅದೇ ಕ್ಲಿಯರ್ ಚಾಯ್ಸ್. ಅದಕ್ಕೆ ಈ ಮಧುಗೀತೆಗೆ ಏನೋ ಗೊತ್ತಾಗುತ್ತೆ, ಅದು ಯಾವುದು ಒಳ್ಳೇದು ಕೆಟ್ಟದ್ದು ಅಂತ ಸಪ್ರೇಟ್ ಮಾಡೋಕ್ಕೆ ಗೊತ್ತಾಗುತ್ತೆ. ಈ ಮಧುಗೀತೆ ಹೆಂಗಿರಲ್ಲ ಅಂದ್ರೆ, ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ಇದನ್ನು ಹೋಗಲ್ಲ, ಹಂಗಲ್ಲ. ಸತ್ಯದಲ್ಲಿ ಮಾತ್ರ ನಾವೇನ್ ಮಾಡೋದು, ನಮ್ಮನ್ನು ಶುದ್ಧ ಮಾಡಬಹುದು. ಅದೇ ವಾಕ್ಯಗಳು ನಾವು ನೋಡ್ತೀವಿ. ಸೊ ಇದು ಒಂದು ರಾತ್ರಿ. ಹಂಗಂದ್ರೆ ನಮ್ಗೆ ಸಮಯ ಇರುವಾಗೇನೆ ನಾವು ಯಾವುದು ಒಳ್ಳೇದು ಕೆಟ್ಟೇನು ಸರಿಯಾಗಿ ತಿಳ್ಕೊಳ್ಬೇಕು, ಅದು ಬಗ್ಗೆನೇ ನಾವು ನಡೆಯಬೇಕು. ಇನ್ನೊಂದು ರಾತ್ರಿ ಅಂತ ನೋಡುವಾಗ, ಪ್ಯಾರಲಲ್ ಆಗಿ ನೋಡುವಾಗ ಇದು ನೋಡಿ ಮುಖ್ಯನ. ಇವಾಗ ನೋಡುವ ಇನ್ನೊಂದು ರಾತ್ರಿ ಅಂದ್ರೆ ಈ ಲೋಕದ ಮೇಲೆ ಬರುವ ಒಂದು ರಾತ್ರಿ. ಆಲ್ರೆಡಿ ಬಂದಿದೆ. ಕೆಲವು ವಿಷಯಗಳು ನಮ್ಮ ಕಾಲದಲ್ಲಿ ನಾವು ನೋಡ್ತೀವಿ ಅಂದ್ರೆ, ಒಂದು ಲೋಕದ ಜನರ ಮಧ್ಯದಲ್ಲಿ ಒಂದು ಅತೃಪ್ತಿ, ಒಂದು ಡಿಸ್ಟ್ರೆಸ್ ಏನಾಗಿದೆ, ಅತೃಪ್ತಿ ಇದೆ. ಏನ್ ಅತೃಪ್ತಿ ಅಂದ್ರೆ, ಎಲ್ಲರೂ ಇವಾಗ ಜನರು ಏನಾಗಿದ್ದಾರೆ, ಗೌರ್ಮೆಂಟ್ಗೆ ವಿರೋಧವಾಗಿ ಏನ್ ಮಾಡ್ತಾರೆ, ಹೋರಾಡ್ತಾರೆ. ನಾವು ಕೆಲವು ರೀಸೆಂಟ್ ಆಗಿ ಶ್ರೀಲಂಕಾ, ನೇಪಾಳ ಆಗಿ ನೋಡ್ತೀವಿ. ಸೊ ಆ ತರ. ಇನ್ನೊಂದು ನೋಡಿದ್ವಾ, ಎಕನಾಮಿಕ್ ವಾರ್. ಇವಾಗ ಫೈನಾನ್ಷಿಯಲ್ ಆಗಿ ಏನಾಗಿದೆ, ಕೊಲಾಪ್ಸ್ ಆಗ್ತಾ ಇದೆ ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡಿದ್ರೆ ಜಾಬ್ ಕಟ್ಸ್. ಇವಾಗ ಕೆಲಸಗಳು ಏನಾಗ್ಲಿಲ್ಲ, ಅನೇಕ ಜನಕ್ಕೆ ಸಿಗ್ಲಿಲ್ಲ. ಸೊ ಎಷ್ಟು ಜಾಬ್ಗಳು ಏನಾಗ್ತಾ ಇದಾರೆ, ಕಳೆದೋಗ್ತಾರೆ ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡುವಾಗ ಈ ರಷ್ಯಾ ಏನ್ ಮಾಡ್ತಾನೆ ಅಂದ್ರೆ, ಕಂಪ್ಲೀಟ್ ಮಿಡಲ್ ಈಸ್ಟ್ ಅನ್ನು, ಮಿಡಲ್ ಈಸ್ಟ್ ಇದೆಲ್ಲ ಕಂಟ್ರೀಸ್, ಆಯಿಲ್ ಕಂಟ್ರೀಸ್, ಆ ಎಣ್ಣೆ ಮ್ಯಾನುಫ್ಯಾಕ್ಚರ್, ಅವರನ್ನು ಕಂಟ್ರೋಲ್ ನಲ್ಲಿ ಏನ್ ಮಾಡ್ಬೇಕು, ಇವರು ತಗೊಂಡು ಸೂಪರ್ ಪವರ್ಗೆ ಅವ್ನು ಬರ್ತಾನೆ ಅಂತ ನೋಡ್ತೀವಿ. ನೆಕ್ಸ್ಟ್ ಚೈನಾ.
ಅವನೇನ್ ಮಾಡ್ತಾನೆ, ಅವನಿಗೇನೇನಂದ್ರೆ ಅವನು ಸೂಪರ್ ಪವರ್ನಲ್ಲಿ ಬರಿಬೇಕು. ನೆಕ್ಸ್ಟ್ ನೋಡುವಾಗ ವಿಶೇಷವಾಗಿ ಮುಖ್ಯವಾದ ಕೆಲಸ ಏನಾಗ್ತದೆ ಅಂತ ನೋಡುವಾಗ ಮುಸ್ಲಿಮ್ಸ್ ಅವ್ರು ಏನಾಗ್ತಾ ಇದಾರೆ, ತುಂಬಾ ಹೆಚ್ಚಾಗ್ತಾ ಇದಾರೆ. ಸೊ ತುಂಬಾ ಮುಖ್ಯವಾದುದಂತ ನೋಡ್ತೀವಿ. ನೆಕ್ಸ್ಟ್ 7ನೇ ವಿಷಯಗಳಲ್ಲಿ ನೋಡುವಾಗ ಸೆಮಿಟಿಸಮ್, ಅதாவது ಯಹೂದಿಯರಿಗೆ ವಿರೋಧ ಜಾಸ್ತಿ ಆಗ್ತದೆ ಅಂತ ನೋಡ್ತೀವಿ. ಸೊ ಇದೆಲ್ಲ ನಾವು ನೋಡುವಾಗ ಸ್ವಾಮಿ ಹೇಳಿದ ವಾಕ್ಯಗಳನ್ನ ನಾವು ಯಾಕಂದ್ರೆ ಆ ಕರ್ತನ ದಿನ ಹೆಂಗಿರುತ್ತನ, ಬೆಳಕು ಆಗಿ ಇರ್ತಾರ? ಇಲ್ಲ, ಖಂಡಿತವಾಗಿ ಹೆಂಗಿರುತ್ತೆ ಅದು ರಾತ್ರಿ ತುಂಬಾ ಒಂದು ಟ್ರಬಲ್ ಟೈಮ್ ಆಗಿ ಇರುತ್ತಂತ ನಾವು ನೋಡ್ತೀವಿ. ಆ ಪ್ರೀತಿಯ ಸಹೋದರ, ಇನ್ನೊಂದು ರಾತ್ರಿ ನಾವು ಹತ್ರವಾಗಿ ನಾವು ನೋಡ್ತೀವಿ ನಮ್ಮ ಮಧ್ಯದಲ್ಲಿ ಇರುತ್ತೆ ಅಂದ್ರೆ ಎಲ್ಲಾ ಚರ್ಚಸ್ ಯೂನಿಯನ್ ಆಗ್ತದೆ. ಅವಾಗ ಗವರ್ಮೆಂಟು ಮತ್ತೆ ಚರ್ಚಸ್ ಏನಾಗ್ತದೆ, ಇವರೆಲ್ಲ ಸೇರಿದ್ರೆ ಯಾರಿಗೆ ತುಂಬಾ ಅಪಾಯ? ಇಲ್ಲಿ ನಿಜವಾದ ಸಭೆಗೆ ಇದೆ. ನಾವು ಉದಾಹರಣೆ ಯಾವ್ದು ಉದಾಹರಣೆ ನೋಡ್ತೀವಿ ಅಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್, ಆ ಹೆರೋದಿಯಲ್ಲಿ ಏನ್ ಮಾಡ್ತಾಳೆ. ಸೊ ಈ ಎಕ್ಸಾಂಪಲ್ಸ್ ನಮ್ಗೆ ಗೊತ್ತಲ್ಲ. ಸೊ ಇದನ್ನು ನಾವು ಮೈಂಡ್ ನಲ್ಲಿ ಇಟ್ಕೊಳ್ಬೇಕು. ಸೊ ಕೊನೆಯದಾಗಿ ನಾವು ನೋಡುವಾಗ ಪ್ರೀತಿಯ ಸಹೋದರ, ಇದೆಲ್ಲ ವಿಷಯಗಳು ನಡೀತಾ ಇದೆ. ಬಟ್ ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಕೊಟ್ಟಿರುವ ಮುಖ್ಯವಾದ ವಿಷಯಗಳು ಏನಂದ್ರೆ ಪ್ರೀತಿಯ ಸಹೋದರ ಆ ವಚನ ಮತ್ತು ಓದೋಣ, ಒಂದು 2 ವಚನ. ಮತ್ತೇಯು 2ನೇ ಅಧ್ಯಾಯದಲ್ಲಿ 23ರಿಂದ 26 ತನಕ ಸಿಸ್ಟರ್. ಮ್ಯಾಥ್ಯೂ 8 ಚಾಪ್ಟರ್ ವರ್ಸ್ 23 ಓದಿ. ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲೋಲ ಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿ ಹೋಯಿತು. ಆದರೆ ಆತನು ನಿದ್ದೆ ಹತ್ತಿ ಮಲಗಿದನು. ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ, ಇದು ಗೊತ್ತು ನಮ್ಗೆ ಬಂದು ಕ್ರಿಸ್ತನ ಒಂದು ಅದ್ಭುತವಾದ ವಿಷಯ. ಸೊ ಅದ್ಭುತದಲ್ಲಿ ಒಂದೇ ದೋಣಿಲಿ ಇದ್ದಾರೆ, ಕ್ರಿಸ್ತನ ಏನ್ ಮಾಡಿದ್ದಾರೆ ಅದ್ರಲ್ಲಿ. ಬಟ್ ಸಭೆಗೆ ಏನಾಗಿದೆ, ಅಲ್ಲಿ ಶಿಷ್ಯರಿಗೆ ಒಂದು ಭಯ ಇತ್ತು. ಬಟ್ ಆ ದೋಣಿನಲ್ಲಿ ಯಾರಿದ್ರು? ಕ್ರಿಸ್ತನು. ಅದೇ ತರನೇ ಕೊನೆಯ ಕಾಲ ಸಭೆಯಲ್ಲಿ ಒಂದು ವೇಳೆ ಈ ರಾತ್ರಿ ತುಂಬಾ ಹತ್ತಿರವಾಗಿ ಇದ್ದೀವಿ, ಈ ತರ ಒಂದು ವಿಷಯಗಳು ನಡೆಯುವಾಗ ಸಭೆ, ಇಲ್ಲಿ ಇರುವ ಸಭೆ ಏನ್ ಕೇಳ್ಬೇಕು, ಇದೆಲ್ಲ ನೋಡಿ ಭಯ ಪಡಬಾರಬಾರ್ದು. ಇದೆಲ್ಲ ಆದ್ರೂ ಕೂಡ ಸಭೆಯಲ್ಲಿ ಇರುವ ಒಂದು ಮುಖ್ಯವಾದ ಕ್ಯಾರೆಕ್ಟರ್ ಅಂದ್ರೆ ಇದೆಲ್ಲ ನಡೆಯುವಾಗ ಸಭೆ ಏನಂತ ಮೆಂಟಾಲಿಟಿಲಿ ಇರಬೇಕು ಆಗ್ಲಿ. ಸೋ ವಾಟ್, ಈ ಪ್ರಶ್ನೆ ಸಭೆ ಕೇಳ್ಬೇಕಾ? ಅದು ನಡೆಯಬೇಕು, ಯುದ್ಧ ಬರಬೇಕು, ಈ ವಿಷಯಗಳೆಲ್ಲ ನಡೆಯಬೇಕು. ಸಭೆಗೆ ಬರುವ ಇದು ಯಾವುದು ಕಾರಣಕ್ಕೆ ಸಭೆಗೆ ಡಿಸ್ಟ್ರಕ್ಷನ್ ಆಗಬೇಕು ಆಗ್ಲಿ ನಡೆಯಬೇಕು. ಸೋ ವಾಟ್ ಅಂತ ಒಂದು ಪ್ರಶ್ನೆ ಸಭೆ ಕೇಳಿ ಇನ್ನ ಅವರು ಮುಂದೆ ಓಡಬೇಕು. ಯಾಕಂದ್ರೆ ನೋಡುವಾಗ ಆ ವಿಶ್ವಾಸ, ಆ ದೋಣಿನಲ್ಲಿ ಯಾರಿದ್ದಾರೆ? ಕ್ರಿಸ್ತನು ಇದ್ದಾನೆ ಅಂತ. ಯಾವ ದೋಣಿ ಅಂದ್ರೆ ನಮ್ಗೆ ಕೊಟ್ಟಿರುವ ಒಂದೇ ದೋಣಿ ಅಂದ್ರೆ ಈ ಸತ್ಯ. ಅದೇ ಕೊಲೆಷಿಯನ್ಸ್ 2nd ಚಾಪ್ಟರ್ ವರ್ಸ್ 7 ಕೂಡ ಓದೋಣ ಸಿಸ್ಟರ್. ಕೊಲೆಷಿಯನ್ಸ್ 2nd ಚಾಪ್ಟರ್ ವರ್ಸ್ 7. ಆತನಲ್ಲಿ ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು. ಅಷ್ಟೇ ಸಿಸ್ಟರ್, ಅಷ್ಟೇ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಇಷ್ಟೇ ಮಾಡ್ಬೇಕು. ನಮ್ಗೆ ಬೋಧಿಸುವ ಪ್ರಕಾರ ಸತ್ಯ ಕೇಳಿದೀವಿ, ಅದರಲ್ಲೇ ನಾವು ನೆಲೆಗೊಂಡು ನಮಗೆ ಬರುವ ಬಾಧೆಗಳನ್ನು ನಾವು ಸಗಿಸಿಕೊಂಡು ಈ ಓಟವನ್ನು ಒಂದು ಐಕ್ಯತೆಯಿಂದ ಓಡಿದ್ರೆ ನಾವು ಖಂಡಿತವಾಗಿ ಅದು ನೆರವೇರಿಸಬಹುದು. ಅದೇನೇ ನಮಗೆ ಕೊಟ್ಟಿರುವ ಕ್ರಿಸ್ತನ ದೋಣಿ ಅಂತ ನಾವು ನೋಡ್ತೀವಿ. ಸೊ ಕೊನೆಯದಾಗಿ ನಾವು ನೋಡುವಾಗ ಪ್ರೀತಿಯ ಸಹೋದರರೇ, ನಮ್ಮ ಕೆಲಸಗಳು ಹೆಂಗಿರಬೇಕು, ನಮ್ಮ ಕ್ರಿಯೆ. ಇವಾಗ ನಾವು ನೋಡಿದ ಹಗಲಿರುವಾಗನೇ ಕೆಲಸ ಮಾಡಬೇಕು, ಒಂದು ಕ್ರಿಯೆ ಇದೆಲ್ಲ ಒಂದು 12 ಪಾಯಿಂಟ್ ಇದೆ. ಅದು ಹೋಗಿ ಜಸ್ಟ್ ಓದ್ಬಿಟ್ಟು ನಾವು ಪಾಠವನ್ನು ಮುಗಿಸ್ಕೊಳ್ಳೋಣ. ಯಾಕಂದ್ರೆ ಇದೇನು ಆಲ್ಮೋಸ್ಟ್ 2025 ಈ ವರ್ಷ ಏನಾಗುತ್ತೆ ಇವಾಗ ಮುಗ್ದೋಗಿದೆ. ಹೆಂಗು ಓದಿದಂತ ಕೂಡ ಗೊತ್ತಿಲ್ಲ, ಅಷ್ಟು ಫಾಸ್ಟ್ ಆಗಿ ಇತ್ತು. ಅಟ್ಲೀಸ್ಟ್ ಬರುವ ವರ್ಷಗಳನ್ನು ಕೂಡ ನಮ್ಗೆ ಕೊಟ್ಟಿರುವ ಕೆಲಸಗಳನ್ನು ನಾವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ನಮ್ಮಲ್ಲಿ ಆ ಪ್ರೀತಿ, ಆ ಐಕ್ಯತೆ ಇರುತ್ತೆ ಅಂತ ನೋಡ್ತೀವಿ. ಸಿಸ್ಟರ್ ಜಸ್ಟ್ ಓದ್ಬಿಟ್ಟು ಮುಗಿಸ್ಬಿಡೋಣ ಸಿಸ್ಟರ್, ಒಂದೊಂದಾಗಿ ಓದಿ. ಮೊದಲನೇದು, ಪ್ರತಿಯೊಬ್ಬನು ತಮ್ಮ ಕೆಲಸವನ್ನು ಮಾತ್ರ ಗಮನಿಸಲು ನಿರ್ಧರಿಸಲಿ. ಯಾವನಿಗೂ ಬೇರೆಯವರ ವ್ಯವಹಾರದಲ್ಲಿ ತಲೆ ಹಾಕದೆ ದೇವರು ಕೊಟ್ಟ ಕರ್ತವ್ಯದಲ್ಲಿ ನಿಷ್ಠೆಯಿಂದ ಇರಲಿ. ಅಷ್ಟೇ. ಇದೇ ಫಸ್ಟ್ ಒಂದು ನೂತನ ಸೃಷ್ಟಿ ಮಾಡುವ ಕೆಲಸ. ಬೇರೆ ಯಾವ್ದು ವಿಷಯದಲ್ಲಿ ನಾವೇನ್ ಮಾಡಬಾರ್ದು, ತಲೆ ಇಡಬಾರ್ದು. ಸೆಕೆಂಡ್ ಸಿಸ್ಟರ್. ಎರಡನೇದು, ಇತರರ ದೋಷಗಳ ವಿಷಯದಲ್ಲಿ ನಾವು ಅತ್ಯಂತ ಸಹನೆ ಪ್ರದರ್ಶಿಸಬೇಕು, ನಮ್ಮ ಸ್ವಂತ ದೌರ್ಬಲ್ಯಗಳಿಗಿಂತಲೂ ಹೆಚ್ಚು.
ನೋಡಿದ್ರ ನಾವು ಒಂದು ವೇಳೆ ಪಾಪ ಮಾಡಿದ ಮೇಲೆ ನನ್ನ ಮೇಲೆ ನಾನು ಏನ್ ಮಾಡ್ತೀನಿ, ಅತೀಗವಾಗಿ ಪಾಪ ಮಾಡಿದ ಇಮಿಡಿಯೇಟ್ ನನ್ನನ್ನು ನಾನು ಜಡ್ಜ್ಮೆಂಟ್ ಮಾಡ್ತೀನಾ? ಇಲ್ಲ. ನನ್ನನ್ನು ನಾನು ಚೇಂಜ್ ಆಗ್ತೀನಿ ಅಂತ ಒಂದು ಮೆಂಟಾಲಿಟಿ ಇರುತ್ತೆ. ನಾನು ಅದೇ ತರಾನೇ ನಾವೇನ್ ಮಾಡ್ಬೇಕು, ಸಭೆಯವ್ರ ಜೊತೆಗೆ ಇರಬೇಕು. ಸೊ ಅದೇ ಅಂದ್ರೆ ಅವ್ರ ಕಡೆ ನಾವೇನ್ ಮಾಡುವ ಅಧಿಕವಾಗಿ ತಾಳ್ಮೆಯನ್ನು ನಾವು ತೋರಿಸ್ಬೇಕು ಅಂತ ನೋಡ್ತೀವಿ. ನೆಕ್ಸ್ಟ್ ಮೂರನೇ ಸಿಸ್ಟರ್, ಮೂರನೇದು ಸುಲಭವಾಗಿ ಬೇಸರವಾಗಬಾರದು ಅಥವಾ ಅಸಹನೆಯಿಂದ ಪ್ರತಿಕ್ರಿಯಿಸಬಾರದು. ಹಂಗಂದ್ರೆ ಎಮೋಷನ್ಸ್ ಇಮಿಡಿಯೇಟ್ ಆಗಿ ನಾವು ಆಗ್ಬಾರ್ದು ಯಾವುದೇ ಕಾರಣಕ್ಕೆ. ಇವಾಗ ಹಸ್ಬೆಂಡ್ ಅಂಡ್ ವೈಫ್ ನಲ್ಲಿ ಯಾರು ಎಮೋಷನ್ಸ್ ಜಾಸ್ತಿ ಆಗ್ತಾರೆ? ಹೆಂಡತಿ, ಕರೆಕ್ಟ್ ಅಲ್ಲ? ಸೊ ಅದೇನೆ ನಾವು ನೋಡುವಾಗ ಆ ಎಮೋಷನ್ಸ್ ನಲ್ಲಿ ನಾವು ಮಾತಾಡ್ತೀವಿ, ಒಂದು ಸ್ವಲ್ಪ ದಿನ ಆದ್ಮೇಲೆ ಏನ್ ಮಾಡ್ತಾ ರಿಯಲೈಸ್ ಮಾಡ್ತೀವಿ. ಸೊ ಕೆಲವು ಟೈಮ್ ಅದು ಪ್ರಾಬ್ಲಮ್ ಅದೇ ತರನೇ ಸಭೆಯಲ್ಲಿ ಆ ಎಮೋಷನ್ಸ್ಗೆ ಇಲ್ಲಿ ಜಾಗ ಇಲ್ಲ, ಇಲ್ಲಿ ವಾಕ್ಯನೇ ಅಂತ. ನೆಕ್ಸ್ಟ್ ಫೋರ್ತ್ ಓದಿ ಸಿಸ್ಟರ್. ನಾಲ್ಕನೇದು, ನಿನ್ನ ಕುರಿತು ಕೆಟ್ಟ ಮಾತುಗಳು ಹರಡಿದರೆ ಸತ್ಯವನ್ನು ಸ್ಪಷ್ಟಪಡಿಸಲು ನೀನು ಪ್ರಯತ್ನಿಸಬಹುದು. ಸಾರ್ವಜನಿಕವಾಗಿ ಆದರೂ ಖಾಸಗಿಯಾಗಿ ಆದರೂ, ಆದರೆ ಅದಕ್ಕಿಂತ ಹೆಚ್ಚು ಮಾಡಬಾರದು. ಇದು ಸಿಂಪಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ, ನನ್ನ ಮೇಲೆ ಯಾವುದೋ ಒಂದು ಕೆಟ್ಟ ಮಾತುಗಳು ಇಲ್ಲ ಯಾವುದೋ ಒಂದು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳುವಾಗ ನಾನು ಖಂಡಿತವಾಗಿ ಅದನ್ನು ನ್ಯಾಯಪಡಿಸಬಹುದು. ಈ ತರ ಮಾಡಿಲ್ಲ ಬ್ರದರ್, ಈ ತರ ಮಾಡಿಲ್ಲ ಸಿಸ್ಟರ್, ಅದಕ್ಕೆ ಹೆಚ್ಚಿಂತ ನಾವ್ ಏನ್ ಮಾಡಬಾರ್ದು, ಹೋಗ್ಬಾರ್ದು. ಯಾಕಂದ್ರೆ ಹೆಚ್ಚಾಗಿ ನಾವು ಹೋಗುವಾಗ ಸುಳ್ಳೇಲಕ್ಕೆ ಶುರುವಾಗ್ತೀವಿ. ನನ್ನಂತ ನೀತಿವಂತ ಆಗಿ ತೋರ್ಸೋದಕ್ಕೆ ಅಧಿಕ ಸುಳ್ಳೇಲಕ್ಕೆ ಶುರುವಾಗ್ತೀವಿ ಅಂತ ನೋಡ್ತೀವಿ. ನೆಕ್ಸ್ಟ್ ಸಿಸ್ಟರ್. ಸೊ ನೆಕ್ಸ್ಟ್, ಕೆಟ್ಟ ಮಾತು, ಹಿಂದೆ ನಿಂದಿಸುವುದು ಮತ್ತು ಅಪವಾದ ಹೇಳುವುದು ದೇವರ ಜನರಿಗೆ ಕಟ್ಟುನಿಟ್ಟಾಗಿ ನಿಷಿದ್ಧವಾದವು. ಅದು ದೇವರ ಪ್ರೇಮಾತ್ಮಕ ಸ್ವಭಾವಕ್ಕೆ ವಿರುದ್ಧವಾಗಿದೆ. ಆ ಮಾತು ಸತ್ಯವಾದರೂ ಸಹ. ಹಂಗೆ ಕಂಟಿನ್ಯೂ ಮಾಡಿ ಸಿಸ್ಟರ್, ಮುಗಿಸ್ಬಿಡ. ದೇವರ ಜನರು ಹೆಮ್ಮೆಯನ್ನು ಅತ್ಯಂತ ಭಯಾನಕ ಮಾರಿಯಾಗಿ ತಡೆಯಬೇಕು. ಪವಿತ್ರರಾಗಿ ದೇವರಿಗೂ ಮನುಷ್ಯರಿಗೂ ವಿರುದ್ಧವಾದ ತಪ್ಪಿಲ್ಲದ ಮನಸ್ಸನ್ನು ಕಾಪಾಡಿಕೊಳ್ಳಿರಿ. ದೈವಿಕ ಧರ್ಮಶಾಸ್ತ್ರದ ಅಡಿಪಾಯವಾದ ತತ್ವಗಳನ್ನು ನಾವು ಹೆಚ್ಚು ಹೆಚ್ಚು ಅರಿತು ಅವುಗಳೊಡನೆ ನಮ್ಮ ಹೃದಯವನ್ನು ಹೊಂದಿಸೋಣ. ತರ್ಕಪ್ರಿಯ, ದೋಷ ಹುಡುಕುವ ಮನೋಭಾವವನ್ನು ದೂರವಿರಿಸಿರಿ. ಅದು ಕ್ರಿಸ್ತನ ಆತ್ಮಕ್ಕೆ ವಿರುದ್ಧವಾದದ್ದು, ಪ್ರೀತಿಗೆ ವಿರುದ್ಧವಾದದ್ದು. ದುಷ್ಟತೆಯು, ಅಸೂಯೆ, ಜಗಳ, ದ್ವೇಷ ಇವುಗಳಿಗೆ ಸಂಬಂಧಪಟ್ಟ ಎಲ್ಲಾ ಯೋಚನೆ, ಭಾವನೆ, ಮನೋಸ್ಥಿತಿ ಇವುಗಳಿಗೆ ನಿನ್ನ ಹೃದಯದಲ್ಲಿ ಕ್ಷಣಕಾಲವೂ ಸ್ಥಳ ಕೊಡಬೇಡ. ನಿನ್ನ ಮನಸ್ಸಿನ ಧ್ವನಿಯ ಮೇಲೆಯೇ ಸಂಪೂರ್ಣ ನಂಬಿಕೆ ಇಡಬೇಡ. ಅದು ಪರಿಪೂರ್ಣ ಮಾರ್ಗದರ್ಶಿಯಾಗಿದ್ದರೆ ದೇವರ ವಾಕ್ಯ ನಿಮಗೇಕೆ ಬೇಕು? ನೀತಿಗಾಗಿ ಮತ್ತು ಸತ್ಯಕ್ಕಾಗಿ ಹೊರತು ಬೇರೆ ಯಾವ ವಿಷಯದಲ್ಲಿಯೂ ಧೈರ್ಯಶಾಲಿಯಾಗಬೇಡ. ಸಾಕು ಸಿಸ್ಟರ್. ಸೊ ಪ್ರೀತಿಯ ಸಹೋದರರೇ, ಇಷ್ಟೇ ನಮ್ಗೆ ಕೊಟ್ಟಿರುವ ಕೆಲಸ. ಈ 12 ವಿಷಯಗಳಿಗೆ ನಾವು ನೋಡುವಾಗ ಏನಾದರೂ ದೊಡ್ಡ ಕೆಲಸ ಮಾಡೋದಂತ ಬಗ್ಗೆ ಬರ್ದಿದ್ದೇನೆ. ಸಿಂಪಲ್, ನಮ್ಮ ಕಾನ್ಸಿಕ್ರೇಷನ್ ಅನ್ನು ನೆರವೇರಿಸಕ್ಕೆ ಏನು ಮುಖ್ಯವಾದ ವಿಷಯಗಳಿದೆ, ಈ 12 ವಿಷಯಗಳನ್ನು ನಾವು ದಿನದಿನಕ್ಕೂ ನಾವು ಫಾಲೋ ಮಾಡಿದ್ರೆ ಖಂಡಿತವಾಗಿ ಆ ಹಗಲು ಇರುವಾಗನೇ ನಮ್ಮ ಓಟವನ್ನು ನಾವು ನೆರವೇರಿಸಬಹುದು ಅಂತ ನೋಡ್ತೀವಿ ಅಂತ. ಪ್ರೀತಿಯ ಸಹೋದರರೇ, ಸೊ ಈ ವಾಕ್ಯಗಳನ್ನು ದೇವರು ಆಶೀರ್ವದಿಸಲಿ. ಆಮೇನ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರೇ, ನಮ್ಮ ಸಹೋದರ ಅಂತ ಜೆರೋಮ್ ಬದರು ಏನ್ರಿ 3 ವಿಚಾರವಾಗಿ ನಮ್ಮ ಏನ್ ಮಾಡೋದು ಸತ್ಯವೇದ ಮುಖಾಂತರ ತೊಗೊಂಡ್ರ ಅಲ್ವರ. ಯಾವ್ದಪ್ಪ ಅಂತಂದ್ರೆ ಬೇಸಿಗೆಗಾಲ, ಚಳಿಗಾಲ, ಆಮೇಲೆ ಏನ್ರಿ ಸಬ್ಬತ್ ಗಾಲ ಅಲ್ವರ. ಸೊ ಬೇಸಿಗೆಗಾಲ ಯಾವಾಗ ಬರ್ತದೆ, ಆಮೇಲೆ ಚಳಿಗಾಲ ಯಾವಾಗ ಬರ್ತದೆ, ಆಮೇಲೆ ಸಬ್ಬತ್ ಕಾಲ ಯಾವಾಗ ಬರ್ತದೆ ಅಂತ ನಾವೇನ್ ಮಾಡಿದ್ವಿ ನೋಡಿದ್ವಿ ಅಲ್ವರ. ಸೊ ಸಾಮಾನ್ಯ ನೋಡ್ಬೇಕಾದ್ರೆ ಲೋಕದಲ್ಲಿ ಇರೋಂಥದ್ದು ಒಂದು 2 ಸೀಸನ್ ಅಂತಾನೆ ಸಮ್ಮರ್ ಅಂಡ್ ವಿಂಟರ್ ಅಂತ ಏನ್ ಮಾಡ್ತೀವಿ ನಾವು ಹೇಳ್ತೀರಿ ಅಲ್ವರ. ಸೊ ಈ ವಿಂಟರ್ ಅಂತ ಬಂದಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಏನಾಗಿದೆ, ಒಂದು ಸಮ್ಮರ್ ಇದೆ ಅಂತ ಅರ್ಥ. ಅದಾಗಿ ನಂತರ ಕೂಡ ಏನಾಗ್ತಾರೆ, ಒಂದು ಬರ್ತಾರೆ ಅಂತ ಕೂಡ ಅರ್ಥ. ಅದಕ್ಕೆ ನಮ್ಮ ಪರಮಗೀತೆಯಲ್ಲಿ ಇರೋಂಥ ಒಂದು ವಾಕ್ಯ ಅಂತ ಏನ್ ಮಾಡೋದು, ನಮ್ಗೆ ವಿವರಣೆ ಏನ್ ಮಾಡಿದ್ರು ಹೇಳಿದ್ರು ಅಲ್ವರ. ಅಲ್ಲಿ ಸಭೆಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಆ ವಾಕ್ಯದಲ್ಲಿ ಪರಮಗೀತೆ 2ನೇ ಅಧ್ಯಾಯ 8ರಿಂದ 10 ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ನಿಮ್ಮ ಒಂದು ಸಭೆಯ ಒಂದು ಕಾಲಿಂಗ್ ಎಲೆಕ್ಷನ್ ಶೋರ್ ಯಾವ ಟೈಮ್ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ವಾಕ್ಯ ಓದ್ತೀರಾ?
ಪರಮಗೀತೆ 2ನೇ ಅಧ್ಯಾಯ 8-10. ಅಗೋ, ಹಾ. ನನ್ನ ಕಾಂತನ ಸಪ್ಪಳ, ಅವನು ಬೆಟ್ಟಗಳ ಮೇಲೆ ಹಾರುತ್ತಾ ಗುಡ್ಡಗಳಲ್ಲಿ ಕುಪ್ಪಳಿಸುತ್ತಾ ಬರುತ್ತಿದ್ದಾನೆ. ಹ್ಮ್. ಎನ್ನಿನಿಯನು ಜಿಂಕೆಯಂತೆಯೂ ಹ್ಮ್. ಪ್ರಾಯದ ಎರಳೆಯ ಹಾಗೂ ಇದ್ದಾನೆ. ಹ್ಮ್. ಆಹಾ, ಹ್ಮ್. ನಮ್ಮ ಗೋಡೆಯ ಆಚೆ ನಿಂತಿದ್ದಾನೆ. ಹ್ಮ್. ಕಿಟಕಿಗಳಲ್ಲಿ ನೋಡುತ್ತಾನೆ. ಹ್ಮ್. ಜಾಲಾಂತರಗಳಲ್ಲಿ ಇಣುಕು ಹಾಕುತ್ತಾನೆ. ಹ್ಮ್. ನನ್ನ ನಲ್ಲನು ಎನಗೆ ಹೀಗಂದನು, ಹ್ಮ್. ನನ್ನ ಪ್ರಿಯಳೇ, ನನ್ನ ಸುಂದರಿಯೇ, ಎದ್ದು ಬಾ. ಹ್ಮ್. ಈಗೋ ಮಳೆಗಾಲ ಕಳೆಯಿತು, ಹ್ಮ್. ವೃಷ್ಟಿಯು ನಿಂತು ಹೋಯಿತು. ನೋಡ್ರ, ಮಳೆಗಾಲ ಏನಾಯ್ತಂತೆ, ಕಳೆಯಿತು. ಆಮೇಲೆ ಏನಾಯ್ತಂತೆ, ವೃಷ್ಟಿ ವೃಷ್ಟಿಯು ಏನಾಯ್ತಂತೆ, ನಿಂತೋಯ್ತು ಅಂತ ಹೇಳ್ತಾರೆ. ಅಂದ್ರೆ ವಿಂಟರ್ ಇಸ್ ಪಾಸ್ಟ್, ರೈನ್ ಈಸ್ ಸ್ಟಾಪ್ ಅಂತ ನೋಡ್ತಾ ಇದ್ದಾರೆ. ಅಂದ್ರೆ ಚಳಿಗಾಲ ಏನಾಗಿದೆ, ನಿಂತೋಗಿದೆ. ಅಂದ್ರೆ ಚಳಿಗಾಲ ಇಂತ ಮೇಲೆ ನೆಕ್ಸ್ಟ್ ಬರೋಂಥ ಕಾಲ ಯಾವ್ದಪ್ಪ ಅಂತಂದ್ರೆ ಏನ್ರಿ, ಒಂದು ಬೇಸಿಗೆ ಕಾಲ ಅದರ. ಸೊ ಬೇಸಿಗೆ ಕಾಲ ಏನಪ್ಪಾ ಅಂತಂದ್ರೆ ಒಂದು ಸುಗ್ಗಿ ನಡೆಯಂತ ಒಂದು ಸಮಯ ಅದರ. ಸೊ ಇವಾಗ ನಾವಿರೋದು ದೇವ್ರ ಯೋಜನೆಯಲ್ಲಿ ಅದರ, ಗಾಡ್ ಪ್ಲಾನ್ ನೋಡ್ಬೇಕಾದ್ರೆ ನಾವು ಇರೋ ಯಾವ ಟೈಮಲ್ಲಪ್ಪ ಇದ್ದೀರಿ ಅಂತಂದ್ರೆ ದೇವರ ಒಂದು ಸುಗ್ಗಿ ಕಾಲದಲ್ಲಿ ಏನಾಗಿದ್ದೀವಿ ನಾವಿದ್ದೀರಿ ಅಂದ್ರೆ. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಕಾಲದಲ್ಲಿ ಅನೇಕ ಒಂದು ಏನ್ರೆ ಸುವಾರ್ತೆಗಳನ್ನ ಅನೇಕ ಜನಗಳಿಗೆ ಸಾರಿ ಅನೇಕ ಜನಗಳು ಹೊಸೊಬ್ಬರು ಸತ್ಯಕ್ಕೆ ಬರ್ತಾರೆ. ಏನ್ ಮಾಡ್ತೀವಿ ನಾವು ನೋಡ್ತಿರೋದ್ರ. ಸೊ ಹಂಗ್ರೆ ಏನಪ್ಪಾ ಅಂತಂದ್ರೆ ಇನ್ನ ಸುಗ್ಗಿ ಕಾಲ ಏನಾಗಿದೆ, ಇನ್ನ ಏನಾಗ್ತಿದೆ, ದೇವ್ರ ಮಕ್ಳುಗಳನ್ನ ದೇವರು ಸೇರಿಸ್ತಾ ಇದ್ದಾರೆ. ಹಾಗಾದ್ರೆ ಸುಗ್ಗಿ ಕಾಲ ನಿಂತೋಗ್ಬಿಡಿದ್ಯಾ ಅಂತಂದ್ರೆ ಸುಗ್ಗಿ ಕಾಲ ಏನಾಗಿಲ್ಲ, ಇನ್ನ ನಿಂತಿಲ್ಲ. ಅದು ಯಾವಾಗ ನಿಲ್ತಾರೆ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಚಳಿಗಳು ಏನಾಗ್ತದೆ ನಮ್ಗೆ ಬರ್ತಾರೆ ಅದರ. ಆ ಬರೋದಿಕ್ಕೆ ನಮ್ಗೆ ಏನಾಗ್ತದೆ, ಇವತ್ತು ಕಣ್ಣು ಮುಂದೆ ಒಂದು ಸೂಚನೆ ಏನಾಗ್ತದೆ ನಮ್ಗೆ ಕಾಣಿಸ್ತಾ ಇದ್ದವರ. ಆದ್ರೆ ಅದಕ್ಕಿಂತ ಮುಂಚೆ ಅನೇಕ ಜನಗಳು ಏನಾಗ್ತಾರೆ ಸತ್ಯಕ್ಕೆ ಬರೋಂಥದ್ದು ತುಂಬಾ ಚಾನ್ಸಸ್ ಇದೆ. ಯಾಕಂದ್ರೆ ನಮ್ಮ ಒಂದು ದೇವ್ರ ಯೋಜನೆ ನೋಡ್ಬೇಕಾದ್ರೆ ಈ ಲಾಸ್ಟ್ ಸ್ಟೇಜ್ ಅಲ್ಲಿ ಬರೋಂಥ ಒಂದು ಶೋಧನೆ ಹೆಂಗಿರ್ತಾರಪ್ಪ ಅಂತಂದ್ರೆ ಅನೇಕ ಜನಗಳು ಸತ್ಯದಿಂದ ಬಿದ್ದೋಗುವಂತ ಒಂದು ಸಾಧ್ಯತೆಗಳು ಏನಾಗಿರ್ತಾರೆ ಇರ್ತಾರೆ. ಬೈಬಲ್ನಲ್ಲಿ ಕೀರ್ತನೆ 91 ಏನ್ ನೋಡ್ತೀರಿ, ಅನೇಕ ಜನಗಳಾಗ್ತಾರೆ. ನೀವು ಎಡಭಾಗದಲ್ಲಿ ಜನ ಅದರ, ಬಲಭಾಗದಲ್ಲಿ ಅದರ. ಅಂದ್ರೆ ಎಡಭಾಗ ಬಲಭಾಗ ಅಂತ ಯಾರೇ ಸತ್ಯದಲ್ಲಿ ತುಂಬಾ ಕ್ಲೋಸ್ ಆಗಿರೋರು 1000 ಪೀಪಲ್ 10,000 ಪೀಪಲ್ ಏನಾಗ್ತಾರೆ ಬಿದ್ದೋಗ್ತಾರೆ. ಅವಾಗ ಏನ್ ಅರ್ಥ ಅಂತಂದ್ರೆ ಅನೇಕ ಕಿರೀಟಗಳು ಹೊಂದಿರೋಂಥ ಸೋದರಗಳು ಸತ್ಯದಿಂದ ಬಿದ್ದೋಗಂತ ಸಾಧ್ಯತೆಗಳು ಏನಾಗ್ತದೆ ಆಗ್ತದೆ. ಅವಾಗ ಜಾಸ್ತಿ ಆದವಾಗ ವೇಕೆನ್ಸಿ ಏನಾಗ್ತಾರೆ, ಅಲ್ಲಿ ಕ್ರಿಯೇಟ್ ಆಗ್ತಾರೆ. ವೇಕೆನ್ಸಿ ಕ್ರಿಯೇಟ್ ಆದವಾಗ ದೇವ್ರು ಖಂಡಿತವಾಗೂ ಸಭೆನ ಕಂಪ್ಲೀಟ್ ಮಾಡ್ದಿರಾ ದೇವ್ರ ರಾಜ್ಯನ ಕಣ್ಣು ಕಾಣಂತ ರೀತಿಯಲ್ಲಿ ಭೂಲಕ್ಕೆ ಸ್ಥಾಪನೆ ಮಾಡಕ್ ಸಾಧ್ಯ ಇಲ್ಲ. ಅವಾಗ ಏನ್ ಮಾಡ್ಬೇಕು, ಹೆಂಗ್ ಕರಿಬೇಕು? ಇವಾಗ ನಾವು ಒಂದು 2-3 ವೀಕ್ಸ್ ಅಲ್ಲಿ ನೋಡದಲ್ಲ, ಒಬ್ಬ ಬರ್ದ ತೊಗೊಂಡ್ರಲ್ಲ, ಏನು ಹೊಲಕ್ಕೆ ಹೋಗ್ಬಿಟ್ಟು ಏನ್ರಿ ಹೊಲಕ್ಕೆ ಕೆಲಸ ಮಾಡಕ್ಕೆ ಏನ್ ಮಾಡ್ತಾರೆ, ಆಳ್ಗಳನ್ನ ಕರ್ಕೊಂಬಂದ್ರು. ಹೆಂಗ್ ಕರ್ಕೊಂಬಂದ್ರು? ಅವ್ನ ಏನಕ್ಕೆ ಬೆಳಿಗ್ಗೆನೆ ಒಂದಿಸಿದ್ಲ ಕರ್ಕೊಂಬಂದಿಲ್ಲ ಅಂತಂದ್ರೆ ಬೆಳಿಗ್ಗೆ ಕರ್ಕೊಂಬಂದಿದ್ದಾನೆ ಆದ್ರೆ ಕೆಲಸ ಮಾಡೋಂತ ಏನ್ರಿ ಆಳ್ಗಳು ಕೆಲ್ಸದಲ್ಲಿ ಏನಾಗಿಲ್ಲ, ಫೇತ್ಫುಲ್ ಆಗಿ ಕೆಲಸ ಮಾಡಿಲ್ಲ. ಅದಕ್ಕೆ ಯಜಮಾನ ಏನ್ ಮಾಡವನೆ, ಇನ್ನೊಬ್ಬರನ್ನ ಕರ್ಕೊಂಬಂದನ ಹೋಗಿ. ಆಮೇಲೆ ಕೆಲಸ ಏನಾಗಿದೆ, ಜಾಸ್ತಿ ಬಂದಿದೆ. ಕೆಲಸ ಜಾಸ್ತಿ ಬಂದಿದ್ರೆ ಇನ್ನೂ ಸ್ವಲ್ಪ ಲೇಬರ್ಸ್ ಏನಾಗಿದೆ ಅಲ್ಲಿ ಬೇಕಾಗಿದೆ. ಇವಾಗ ಯೋಚನೆ ಮಾಡಿದ್ವಿ, ನಾವು ಒಂದು ಬಿಸ್ನೆಸ್ ಮಾಡ್ತೀರಿ ಅಂತಂದ್ರೆ ನಾವು ಲೇಬರರ್ಸ್ನ ಕೆಲಸಕ್ಕೆ ಆಳ್ಗಳನ್ನ ಯಾವ ಕರ್ಕೊಂಬತ್ತೀರಿ? ಎಕ್ಸಾಂಪಲ್ ಮನೆ ಕಟ್ತೀರಪ್ಪ, ಮನೆ ಕಟ್ಬೇಕಾದ್ರೆ ಯಾವಾಗ ಕರ್ಕೊಂಬತ್ತೀರಿ? ಬೆಳಿಗ್ಗೆ 6 ಗಂಟೆಗೆ ಒಂದ್ಸತಿ, 12 ಗಂಟೆಗೆ ಒಂದ್ಸತಿ, ಸಾಯಂಕಾಲ 6 ಗಂಟೆಗೆ ಒಂದ್ಸತಿ ಕರ್ಕೊಂಬತ್ತೀರಾ? ನಾವೇ ಫುಲಿಶ್ ಕೆಲಸ ನಮ್ಮ ತಂದೆ ಅದೇನಂಗೆ ಮಾಡ್ತಾರ? ಹಾಗಾದ್ರೆ ಮಾಡೋರೇ ನಿಮ್ಮ ಮೀನಿಂಗು ಅಲ್ಲಿ ಕೆಲಸ ಏನಾಗಿದೆ ತುಂಬಾ ಇದೆ ಅಂತ ಅರ್ಥ. ಅವಶ್ಯಕತೆ ಇದೆ, ಈ ಕೆಲಸ ಫಾಸ್ಟ್ ಆಗಿ ಆಗ್ಬೇಕು. ಅದಕ್ಕೆ ಆ ಕೆಲಸ ಒಂದೇ ಸತಿ ಏನಾಗಿಲ್ಲ, ಬೆಳಗ್ಗೆಯಿಂದಾನೆ ಬಂದಿಲ್ಲ. ಅದೇನಾಗಿದೆ, ಹೋಗ್ತಾ ಹೋಗ್ತಾ ಏನಾಗಿದೆ ಬಂದಿದೆ. ಅದಕ್ಕೆ ನೋಡ್ಬೇಕಾದ್ರೆ ಲಾಸ್ಟ್ ಸ್ಟೇಜಸ್ ಅಲ್ಲಿ ಯಾವ ತರ ಟ್ರಯಲ್ಸ್ ಬರ್ತಾರೆ ಅಂತಂದ್ರೆ ನಮ್ಮ ಬ್ರದರ್ ಲಾಸ್ಟ್ ಹೇಳಿದಲ್ಲ 12 ಪಾಯಿಂಟ್ಸ್. ಆ 12 ಪಾಯಿಂಟ್ಸ್ ಮನ್ಸಲ್ಲಿ ಇಟ್ಕೊಬೇಕು ನೋಡ್ರಿ. ಅದಕ್ಕೆ ನಮ್ಮ ಯೇಸು ಕ್ರಿಸ್ತನ ಪ್ರಾಫೆಸಿ ಹೇಳ್ತಾರೆ ಏನ್ರಿ. ಇವಾಗ ನಮ್ಮ ಬ್ರದರ್ ಮ್ಯಾಥ್ಯೂ 24 ಚಾಪ್ಟರ್ ಹೇಳಿದಲ್ಲ, ಅದೇ ಪ್ರಾಫೆಸಿಗಳು ಮಾರ್ಕ್ 13 ಚಾಪ್ಟರ್ ಕೂಡ ಬರ್ತಾರೆ, ಲೂಕ್ 21 ಚಾಪ್ಟರ್ ಕೂಡ ಬರ್ತಾರೆ, ಲೂಕ್ 17 ಚಾಪ್ಟರ್ ಕೂಡ ಬರ್ತಾರೆ. ಎಲ್ಲ ಪ್ಯಾರಲಲ್ ಚಾಪ್ಟರ್ಸ್, ಓಕೆನಾ? ಅದು ಫ್ರೀ ಇದ್ರೆ ಮನೇಲಿ ಓದಿ. ಅಲ್ಲ ಅಥವಾ ಸೆಕೆಂಡ್ ವಾಲ್ಯೂಮ್ ಇದ್ರೆ ಸೆಕೆಂಡ್ ವಾಲ್ಯೂಮ್ ನಲ್ಲಿ ಸೈನ್ಸ್ ಆಫ್ ದ ಸೆಕೆಂಡ್ ಕಮಿಂಗ್ ಅಂತ ಅಂದ್ಬಿಟ್ಟು ಬ್ಯೂಟಿಫುಲ್ ಆಗಿ ಬರೀತಾರೆ. ಆತರ ಇದ್ರಲ್ಲಿ ನೋಡೋಣ ನೋಡಿ. ಲೂಕ್ 21 ಚಾಪ್ಟರ್ ಅಲ್ಲಿ ಏನಾಗ್ತಾರೆ ಅಂತೆ ನೋಡಿ. ವರ್ಸ್ 12 ಓದ್ಕೊಂಬಂದಿದ್ದೀನಿ. 12 ಹಿಡ್ದು ವರ್ಸ್ 19 ವರೆಗೂ. ಆದರೆ ಇವೆಲ್ಲ ನಡೆಯುವುದಕ್ಕಿಂತ ಮುಂಚೆ ಅವರು ನಿಮ್ಮನ್ನು ಹಿಡಿದು ಸಭಾಮಂದಿರಗಳ ಮತ್ತು ಸೆರೆಮನೆಗಳ ಅಧಿಕಾರಸ್ಥರ ವಶಕ್ಕೆ ಕೊಟ್ಟು ನನ್ನ ಹೆಸರಿನ ನಿಮಿತ್ತವಾಗಿ ಅರಸುಗಳ ಮುಂದಕ್ಕೂ ಅಧಿಪತಿಗಳ ಮುಂದಕ್ಕೂ ತೆಗೆದುಕೊಂಡು ಹೋಗಿ ಹಿಂಸೆ ಪಡಿಸುವರು. ನೋಡ್ರ, ಇದು ಒಂದು ಕಾಲದಲ್ಲಿ ಏನಾಗಿದೆ, ನೆರವೇರಿದೆ. ಯಾವುದು? ಯಹೂದ್ಯರ ಕಾಲದ ಅಂತ್ಯದಲ್ಲಿ ಅಲ್ಲಿ ಸುಗ್ಗಿ ನಡೀಬೇಕು, ನೆರವೇರಿದೆ. ಆದ್ರೆ ಬರೀ ಅಷ್ಟು ಮಾತ್ರ ಅಂತಂದ್ರೆ ಇಲ್ಲ ರೀ. ಕ್ರಿಸ್ತನ ಒಂದು 2ನೇ ಬರುವಿಕೆಯಲ್ಲಿರುವಂತ ಸುಗ್ಗಿಯಲ್ಲಿ ಅಂತ್ಯದಲ್ಲಿ ಕೂಡ ಏನಾಗ್ತಾರೆ ಈ ಪ್ರಾಫೆಸಿಗಳು ವಾಪಸ್ಸಲ್ಲಿ ಫುಲ್ಫಿಲ್ಮೆಂಟ್ ಆಗ್ತಾರೆ. ಅದಕ್ಕೆ ನಾವು ರೆವಲ್ಯೂಷನ್ ಸ್ಟಡೀಸ್ ಮಾಡ್ಬೇಕು. ಏನ್ ನೋಡ್ತೀರಿ, ಅಂತ್ಯದ ಒಂದು ಸ್ಟೇಜ್ ಅಲ್ಲಿ ಸಭೆಗೆ ಭಯಂಕರವಾಗಿ ಹಿಂಸೆ ಬರ್ಬೇಕಾದ್ರೆ ಅವಾಗ ಸಭೆ ಮಕ್ಳುಗಳ ಮೇಲೆ ಏನಾಗ್ತಾರೆ, ಈ ತರ
ಈ ತರ ಒಂದು ಏನ್ರಿ ಕಂಪ್ಲೇಂಟ್ಸ್ಗಳು, ಈ ತರ ಒಂದು ಕೇಸ್ಗಳಾಗಂತ ಸಾಧ್ಯತೆಗಳು ತುಂಬಾ ಏನಾಗ್ತದೆ ಬರ್ತಾರೆ. ಅವಾಗ ಇದು ದೇವರು ಅನುಮತಿ ಕೊಟ್ಟಿರೋಂಥ ಒಂದು ಅವಕಾಶ. ಏನಕ್ಕೆ ಅಂದ್ರೆ ಏನ್ರಿ ನಾವು ಸಾಕ್ಷಿ ಹೇಳೋದಕ್ಕೆ ಏನಾಗ್ತದೆ, ಅನುಕೂಲ ಆಗ್ತದೆ ಅಲ್ವರ. ಇವಾಗ ಮೀಡಿಯಾ ಹೆಂಗಪ್ಪ ಇದೆ ಅಂತಂದ್ರೆ, ಏನಾರ ಒಂದು ನ್ಯೂಸ್ನ ಎಷ್ಟು ಫಾಸ್ಟ್ ಆಗಿ ಏನ್ ಮಾಡ್ತಾರೆ ಇವತ್ತು ಹರಡ್ತಾರೆ ಅಲ್ವರ. ಹೆಂಗ್ ಹರಡ್ತಾರೆ ಅಂತಂದ್ರೆ ಎಲ್ಲಾರು ಏನ್ ಮಾಡ್ತಾರೆ ಮೊಬೈಲಲ್ಲಿ ತೆಗಿತಾ ಇರ್ತಾರೆ. ಇವಾಗ ಕೋರ್ಟಲ್ಲಿ ಕೂಡ ಇವಾಗ ಹೊಸದಾಗಿ ಆಗಿದೆ ಏನಂದ್ರೆ, ಕೋರ್ಟಲ್ಲಿ ಬಂದ್ಬಿಟ್ಟು CC ಕ್ಯಾಮ್ರಾ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಏನಾಗಬೇಕು, ಪ್ರೊಸೀಡಿಂಗ್ಸು ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗ್ಬೇಕು ಅಲ್ವರ. ಸೊ ಇವೆಲ್ಲ ಮಾಡ್ತಿರೋದು ಹೊಸ ಹೊಸ ಒಂದು ಫೀಚರ್ಸ್ ಬರ್ತಾ ಇರೋದು ಏನಕ್ಕಪ್ಪ ಅಂತಂದ್ರೆ, ನೆಕ್ಸ್ಟ್ ದೇವ್ರ ಮಕ್ಕಳನ್ನ ಸತ್ಯದ ವಿಚಾರವಾಗಿ ವಿಚಾರಣೆ ಮಾಡ್ಬೇಕಾದ್ರೆ ಇವೆಲ್ಲ ಏನಾಗ್ತಾರೆ ಬಯಲಿಗೆ ಬರ್ತಾರೆ ಅಲ್ವರ. ಇವಾಗ ನಾವೆಲ್ಲ ಏನಂತೀರಿ, ಆತ್ಮ ಏನಾಗ್ತದೆ, ಸಾಯ್ತಾರೆ. ನಾವು ನಂಬ್ತಾರ, ನಂಬಲ್ಲ ಅಲ್ವರ. ಆಮೇಲೆ ನಾವಿನ್ನ ಅಷ್ಟೇ ಏನು ಅನೇಕ ವಿಚಾರಗಳು ಏನ್ ಮಾಡ್ತೀರಿ, ನರ್ಕ ಅಂದ್ರೆ ಏನು, ಸರಿ ವೇದನೆ ಸ್ಥಳನ ಅಂತ ಕೇಳಿದ್ರೆ ನೀವೇನಂತೀರಾ, ಇಲ್ಲ ಅಂತೀರಿ. ಅವರೆಲ್ಲ ಏನಂತಾರೆ, ಹೌದು ಅಂತಂತಾರೆ. ನಾವೆಲ್ಲ ಏನಂತೀರಿ, ಸರ್ ನಿಮ್ಗೆಲ್ಲ ರಕ್ಷಣೆ ಇದೆ ಅಂತ ಹೇಳ್ತೀರಿ. ಅವರೆಲ್ಲ ಏನ್ ಹೇಳ್ತಾರೆ, ನಾವು ಸುಮ್ಮನೆ ಏನಿಲ್ಲ ಸರ್ ನಿಮ್ನೆ ನರಕಕ್ಕೆ ಹಾಕ್ತಾರೆ ಸರ್ ಅಂತ ಅಂದ್ಬಿಟ್ಟು ಅವ್ರು ಕೋಪ ಮಾಡ್ತಾರೆ ಅಲ್ವರ. ಸೊ ಅಲ್ಲಿ ಟೆನ್ಷನ್ ಆಗಂತ ಸಿಚುವೇಶನ್ ದೇವ್ರೇನ್ ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ. ಅದು ನೋಡಿ ಏನ್ ಹೇಳ್ತಾರೆ ಅಲ್ಲಿ ಮುಂದಕ್ಕೆ ಓದಿರ್ತೀರಿ. ಇದು ಸಾಕ್ಷಿ ಹೇಳುವುದಕ್ಕೆ ಏನ್ರಿ ಇದು ಸಾಕ್ಷಿ ಹೇಳೋದಕ್ಕೆ ನಿಮ್ಗೆ ಏನಾಗಿದೆ, ಅನುಕೂಲವಾಗುತ್ತದೆ. ಅನುಕೂಲವಾಗ್ತದೆ. ಆಮೇಲೆ ಆದುದರಿಂದ ಏನು ಉತ್ತರ ಕೊಡಬೇಕೆಂಬ ವಿಷಯದಲ್ಲಿ ನಾವು ಮುಂದಾಗಿ ಯೋಚಿಸುವುದಿಲ್ಲವೆಂದು ನಿಮ್ಮ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಳ್ಳಿರಿ. ಹಂಗಾರೆ ಓದೋದೇ ಬೇಕಾಗಿಲ್ಲ, ಚಿಂತನೆ ಮಾಡೋದ್ ಬೇಕಾಗಿಲ್ಲ. ಬರೀ ಗೇಮ್ಸ್ ನೋಡ್ಕೊಂಡು, ಫೇಸ್ಬುಕ್ ನೋಡ್ಕೊಂಡು, ಟ್ವಿಟರ್ ನೋಡ್ಕೊಂಡು ಅದು ಇದು ಕಾಲ ಹರಣೆ ಮಾಡ್ತಾ ಇದಾರೆ. ನಮ್ಮ ಮೈಂಡ್ ಅಲ್ಲಿ ನಿಂತ್ಕೊಂಡಿರ್ತದೆ. ಕೋರ್ಟಲ್ಲಿ ಟಕ 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 ಅಂತ ಬಾಯಿ ಬಂದ್ಬಿಡ್ತದೆ. ಏನ್ ಬರ್ತದೆ, ಅವ್ನು 6 ಬಾಲ್ಗೆ ಎಷ್ಟು ರನ್ ನೋಡ್ದ, ಅವ್ನು 4 ಬಾಲ್ಗೆ ಎಷ್ಟು ರನ್ ನೋಡ, ಇದೇ ಬರ್ತದೆ. ಅದ್ರ ಹಂಗೇನು ಮುಂಚೆ ಚಿಂತೆ ಮಾಡ್ಬಿಡೋಣ. ಏನರ್ಥ, ಇವತ್ತು ಈ ವಾರ ವಾಲ್ಯೂಮ್ ಸ್ಟಡಿ ನೋಡೋದಲ್ಲ, ಏನ್ ಮುಂದೆ ಚಿಂತೆ ಮಾಡೋಣ ಏನರ್ಥ, ಅಯ್ಯೋ ಕೊಡ್ಕೊಂಡೋಗ್ತವ್ರೆ, ಕೊಟ್ಕೊಂಡೋಗ್ತವ್ರೆ, ಏನು ಉತ್ತರ, ಅದಕ್ಕೆಲ್ಲ ಪ್ರಿಪೇರ್ ಆಗ್ಬೇಕಲ್ಲ ಅಲ್ವರ. ಆದ್ರೆ ಸತ್ಯಲ್ಲಿ ನಾವೇನಾಗಿರ್ಬೇಕು, ಆದ್ರ ಆಲ್ರೆಡಿ ಸತ್ಯಕ್ಕೆ ಏನ್ರಿ ನಮ್ಗಿರಂತ ಒಂದು ವಿಶ್ವಾಸಕ್ಕೆ ಉತ್ತರ ಕೊಡಕ್ ನಾವೇನಾಗಿರ್ಬೇಕು, ಸಿದ್ಧವಾಗಿರ್ಬೇಕು. ಬೈಬಲ್ ವಾಕ್ಯ ಐತಾ ಇಲ್ವಾ, ಅದು ಮೈಂಡ್ ಏನಾಗಿರ್ಬೇಕು ಫಸ್ಟ್ ನಾವು ಅದೆಲ್ಲ ಪ್ರಿಪೇರ್ ಆಗಿರ್ಬೇಕು. ಅದೇ ಟೆಸ್ಟ್ ಯಾವಾಗ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲಪ್ಪ. ಟೆಸ್ಟ್ ಯಾವಾಗ ಬೇಕಾದ್ರೆ ಕೊಡ್ಲಿ, ಕೊಟ್ಟಿದ ತಕ್ಷಣ ಏನ್ ಮಾಡ್ತೀನಿ, ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡ್ತೀನಿ ಅಲ್ಲ. ಇವಾಗ ಯಾರಿಗೆ ಆನ್ಸರ್ ಮಾಡಕ್ ಈಸಿ, ಆಲ್ರೆಡಿ ಸಿಲೆಬಸ್ ಎಲ್ಲ ಓದ್ಕೊಂಡಿರೋ ಏನಾಯ್ತದೆ ಈಸಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ನಾಳೆ ಎಕ್ಸಾಮ್ ಅಂತ ಗೊತ್ತಾ, ನೀವು ಓದ್ರೆ ಏನಾಯ್ತದೆ ಅದನ್ನೇ ಹೇಳ್ತಾರೆ, ನಾಳೆ ಎಕ್ಸಾಮ್ ಅಂತ ಇವತ್ತು ಓದ್ಬಿಡಪ್ಪ. ಫಸ್ಟ್ ಏನಾಗಿದೆ, ನೀನ್ ಮೆಂಟಲಿ ಪ್ರಿಪೇರ್ ಆಗಿರು, ಅದಕ್ಕೆ ಬರ್ದಿರೋದು ನಮ್ಗೆ ಇವೆಲ್ಲ ಕರೆಕ್ಟಾ. ಆಮೇಲೆ ನೋಡಿ ನೆಕ್ಸ್ಟ್, ಯಾಕೆಂದರೆ ನಿಮ್ಮ ವಿರೋಧಿಗಳೆಲ್ಲರೂ ಎದುರು ನಿಲ್ಲುವುದಕ್ಕೂ ಎದುರು ಮಾತಾಡುವುದಕ್ಕೂ ಆಗದಂತ ಬಾಯನ್ನು ಬುದ್ಧಿಯನ್ನು ನಾನೇ ನಿಮಗೆ ಕೊಡುತ್ತೇನೆ. ಯಾರಪ್ಪ ಕೊಡ್ತಾರೆ, ದೇವ್ರು ಕೊಡ್ತಾರೆ ಅಲ್ವರ. ನೋಡ್ರಿ, ನಾವು ನಮ್ಮ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ಬೇಕಾರೆ ನಾವೆಲ್ಲ ಫಸ್ಟ್ ಬೇಸಿಕ್ ಕ್ಲಾಸಲ್ಲಿ ಹೇಳ್ಕೊಡ್ತಿದ್ರಿ. ಅದರ ಒಂದು 10 years ಬಿಫೋರ್ ಎಲ್ಲ ಆನ್ಲೈನ್ ಅಲ್ಲಿ ಈ ತರ ಏನಾಗಿರಲಿಲ್ಲ, ನಮ್ಗೆ ಇರ್ಲಿಲ್ಲ. ಅದ್ರ ಹೆಂಗೆ ಅಂದ್ರೆ ಎಲ್ಲ ಫಿಸಿಕಲ್ ಆಗಿ ಮನೆಗೆ ಹೋಗಿ ಏನ್ ಮಾಡ್ತಾರೆ ಹೇಳ್ಕೊಡ್ತಾರೆ. ಅವಾಗೆಲ್ಲ ಕ್ವಶನ್ಸೇ ಇಲ್ಲ ಅದರ. ಏನ್ರಿ ಕ್ವಶನ್ಸ್ ಹೇಳಿ ಅಂದ್ರೆ ಎಲ್ಲ ಸೈಲೆಂಟ್ ಆಗಿರೋರು, ಯಾಕಂದ್ರೆ ಎಲ್ಲ ಕ್ಲೀನ್ ಅರ್ಥ ಆಗ್ಬಿಡೋದು. ಇವಾಗ ಹೆಂಗಿದೆ ಅಂತಂದ್ರೆ ಏನೋ ತರ ಕ್ವಶನ್ಸ್ ಕೇಳ್ತಾರೆ ಅಂತಂದ್ರೆ, ಆ ಕ್ವಶನ್ಸ್ಗಳಿಗೆ ಬಂದಾವಾಗ ನಮಗೆ ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ಬೇಕು ಅಂತ ನಮ್ಗೇನಾಗ್ತದೆ, ಇವಾಗ ನಮಗೆ ಒಂದು ಪ್ರಿಪರೇಷನ್ ಆಗ್ತಾ ಇದೆ ಅಲ್ವ. ಅವಾಗ ಏನರ್ಥ ಅಂತಂದ್ರೆ ಏನ್ರಿ, ನಮ್ಮ ಒಂದು ನಂಬಿಕೆನ ನಾವೇನ್ ಮಾಡ್ತೀವಿ, ಇನ್ನ ದೃಢಪಡಿಸ್ಕೊಂತ ಇದ್ರಿ. ನಮಗಿನ್ನ ಸತ್ಯದಲ್ಲಿ ಕ್ಲಾರಿಟಿ ಏನಾಗ್ತಾ ಇದೆ, ಸಿಗ್ತಾ ಇದೆ. ಅದಕ್ಕೆ ನೋಡ್ಬೇಕಾರೆ ಏನ್ ಹೇಳ್ತಾರಲ್ಲಿ, ಏನ್ರಿ ನೀವು ಏನ್ ಮಾಡ್ಬೇಕಂತ ಅಲ್ಲಿ ಯಾಕೆಂದರೆ ನಿಮ್ಮ ವಿರೋಧಿಗಳೆಲ್ಲರೂ ಎದುರು ನಿಲ್ಲುವುದಕ್ಕೂ ಎದುರು ಮಾತಾಡುವುದಕ್ಕೂ ಆಗದಂತ ಬಾಯನ್ನು ಬುದ್ಧಿಯನ್ನು ನಾನೇ ನಿಮಗೆ ನೋಡ್ರ. ಮಾತಾಡದ ರೀತಿಯಲ್ಲಿ ದೇವ್ರ ಏನ್ ಮಾಡ್ತಾರೆ, ಆ ತರ ಸತ್ಯಾರ್ಥಗಳನ್ನ ಕ್ಲಾರಿಟಿನ ಹೇಳೋ ತರ ಏನ್ ಮಾಡ್ತಾರೆ ದೇವ್ರು ನಮ್ಗೊಂದು ಅವಕಾಶಗಳು ಏನ್ ಮಾಡ್ತಾರೆ, ಸಿದ್ಧ ಮಾಡ್ತಾರೆ. ಇದು ಹೆಂಗೆ ಸಿದ್ಧ ಮಾಡೋದು, ಇದಕ್ಕೆ ನಮ್ಗೆ ಏನ್ ಮಾಡ್ತಾರೆ, ಆದಷ್ಟು ಅನುಭವಗಳು ಬೇಕು. ಈ ಅನುಭವಗಳನ್ನ ದೇವ್ರ ಏನ್ ಮಾಡ್ತಾರೆ, ಲಾಸ್ಟ್ ಡೇಸ್ ಆಫ್ ದ ಚರ್ಚ್ ಅಲ್ಲಿ ಏನ್ ಮಾಡ್ತಾರೆ, ವೇರಿಯಸ್ ಎಕ್ಸ್ಪೀರಿಯನ್ಸಸ್ ನೋಡಿ. ಇನ್ನೊಂದೇನ್ ಎಕ್ಸ್ಪೀರಿಯನ್ಸ್ ನೋಡಿ ನೆಕ್ಸ್ಟ್ ಹೇಳ್ತಾರೆ ಅಲ್ಲಿ, ಇಂಪಾರ್ಟೆಂಟ್. ಆದರೆ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಬಂಧು ಬಾಂಧವರು, ಸ್ನೇಹಿತರು ನಿಮ್ಮನ್ನು ಒಪ್ಪಿಸಿಕೊಡುವರು ಮತ್ತು ನಿಮ್ಮಲ್ಲಿ ಕೆಲವರನ್ನು ಕೊಲ್ಲಿಸುವರು. ಏನಿದು, ತಂದೆ ತಾಯಿ, ಬಂಧು ಬಳಗದವರು, ಆಮೇಲೆ ಸಂಬಂಧಿಕರು ನಿಮ್ಗೆ ಮಾಡ್ತಾರೆ, ಒಪ್ಪಿಸ್ಕೊಡ್ತಾರೆ. ಅದರ ನಿಮ್ಗೆಲ್ಲ ಸಂಬಂಧಿಕರು, ಬಂಧು ಬಳಗದವರೆಲ್ಲ ಅವರ ನಿಮ್ಗೆಲ್ಲ ಇರ್ಬೇಕನ ಅಲ್ಲ, ನಮ್ಗಂತ ಯಾರಿಲ್ಲಪ್ಪ ಅಲ್ವರ. ಸೇ ನೋಡ್ಬೇಕಾದ್ರೆ ನಮ್ಗೆಲ್ಲ ಹಂಗೆ ಹಿಂಗೆ ಅಪ್ಲಿಕೇಬಲ್ ಆಗೋದು ಅಂತಂದ್ರೆ, ತಂದೆ ತಾಯಿಗಳು ಅಂತಂದ್ರೆ ನಮ್ಮ ಬ್ರದರ್ ಬರೀಬೇಕಾದ್ರೆ ಕಮೆಂಟ್ಸ್ ಅಲ್ಲಿ ಬರೀತಾರೆ, ಬಿಟ್ಟು ಬರೀತಾರೆ. ತಂದೆಗಳು ಅಂದ್ರೆ ಯಾರಪ್ಪ ಅಂದ್ರೆ ಸತ್ಯಕ್ಕೆ ಕರ್ಕೊಂಡ್ ಬಂದಿರೋರು ಏನ್ರಿ ತಂದೆಗಳು. ಮಕ್ಳುಗಳು ಯಾರು ಅಂದರೆ ಸತ್ಯನ ಕೇಳಿ ಸತ್ಯದಲ್ಲಿ ಬೆಳಿತಾರ. ಗೊತ್ತಾ, ನೀವ್ನ ಎಳೆ ಕೂಸ್ಗಳಾಗಿದ್ದೀರಾ, ಏನು ನೀವು ಪ್ರಾಯಸಿಕ ಅಂತ ನೀವೇನ್ ಮಾಡಿ, ನೀವು ಶುದ್ಧವಾದಂತ ಹಾಲನ್ನ ನೀವೇನ್ ಮಾಡ್ರಿ, ನೀವು ಕುಡೀರಿ ಅಂತ ಹೇಳ್ತಾರಲ್ಲ, ಅಂದ್ರೆ ಸತ್ಯದಲ್ಲಿ ಬಂದಂತ ಹೊಸ ಮಕ್ಳುಗಳು ಅಲ್ವರ. ಇಲ್ಲಿ ಏನ್ ಹೇಳ್ತಾರೆ, ಯಾರನ್ನ ಬಿಟ್ರೆ ಮಾಡ್ತಾರೆ ಅಂದ್ರೆ ತಂದೆಗಳು ಮಕ್ಳುಗಳು ಏನ್ ಮಾಡ್ತಾರೆ, ತಂದೆನ ಬಿಟ್ರೆ ಮಾಡ್ತಾರೆ. ಅಂದ್ರೆ ಒಬ್ರಿಗೊಬ್ರು ಏನ್ ಮಾಡೋಂಥದ್ದು, ವಂಚನೆ ಮಾಡೋಂಥದ್ದು, ಮೋಸ ಮಾಡೋಂಥ ಒಂದು ಸಂಗತಿಗಳೇ ಆಗ್ತಾರೆ ಬರ್ತಾರೆ. ಇವಾಗ ಯೋಚನೆ ಮಾಡ್ರಿ,
ಇವೆಲ್ಲ ವಿಚಾರಗಳು ಸತ್ಯ ತಿಳಿದಿರೋಂಥ ಸೋದರ ಸೋದರಿಗಳ ನಡುವೆ ಬಂದವಾಗ ಏನಾಗ್ತಾರೆ ಅಂತಂದ್ರೆ ಒಬ್ರನ್ನೊಬ್ರು ಹಿಟ್ಕೊಟ್ಟ ರೀತಿ ಒಂದು ಸಿಚುವೇಶನ್ಸ್ ಬಂದವಾಗ ಹಿಂಗೆ ಇವಾಗ ಯುವದಾಸ್ ಹೆಂಗ್ ಹಿಡ್ಕೊಟ್ಟ, ಯಾರ್ದು ಹಿಟ್ಕೊಟ್ಟಿದ್ದೋ, ಯಾರ ಜೊತೆಗೆ ಇದ್ದ, ಅವ್ರ ಜೊತೆಗೆ ಇದ್ರು. ಅಲ್ಲ ಯೇಸು ಕ್ರಿಸ್ತನ್ ಗೊತ್ತಿರ್ಲಿಲ್ವಾ? ಯೇಸು ಕ್ರಿಸ್ತನ್ ಕ್ಲಿಯರ್ ಆಗಿ ಗೊತ್ತಿತ್ತು. ಆದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು, ಇದನ್ನ ಫಿಲ್ಟ್ರೇಷನ್ ಅಂತ ಏನ್ ಮಾಡಿದ್ರು, ಅನುಮತಿ ಕೊಟ್ರು. ಯಾಕಂದ್ರೆ ಸಭೆಯಲ್ಲಿ ಏನ್ ನಡೀತದೆ ಅಂದ್ಬಿಟ್ಟು ಏನ್ ನೆಕ್ಸ್ಟ್ ಬರೋಂಥ ಜನರೇಷನ್ ಏನಾಗಬೇಕು, ಒಂದು ಎಕ್ಸಾಂಪಲ್, ಮಾರ್ಗದರ್ಶನ ಆಗಬೇಕು. ಇವತ್ತು ಸಪೋಸ್ ಟು ಬಿ ಏನ್ರೆ ಫುಲ್ ಸ್ಟೆಪ್ಸ್, ಅದರ ಮಾರ್ಗದರ್ಶಿ ಅವ್ರು ಇಲ್ಲ ಅಂತಂದ್ರೆ ಅವ್ರ ಜೀವನದಲ್ಲಿ ಇವೆಲ್ಲ ಅನುಭವ ಆಗಿಲ್ಲ ಅಂದ್ರೆ ಸಭೆ ಹೆಂಗೆ ನೆಕ್ಸ್ಟ್ ಹ್ಯಾಂಡಲ್ ಮಾಡಕ್ ಸಾಧ್ಯ? ಇದೇ ರೀತಿ ನಮ್ಮ ಜೀವಿತದಲ್ಲಿ ಕೂಡ ಆಗ್ತಾರೆ. ಅವಾಗ ಏನಾಗ್ತಾರೆ ಅಂತಂದ್ರೆ ಇವೆಲ್ಲ ಅನುಭವಗಳಲ್ಲಿ ಏನ್ರಿ ಯಾರು ಎಡ್ಬೆಟ್ ಮಾಡ್ಕೊಂಡು ಸತ್ಯದಿಂದ ಬಿದ್ದೋಗ್ತಾರೋ, ಸತ್ಯಲ್ಲೇ ಇದ್ದಿ ಬೇರೆ ತರ ನಡ್ಕೊಂತಾರೋ, ಅವ್ ಕಿರೀಟ ಏನ್ ಮಾಡ್ತಾರೆ, ಕಳ್ಕೊಂತಾರೆ ಅಲ್ರ. ನೋಡಿ, ದಾವೀದನ್ಗೆ ತುಂಬಾ ಕ್ಲೋಸ್ ಆಗಿರೋ ಇಬ್ರು ಇದ್ರು. ಯಾರು? ಯೋವಾಬ್ ಮತ್ತೆ ಅಬ್ನೇರ್. ಬೈಬಲ್ ಹೋದ್ರೆ ಇಬ್ರು ಸೇನಾಧಿಪತಿಗಳು. ನಾವು ಒಂದ್ಸರಿ ಕನ್ವೆನ್ಷನ್ ಸಬ್ಜೆಕ್ಟ್ ನೋಡಿದ್ರಲ್ಲ ಅಲ್ವರ. ಇಬ್ರು ದಾವೀದಿನ ಜೊತೆಗೆ ತುಂಬಾ ಜೊತೆಗಿದ್ರು. ಎಲ್ಲಿವರೆಗೂ ಇದ್ರು ಅಂದ್ರೆ ಲಾಸ್ಟ್ ಮಿನಿಟಲ್ಲಿ ಏನಾಗ್ಬಿಡ್ತಾವ, ಸಿಚುವೇಶನ್ ಚೇಂಜ್ ಮಾಡ್ಬಿಡ್ತಾವ್ರ. ದಾವೀದು ಅಷ್ಟು ನಂಬಿಕಸ್ಥರಾಗಿಂತ ಇಬ್ಬರು ವ್ಯಕ್ತಿಗಳ ಬಗ್ಗೆ ಸಾಯ್ಬೇಕಾದ್ರೆ ಒಳ್ಳೆ ಸಾಕ್ಷಿ ಹೇಳಲ್ಲ. ಅವ್ರಿಬ್ಬರು ಮಾತ್ರ ಬೈಬಿಟ್ಟು ಬಿಡ್ಬೇಡ ಅಂತ ಹೇಳ್ತಾರೆ. ಅವ್ರನ್ನ ದಯವಿಟ್ಟು ನೀನು ನೆನಪಲ್ಲಿ ಇಟ್ಕೋ. ಸೊಲೊಮನ್ಗೆ ಹೇಳ್ತಾನೆ, ಯಾಕಂದ್ರೆ ಮಗ ಯವನಸ್ಥ ಅವರ ಅವ್ನ ಹ್ಯಾಂಡ್ಲೆ ಮಾಡ್ಬೇಕಾದ್ರೆ ದಯವಿಟ್ಟು ಅವ್ರಿಬ್ರು ಏನ್ ಮಾಡಕೋಬೇಡ, ಅವ್ನು ಮಾಡಿದ ದುಷ್ಕೃತ್ಯಗಳನ್ನ ಮರಿಲೇಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಸಮಾಧಾನ ಇರ್ಬೇಕಾದ್ರೆ ಅಸಮಾಧಾನ ಏನ್ ಮಾಡ್ಬಿಟ್ಟ ಅವನು ತಂದ್ಬಿಟ್ಟ. ಅದರಿಂದ ಅವ್ನು ಎಚ್ಚರಿಕೆ ಆಗಿರು ಅಂತ ಹೇಳ್ತಾರೆ. ಯಾಕೆ ದೇವದ ಹಂಗೆ ಮಾತು ಹೇಳ್ದ? ಕ್ಷಮಿಸ್ಬೋದಾಯ್ತಲ್ಲ, ಫರ್ಗಿ ಮಾಡ್ಬೋಯ್ತಲ್ಲ. ಯಾಕೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಸನ್ನಿವೇಶಗಳಲ್ಲಿ ಗಲಿಬಿಲಿ ಕ್ರಿಂಟ್ ಯಾರಂತೆ ಇದೇ ತರ ಏನಾಗ್ತದೆ ಅಲ್ಲಿ ಬರ್ತಾರೆ. ಅದಕ್ಕೆ ದಾವೀದು ವಾರ್ನಿಂಗ್ ಕೊಟ್ಟಿದೆ. ಅದೇ ತರ ಕ್ರಿಸ್ತ ನಮಗೆ ವಾರ್ನಿಂಗ್ ಕೊಟ್ಟ ನೇಮ್ನಿಂಗು. ಇವೆಲ್ಲ ಸಂಗತಿಗಳು ನಮ್ಮ ಜೀವನದಲ್ಲಿ ಏನಾಗ್ತದೆ, ಬಂದವಾಗ ಏನಾಗ್ತಾಳೆ. ಅಲ್ಲಿ ಯೋವಾಬ್ ಅಬ್ನೇರ್ ಏನ್ ಕಳ್ಕೊಂಡ್ರು, ಪ್ರಾಣ ಕಳ್ಕೊಂಡ್ರು. ಮುಖ್ಯವಾಗಿ ದಾವೀದ್ ಮುಂದೆ ಏನ್ ಗೌರವ ಇಟ್ಟಿದ್ದ ಆ ಒಂದು ಸ್ಥಾನದಿಂದ ಏನಾದನ ಕೆಳಗೆ ಬಿದ್ದ. ನಾವೇನ್ ಮಾಡ್ತೀವಿ, ನಮ್ ಕಿರೀಟ ಏನ್ ಮಾಡ್ತೀರಿ, ಕಳ್ಕೊಂತೀರಿ. ಸತ್ಯಲ್ಲೇ ಇರ್ಬೋದು, ಆದ್ರೆ ಕಿರೀಟ ನಮ್ಗೆ ಏನಾಗಲ್ಲ, ಕಿರೀಟ ನಮ್ಗೆ ಸಿಗಲ್ಲ. ಅವಾಗ ಏನಾಗ್ತಾರೆ, ವೇಕೆನ್ಸಿ ಏನಾಯ್ತು ಅಲ್ಲಿ, ವೇಕೆನ್ಸಿ ಕ್ರಿಯೇಟ್ ಆಮೇಲೆ ಹೊಸೊಬ್ರು ಏನಾಗಬೇಕು ಇವಾಗ ಬರ್ಬೇಕು. ಅದಕ್ಕೆ ನೋಡ್ಬೇಕಾದ್ರೆ ಈ ಕಾಲದಲ್ಲಿ ಅತಿ ಹೆಚ್ಚಾಗಿ ಸುವಾರ್ತೆ ಕೆಲಸ ಎಲ್ಲ ನಡೀತದೆ ಅದರ. ಆದ್ರೆ ಬಂದವ್ರಿಗೆಲ್ಲ ಕಿರೀಟ ಇದೆ, ಆದ್ರೆ ಕಿರೀಟನ ಉಳಿಸ್ಕೊಂಡೋದು ಬಿಡೋದು ಯಾರು ಬಿಟ್ಟಿತ್ತ? ಎಸ್, ಇವ ನಾವೆಂಗೆ ನಾವು ಅಯೋಗ್ಯವಾಗಿದ್ರೆ ನಮ್ ಕಿರೀಟ ಏನ್ ಮಾಡ್ತಾರೆ, ಅಷ್ಟು ಅಪ್ಪರಿಸ್ಕೊಳ್ತಾರೆ ಅಲ್ವ. ಅದೇ ತರ ನೋಡ್ಬೇಕಾದ್ರೆ ಬಿಡದ ಲಾಸ್ಟ್ ಅಲ್ಲಿ ಪಾಯಿಂಟ್ ಹೇಳೋದಲ್ಲ, ನಾವೇನಾಗಬೇಕು ಅಂದ್ರೆ ಸಹಿಸ್ಕೊಂಡಾಗಿ ನೋಡಿ. ಅದನ್ನ ಹೇಳ್ತಾರೆ ಅಂತೀನಿ ನೋಡಿ. ಅದರಲ್ಲಿ ನೆಕ್ಸ್ಟ್ ಹೇಳ್ತಾರೆ 17th verse, 18th verse, 19th verse. ಇದಲ್ಲದೆ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು. ನನ್ನ ಹೆಸರ ನಿಮಿತ್ತ ಎಲ್ಲರೂ ನಿಮ್ನ ಏನ್ ಮಾಡ್ತಾರೆ, ಹಾಗೆ ಮಾಡುವರು. ಹಾಗೆ ಮಾಡುವರು. ಬರ್ದಿಟ್ಕೊಳ್ರಿ. ಆಮೇಲೆ ಆದರೂ ಹಾ. ನಿಮ್ಮದೊಂದು ತಲೆ ಕೂದಲಾದರೂ ನಾಶವಾಗುವುದಿಲ್ಲ. ನಾಶವಾಗೋದಿಲ್ಲ. ಆಮೇಲೆ ನಿಮ್ಮ ಸೈರಣೆಯಿಂದ ಹಾ. ನಿಮ್ಮ ಪ್ರಾಣಗಳನ್ನು ಪಡ್ಕೊಳ್ಳುವಿರಿ. ಸರಿ, ನಮ್ಗೆ ಇದೇ ಸೊಲ್ಯೂಷನ್ ಗೊತ್ತಾ. ನಾವ್ ಎಷ್ಟೋ ಜ್ಞಾನವಾಗಿ ತಿಳುವಳಿಕೆಯಿಂದ ಬುದ್ಧಿವಂತರಾಗಿ ನಡ್ಕೊಂತಿರೋ ಆ ಪ್ರೈಸ್ ಏನ್ ಮಾಡ್ತೀವಿ ನಾವು ಹೊಡ್ಸ್ಕೊಂತೀರಿ. ಅದಕ್ಕೆ ಹೇಳ್ತಾರಲ್ಲ ಬ್ರದರ್, ಒಂದು ಬ್ಯೂಟಿಫುಲ್ ಪಾಯಿಂಟ್ ಹೇಳಿ. ನಾನು ಪಾಯಿಂಟ್ ಯೋಚನೆ ಮಾಡ್ತಾ ಇದ್ದೆ ಏನ್ರಿ, ಕೆಲವೊಂದು ದಿನಗಳಲ್ಲಿ ಈಬ್ರೂಸ್ ಅಲ್ಲಿ ಸೂಪರ್ ಪಾಯಿಂಟ್ ಅದು ನೋಡಿ. ಗಟ್ಟಿಯಾದ ಆಹಾರ ಯಾರಿಗಪ್ಪ? ನೋಡಿ ಅದು ಓದಿಂತೀನಿ, ತುಂಬಾ ಚೆನ್ನಾಗಿದೆ. ಈಬ್ರೂಸ್ 5th chapter 14th verse. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ. ಏನ್ರಿ, ಯಾರಿಗೆ? ಪ್ರಾಯಸ್ಥರಿಗೆ ಅಂತ ಹೇಳ್ತಾರೆ. ಯಾರು ಪ್ರಾಯಸ್ಥರ? ಮೆಚ್ಯೂರ್ಡ್ ಆಗಿರೋರು ಅಲ್ವರ. ಯಾರಪ್ಪ ಮೆಚ್ಯೂರ್ಡ್ ಆಗಿರೋರು ನೋಡಿ, ಮುಂದೆ ಕೇಳ್ತಾರೆ. ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು. ಏನಪ್ಪಾ? ಜ್ಞಾನೇಂದ್ರಗಳನ್ನ, ನಮ್ ಸೆನ್ಸಸ್ಗಳನ್ನ ಏನ್ರಿ, ಏನಿಂದ? ಸಾಧನೆಯಿಂದ ಶಿಕ್ಷಿಸಿಕೊಂಡು. ಸಾಧನೆಯಿಂದ ಏನು? ಪ್ರಯತ್ನ ಅಂದ್ರ ಅಂದ್ರೆ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಬರ್ತಾರೆ, ಹೇಳ್ತಾರೆ even those who by reason of use have their senses exercised to discern both good and evil. ಎಕ್ಸಸೈಸ್ ಅಂತ ಹೇಳ್ತಾರೆ. ಎಕ್ಸಸೈಸ್ ಹೆಂಗ್ ಗೊತ್ತಾ? ಎಕ್ಸ್ಪೀರಿಯನ್ಸ್ ಮುಖಾಂತರ ನಾವೇನ್ ಮಾಡಿರೋದು ಅಂದ್ರೆ ಅನುಭವಗಳನ್ನ ದೇವ್ರು ಬಿಡ್ತಾರ ಗೊತ್ತಾ. ಅನುಭವಗಳಲ್ಲಿ ಏನ್ ಮಾಡ್ಬೇಕು ನಾವು, ನಮ್ಮ ಸೆನ್ಸಸ್ಗಳು ಏನ್ ಮಾಡ್ಬೇಕು ನಾವು ಇಂಪ್ರೂವ್ ಮಾಡ್ಕೊಬೇಕ್ರಿ. ಕೆಲವೊಂದು ವಿಚಾರ ಅದು ಸರಿ ಅಂತ ಗೊತ್ತಾದ್ಮೇಲೆ ಏನ್ ಮಾಡ್ಬೇಕು, ಅದನ್ನ ದುಡುವಾಗಿ ಇಟ್ಕೊಬೇಕು. ಅದಕ್ಕೆ ನಮ್ಗೆ ಅನುಭವ ಕೊಡೋದು. ಕೆಲವೊಂದು ವಿಚಾರ ತಪ್ಪು ಅಂತ ಗೊತ್ತಾದ್ಮೇಲೆ ಏನ್ ಮಾಡ್ಬೇಕು, ಅದನ್ನ ಬಿಡ್ಬಿಡ್ಬೇಕು ಅಲ್ವಾ. ದಟ್ ಇಸ್ ದ ರೀಸನ್ ವೈ ಗಾಡ್ ಹಸ್ ಗಿವನ್ ಅಸ್ ದ ಎಕ್ಸ್ಪೀರಿಯನ್ಸ್. ಇವಾಗ ದೇವ್ರ ಲೋಕದಲ್ಲಿ ಕೆಟ್ಟಿದ್ ಬಿಟ್ಟಿದ್ದೇನಕ್ಕೆ? ಎಲ್ಲಾ ಜನಗಳು ಏನ್ ಮಾಡ್ಲಿ, ಪಾಪನ ಅನ್ಭವಿಸ್ಲಿ, ಹಾಳಾಗೋಗ್ಲಿ, ನಾಶ ಆಗ್ಲಿ, ಅನ್ಭವಿಸ್ಲಿ ಬಿಡ್ರಿ ಅಂತ ಬಿಟ್ಟವ್ರ ದೇವ್ರು. ಏನಕ್ಕೆ ಬಿಟ್ಟವ್ರೆ? ಕೆಟ್ಟದೇನು ತಿಳ್ಕೊಳ್ಳಿ ಏನ್ ಬಿಟ್ಟವ್ರ ಅಷ್ಟೇ. ಹೌದಾ ಇಲ್ವಾ? ಅದ್ರ ಮ್ಯಾಗ್ನಿಟ್ಯೂಡ್ ಏನು ಡಿಫ್ರೆಂಟ್ ಗ್ರೇಡ್ಸ್ ಅಲ್ಲಿ ಇದೆ ಅಲ್ವಾ. ಆದ್ರೆ ರಿಸಲ್ಟ್ ಏನೋ, ದೇವ್ರ ಉದ್ದೇಶ ಏನೋ ಇದೇ ತರ ನಮ್ಮ ಜೀವನದಲ್ಲಿ ಬಿಟ್ಟಿರೋದು. ನೀವೆಲ್ಲ ಗಟ್ಟಿಯಾದ ಆಹಾರಗಳೇನ್ ಮಾಡ್ರಿ, ತಿನ್ರಪ್ಪ, ಬೆಳೀರಿ, ಸತ್ಯಲ್ಲಿ ಏನಾಗ್ಲಿ ದುಡುವಾಗೆ. ಇವಾಗ ಈ ಡಿಫ್ರೆನ್ಸಿಯೇಷನ್ ಕಂಡಿಡಕ್ ನಮ್ಗೆ ಆಗಿಲ್ಲ ಅಂತ ಏನ್ ಮೀನಿಂಗ್ ಹೇಳಿ? ನಾವೇನಾಗಿಲ್ಲ, ಇನ್ನ ನಾವು ಬೆಳೆದಿಲ್ಲ. ಏನೋ ಯಾವ್ದು ಒಳ್ಳೇದು
ಯಾವ್ದು ಕೆಟ್ಟದೋ ಈ ಡಿಫ್ರೆನ್ಸ್ ಕಡೆಕ್ಕಾಗಿಲ್ಲ ಅಂತಂದ್ರೆ ನಾವು ಸತ್ಯಲ್ಲಿ ಇನ್ನ ದೊಡ್ಡವಾಗಿ ಏನಾಗಿಲ್ಲ, ಬೆಳ್ದಿಲ್ಲ ಅಂದ್ರೆ ಏನಪ್ಪ ಮೀನಿಂಗ್ ಅಂತಂದ್ರೆ ಗಟ್ಟಿಯಾದ ಆಹಾರ ಯಾರಿಗಲ್ಲ, ನಮಗೆ ಅಲ್ಲ, ಇನ್ನ ಬೆಳೆಯತಕ್ಕವರು ಇನ್ನ ಇದೆ ಅಲ್ವರ. ಹಂಗಿರ್ಬೇಕಾ ಕಿರೀಟ ನಮಗೆ ಸಿಕ್ಬೋದಾ? ಎಳೆ ಮಕ್ಳಿಗೆ ಕೂಸ್ಕೊಳ್ಗೆ ದೇವ್ರು ಕಿರೀಟ ಕೊಡ್ತಾರ? 1 ಯೋಹಾನ 2:14 ಓದ್ರಿ. 1 ಜಾನ್ 2:14 ಪ್ರೈಸ್ ಯಾರಿಗಂತ ನೋಡಿ. 1 ಜಾನ್ 2:14 ನೋಡಿ. ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಹಾ. ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆಂಬುದು ನಮಗೆ ಅದು ಗೊತ್ತಾಗಿದೆ. 1 ಯೋಹಾನ 2:14. ಮಕ್ಕಳು. ಹಾ 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 ನೋಡಪ್ಪ, ಯವನಸ್ಥರು ಯಾರಂತೆ? ಸತ್ಯಲ್ಲ, ನೀವು 3 ಗ್ರೇಡ್ ಹೇಳ್ತಾರೆ ಅಲ್ಲಿ. ಮಕ್ಕಳು ಹೇಳ್ತಾರೆ, ಆಮೇಲೆ ತಂದೆಗಳು ಅಂತ ಹೇಳ್ತಾರೆ, ಯವನಸ್ಥ ಅಂತ ಹೇಳ್ತಾರೆ. ಯವನಸ್ಥರು ಯಾರು? ಹೆಂಗೆ ಕೆಡುಕನ್ ಜಯಿಸಿದ್ರಂತೆ? ಅದು ಮೇನ್ ನೋಡ್ರಿ. ಅದರ ವಾಕ್ಯ ನಮ್ಮಲ್ಲಿ ಇದ್ರೆ ಕೆಡ್ಕನ್ನೆಲ್ಲ ಜಯಿಸ್ಬೋದು. ಹೆಂಗೆ ಕೆಡ್ಕನ್ ಜಯಿಸೋದು? ನಿಂಗೋ ಕೆಡ್ಕನ ಮುಂದೆ ಬಂದು ನಿಂತ್ಕೊಂತಾರ? ವೇರಿಯಸ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸಸ್ ಬರ್ತಾರೆ. ಎಕ್ಸ್ಪೀರಿಯನ್ಸಸ್ ಎಲ್ಲ ನಮ್ಮಲ್ಲಿ ಜ್ಞಾನ ಉಪಯೋಗಿಸಿ ಆ ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ರೆ ನಾವು ಏನು ಮಾಡ್ತೀವಿ? ಅದನ್ನ ಜಯಿಸ್ಕೊಂಡು ಅದನ್ನ ಹೆಂಗೆ ಜಯಿಸೋದು? ಬಿಡ್ತಾರೆ ಹೇಳಿದ್ರೆ 12 ಪಾಯಿಂಟ್ಸ್ ಅದರ. ಅದನ್ನ ಬೇಕಾದ್ರೆ ನಿಮ್ಮ ಗ್ರೂಪಲ್ಲಿ ಹಾಕ್ತೀನಿ, ದಯವಿಟ್ಟು ಆ 12 ಪಾಯಿಂಟ್ಸ್ ಏನು ಮಾಡಿ ಇಂಪ್ಲಿಮೆಂಟ್ ಮಾಡಿ. ಅದರ ಶಿಷ್ಯನ್ರುಗಳು ನೋಡ್ರಿ, ಅವ್ರ ರಿಯಾಕ್ಷನ್ ಹೆಂಗಿತ್ತು ನೋಡಿದ್ದೀನಿ. ಇವಾಗ ಶೋಧನೆ ಬಂತಲ್ಲ, ಏತೊಂಡೆ ಅವ್ರ ಜೀವನದಲ್ಲಿ ಒಂದು ಶೋಧನೆ ಬಂತು, ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಓದೋಣ ಅಂತೀನಿ. ಅದು ಬಿಡ್ತಾರೆ ಹೇಳ್ದಲ್ಲ, ಏನೋ ಸಮುದ್ರದಲ್ಲಿ ಅಲೆಗಳು ಅಲ್ಲೋಲ ಕಲ್ಲೋಲವಾಗ್ತಾ ಇರ್ಬೇಕಾದ್ರೆ ಶಿಷ್ಯನ್ರುಗಳು ಹೆಂಗ್ ರಿಯಾಕ್ಟ್ ಮಾಡಿದ್ರು ಓದೋಣ ನೋಡಿ. ಮ್ಯಾಥ್ಯೂ 8th ಚಾಪ್ಟರ್ ವರ್ಸ್ 25 ಓದ್ರಿ. ಮ್ಯಾಥ್ಯೂ 8:25 ಓದ್ರಿ. ಅವರು ಹತ್ತಿರ ಬಂದು ಆತನನ್ನು ಹಾ. ಎಬ್ಬಿಸಿ, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ. ನೋಡ್ರ ಹೆಂಗ್ ಹೇಳ್ತಾರೆ ಯೇಸು ಸ್ವಾಮಿಗೆ? ಕಾಪಾಡು, ಸ್ವಾಮಿ ಏನ್ ಮಾಡಿ ನೀವು ಕಾಪಾಡು, ಎಬ್ಬಿಸ್ಬಿಟ್ಟು ಕಾಪಾಡು, ನಾವೇನ್ ಮಾಡ್ತಾ ಇದ್ದೀರಿ? ಸಾಯ್ತಾ ಇದ್ದೀರಿ ಅಂತ ಹೇಳ್ತಾರೆ ಅಲ್ವರ. ಸರಿ, ಆಮೇಲೆ ನೋಡಿ ನೆಕ್ಸ್ಟ್ ಇದೇ ವಾಕ್ಯನ ಮಾರ್ಕ್ 4th ಚಾಪ್ಟರ್ ಅಲ್ಲಿ 38 ಓದಿ. ಆತನು ಹ್ಮ್ ದೋಣಿಯ ಹಿಂಭಾಗದಲ್ಲಿ ತಲೆಗಿಂಬನ್ನು ಒರಗಿ ಹ್ಮ್. ನಿದ್ದೆ ಮಾಡುತ್ತಿದ್ದನು. ಹ್ಮ್. ಅವರು ಆತನನ್ನು ಎಬ್ಬಿಸಿ, ಹ್ಮ್. ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ಹ್ಮ್. ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು, ಇದಂಗೈತೆ, ನಾ ಮುಳುಗ್ತಾ ಇದ್ದೀರಿ, ನಿಂಗೇನಿಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ. ಸರಿ, ಇದು ಹಿಂಗೆ ಇಟ್ಕೊಳ್ತಿ. ಇನ್ನೊಂದ್ಸರಿ ಓದೋಣ. ಇನ್ನೊಂದ್ ಕಡೆ ಎಲ್ಲಿ? ಲೂಕಲ್ಲಿ ಬನ್ನಿ. ಲೂಕ 8 24 ನೋಡ್ರಿ. ಹೀಗಿರಲಾಗಿ ಹಾ ಅವರು ಆತನ ಹತ್ತಿರ ಬಂದು, ಹಾ ಗುರುವೇ, ಗುರುವೇ, ಹಾ. ಸಾಯುತ್ತೇವೆ ಎಂದು ಹೇಳಿ ಆತನನ್ನು ಎಬ್ಬಿಸಿದರು. ಹೆಂಗಿದೆ ಇವಾಗ? 3 ಹೆಂಗಿದೆ? ಯಾವ್ದು ಫಸ್ಟ್ ಹೇಳಿರ್ಬೋದು, ಯಾವ್ದು ಸೆಕೆಂಡ್ ಹೇಳಿರ್ಬೋದು, ಯಾವ್ದು ಥರ್ಡ್ ಹೇಳಿರ್ಬೋದು? ಚಿಂತೆ ಇಲ್ಲ. ಅಲ್ವರ. ಫಸ್ಟ್ ಏನ್ ಮಾಡಿತಾರೆ? ನಾವು ಹೋಯ್ತಾ ಇದ್ದೀರಿ, ನಿಮ್ ಚಿಂತೆನೇ ಇಲ್ವಾ, ಇಷ್ಟು ಜನ ನಿದ್ದೆ ಮಾಡ್ತಾ ಇದ್ದೀರಾ ಅಂತ. ಅವ್ರೇನ್ ಮಾಡ್ತಾರೆ? ಓರಯ್ಯ ಏನೋ ಅದ್ರ ಯಾಕೆ ಗೊತ್ತು, ಅದು ಇವ್ರು ನಿದ್ದೆ ಮಾಡ್ತಾ ಇರ್ತಾರೆ. 2ನೇ ಸತಿಗೆ ಏನ್ ಮಾಡ್ತಾರೆ? ಅಯ್ಯೋ ನಾವು ಸಾಯ್ತಾ ಇದ್ದೀರಿ, ಅಷ್ಟು ಗೊತ್ತಾಯ್ತಲ್ವಾ. 3ನೇ ಸತಿ ಹೇಳ್ಬೇಕಾರೆ ಹೆಂಗೇನ್ ಹೇಳ್ತಾರೆ? ಸತ್ತೇ ಹೋಯ್ತಾ ಇದ್ದೀರಿ ಅಲ್ವರ, ಕಾಪಾಡ್ರಿ ಅಂಬಲ್ವರ. ಸೊ ಇವಾಗ ಕ್ರೈಸ್ಟ್ ಮಲಗಿರ್ಬೇಕಾದ್ರೆ ಗೊತ್ತಿರ್ಲ್ವಾ? ಅದೇನಂದ್ರೆ ಜಸ್ಟ್ ಸ್ಮಾಲ್ ಟೆಸ್ಟ್. ಅದೇ ತರ ನಮ್ಮ ಜೀವನದಲ್ಲಿ ಕೂಡ ಭಯಂಕರವಾಗಿನ ಸಿಚುವೇಶನ್ಸ್ ಬರ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ? ನಮ್ಗೆ ಅನುಮತಿ ಕೊಡ್ತಾರೆ, ನೋಡೋಣಪ್ಪ ಏನ್ ಮಾಡ್ತಾರೆ ಅಂತ. ಆ ಸಿಚುವೇಶನ್ ನಾವ್ ಹೆಂಗ್ ಹ್ಯಾಂಡಲ್ ಮಾಡ್ತಿರೋ ಅದ್ರ ಮೇಲೆ ನಮ್ ಕಿರೀಟ ಏನ್ರಿ ನಮಗೆ ಡಿಪೆಂಡ್ ಅಲ್ವಾ. ಅದಕ್ಕೆ ನೋಡ್ಬೇಕಾದ್ರೆ ಇವನ್ನೆಲ್ಲ ನಾವು ಜಯಿಸ್ಬೇಕು ಅಂದ್ರೆ ಸಬ್ಬಾತ ದಿನದಲ್ಲಿ ನಮ್ಮ ಓಟ ಇರಬಾರ್ದು. ಚಳಿಗಾಲಕ್ಕಿಂತ ಮುಂಚೆ ಏನ್ರಿ ಸುಗ್ಗಿ ಕಾಲದಲ್ಲಿ ನಾವು ಓಟ ಓಡ್ ಮುಗಿಸ್ಬೇಕು ಅಂದ್ರೆ ಇವು ಕೊಡೋಂಥ ಅನುಭವಗಳು ನಾವೇನ್ ಮಾಡ್ಬೇಕು? ಧೈರ್ಯವಾಗಿ ಫೇಸ್ ಮಾಡೋರು ಏನಾಗಿರ್ಬೇಕು? ಇರಬೇಕು ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇನ್ನು ಅನೇಕ ಒಂದು ಪಾಯಿಂಟ್ಸ್ಗಳು ನಮ್ಮ ಸೋದರ ಹೇಳಿದ್ರು. ಅದರ ಮುಖ್ಯವಾಗಿ ಆ ಲಾಸ್ಟ್ ಅಲ್ಲಿ ಅಂತ ಒಂದು 12 ಪಾಯಿಂಟ್ಸ್ ಅಲ್ವರ. ನೋಡಿ, ಮೊದಲನೇ ಪಾಯಿಂಟ್ ಅಲ್ಲಿ ಅದು ಹೋಯ್ತಾ? ಸರಿ, ಬಿಫೋರ್ ಹಾಕ್ಚಿನ ಫಸ್ಟ್ ಪಾಯಿಂಟ್ ಹಾಕ್ಚಿನ, ಇಲ್ಲಿ ಬತ್ತಲ್ಲ ಡಿಸ್ಪ್ಲೇ ನೋಡಿ. ಫಸ್ಟ್ ಪಾಯಿಂಟ್ ಅಲ್ಲ, ಲೆಟ್ ಈಚ್ ರಿಸಾಲ್ಟ್ ಇಸ್ ಮೈಂಡ್ ಇಸ್ ಓನ್ ಬಿಸ್ನೆಸ್. ಅದರ ಒಂದು ವಾಕ್ಯ ಓದ್ರಿ ನಿಂತೀನಿ. 1 ಪೇತ್ರ 4ನೇ ಅಧ್ಯಾಯ, 1 ಪೇತ್ರ 4 ಓದ್ರಿತೀರಿ. 4ನೇ ಅಧ್ಯಾಯದಲ್ಲಿ 1 ನಿಮಿಷ ರೀ. 1 ಪೇತ್ರ 4ನೇ ಅಧ್ಯಾಯ 15ನೇ ವಾಕ್ಯ ಓದಿಂತೀನಿ. ನಿಮ್ಮಲ್ಲಿ ಹ್ಮ್. ಯಾವನಾದರೂ ಕೊಲೆಗಾರನು, ಕಳ್ಳನು, ಹ್ಮ್. ದುಷ್ಟನು, ಹ್ಮ್.
ಪರಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಹ್ಮ್ ಶಿಕ್ಷಾಪಾತ್ರನಾಗಬಾರದು. ನೋಡ್ರ ನಾವ್ ಹೇಗ್ ಇರಬಾರ್ದು ಅಂತ ಹೇಳ್ತಾರೆ ಅದರ ಈ ಕೆಲಸಗಳು ನಮ್ಮಲ್ಲಿ ಏನಾಗಿರ್ಬಾರ್ದು ಅಂತ ಹೇಳ್ತಾರೆ. ಇರಬಾರದು. ಅದನ್ನೇ ಫಸ್ಟ್ ಪಾಯಿಂಟ್ ಹೇಳೋದು, ಮೈಂಡ್ ಯರ್ ಓನ್ ಬಿಸ್ನೆಸ್ ಅಲ್ರ. ಏನ್ರಿ ಪರರ ಕಾರ್ಯಗಳಲ್ಲಿ ಏನ್ ಮಾಡಕ್ ಹೋಗ್ಬಾರ್ದು, ತಲೆ ಹಾಕಕ್ ಹೋಗ್ಬಾರ್ದು ಅಲ್ರ. ಏನ್ರಿ ಕೆಲವೊಬ್ರು ವಿಚಾರ ಕೆಲವೊಬ್ರು ಹಂಗೆ ಇರ್ತಾರೆ, ನಾವೇನೋ ತಿದ್ದೋದಕ್ಕೇನಾಗಲ್ಲ, ಸಾಧ್ಯ ಆಗಲ್ಲ ಅದರ. ಇವಾಗ ಏಸು ಕೂಸು ಎಲ್ಲ ತಿದ್ಕೊಂಡು ಹೋದ್ರ, ಹೇಳಿದ್ರು ಕೇಳಿಲ್ಲ ಅಂದ್ರೆ ಬಿಡ್ಬಿಡ್ಬೇಕು ಅಷ್ಟೇ ಅಲ್ವರ. ನಾವೆಲ್ಲಾನು ತಿದ್ದಿ ಕಿವಿ ಹಿಂಡ್ಬಿಟ್ಟು ಮೂಗಿಡ್ದು ಎಳ್ಕೊಂಬಂದು ಸರಿಪಡಿಸೋದು ನಮ್ಮ ಕೆಲಸಗಳು ಅಲ್ಲ. ನಾವೇನ್ ಮಾಡ್ಬೇಕು, ನಮ್ಮ ಓಟ ಏನ್ ಮಾಡೋದು, ನಾವು ಓಡಿ ಮುಗಿಸ್ಕೊಬೇಕಷ್ಟೇ. ಅದಕ್ಕೆ ನೋಡ್ಬೇಕಾದ್ರೆ ಪರರ ವಿಚಾರದಲ್ಲಿ ತಲೆ ಹಾಕಕ್ ಹೋಗ್ಬಾರ್ದು ಅಲ್ವರ. ಇದರಿಂದ ನಮಗೇನು ಒಳ್ಳೇದಾಯ್ತಾರ ಅಂತಂದ್ರೆ ವಾಕ್ಯದಲ್ಲಿ ಅಂತ ನೋಡ್ತೀರಿ, ಶಿಕ್ಷಾ ಪಾತ್ರರಾಗಬಾರದು ಅದರ. ಎರಡನೇ ಪಾಯಿಂಟ್ ಏನ್ ಇರ್ಬೇಕು ಅಂತ ಹೇಳ್ತಾರೆ, ಬೇರೆಯವ್ರ ವಿಚಾರದಲ್ಲಿ ಹೆಂಗಿರ್ಬೇಕಂತೆ ನಾವು ಬಹು ತಾಳ್ಮೆಯಿಂದ ಇರ್ಬೇಕು ಅಲ್ವರ. ಬಿ ಪೇಷನ್ಸ್ ಅಂಡ್ ಬಿ ಕಾಮ್. ರೋಮನ್ಸ್ 15:3 ಓದಿ. ರೋಮಾಪುರದಲ್ಲಿ 15:3. ಯಾಕೆಂದರೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ, ದೇವರೇ ನಿನ್ನನ್ನು ದೂಷಿಸುವರ ದೂಷಣೆಗಳು ನನ್ನ ಮೇಲೆ ಬಂದವು ಎಂಬುದಾಗಿ ಬರೆದಿರುವಂತೆ ಆತನಿಗೆ ಸಂಭವಿಸಿತ್ತಲ್ಲ. ರೋಮಾಪುರದಲ್ಲಿ 15:1 15:3 ಓದ್ರ ನೀವು. 15:1 ಓದಿ. ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ನೋಡ್ರ, ದೃಢವಿಲ್ಲದವರ ಅನುಮಾನಗಳೇನ್ ಮಾಡ್ಬೇಕು ಅದ್ರ. ಅದನ್ನೇ ಬ್ರದರ್ ಹೇಳ್ತಾರಲ್ಲ ಅಂತ, ಕೆಲವೊಬ್ರಿಗೆ ಕೆಲವೊಂದು ಡೌಟ್ಸ್ ಇತ್ತು ಅಂದ್ರೆ ಏನ್ ಮಾಡ್ಬೇಕು, ಅದನ್ನ ಕ್ಲಾರಿಟಿ ಕೊಡ್ಬೇಕು ಅಷ್ಟೇ ಹೊರತು ಇದನ್ನೆಲ್ಲ 100% ಪ್ರೂವ್ ಮಾಡೋದಕ್ಕೋಸ್ಕರ ಇಲ್ಲಿದೆಲ್ಲ ಸಾಮರ್ಥ್ಯಗಳೇನ್ ಮಾಡಕ್ ಹೋಗ್ಬಾರ್ದು ಅಷ್ಟೇ ಅಲ್ವ. ಅದೇ ನೋಡ್ಬೇಕು, ಕೆಲವು ವಿಚಾರದೇನೇ ಇರ್ಬೇಕು, ಸಮಾಧಾನದ ಇರ್ಬೇಕಾದ್ರೆ. ಆಮೇಲೆ ಮೂರನೇ ಏನಂತಾರೆ, ಡೋಂಟ್ ಬಿ ಟಚಿ ಅಂದ್ರ. ಏನ್ ಟಚಿ ಅಂದ್ರೆ ಅರ್ಥ, ತುಂಬಾ ಸೆನ್ಸಿಟಿವ್ ಅದರ. ಕೆಲವು ವಿಚಾರಗಳು ಏನ್ ಮಾಡೋದು, ಮನ್ಸಿಗೆ ತುಂಬಾ ತಗೊಂಡ್ಬಿಡುವಂಥದ್ದು. ಅಪೊಸ್ತಲ ಪೌಲ್ ಏನ್ ಹೇಳ್ತಾ ನೋಡ್ತೀನಿ, ತಿಮೋತಿಗೆ ಬಂದಿರ್ತೀನಿ. 2 ತಿಮೋತಿ 2ನೇ ಅಧ್ಯಾಯ 3ನೇ ವಾಕ್ಯ ಹೋದ್ರಿ. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸಿ. ನೋಡ್ರ, ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ಮಾಡಿ ಒಳ್ಳೆ ಶ್ರಮೆ ಏನ್ ಮಾಡಿ ನೀವು ಅನುಭವಿಸಿ ಅದರ. ಸೋಲ್ಜರ್ಸ್ಗಳು ಹೆಂಗ್ ಅನುಭವಿಸ್ಬೇಕಂತೆ, ಸೋಲ್ಜರ್ಸ್ಗಳಿಗೆ ಭಯಂಕರ ಟ್ರೈನಿಂಗ್ ಏನ್ ಮಾಡ್ತಾರೆ, ಕೊಡ್ತಾರೆ ಅದರ. ಅವ್ರು ಅಳೋದಿಕ್ಕೂ ಬಿಡೋದಿಲ್ಲ ಅವ್ರಿಗೆ ಅದರ. ಅತ್ಕಿತ್ತ ಅಂದ್ರೆ ಪನಿಷ್ಮೆಂಟ್ ಏನ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಟೈಮ್ಸ್ ಜಾಸ್ತಿ ಮಾಡೋದು. ಅಂದ್ರೆ ಇದೆಲ್ಲ ಏನಕ್ಕೆ ಅಂದ್ರೆ ಸಹಿಸ್ಕೊಳಕ್ ನಮ್ಗೆ ಏನ್ ಮಾಡ್ಬೇಕು, ಕಲ್ಸ್ಕೊಬೇಕು. ಯಾಕಂದ್ರೆ ನಾಳೆ ಕ್ರಿಸ್ತನ್ ಜೊತೆಗೆ ಅವ್ರ ಡಿವೈನ್ ನೇಚರ್ ಇರ್ಬೇಕಾದ್ರೆ ಒಂದು ಫ್ಲೆಕ್ಸಿಬಲ್ ಆಗಿ ಅಥವಾ ಏನ್ರಿ ತುಂಬಾ ಒಂದು ಸೆನ್ಸಿಟಿವ್ ಆಗಿದ್ರೆ ನಮ್ಮ ಮೈಂಡ್ ಏನಾಗ್ಬಿಡ್ತಾಳೆ, ಡಿಸ್ಟ್ರಾಕ್ಟ್ ಆಗ್ಬಿಡ್ತಾರೆ ಅದರ. ಸದ್ಗೆ ನೋಡ್ಬೇಕಾದ್ರೆ ನಾವೇನಾಗ್ಬಿಟ್ಟು ಟಚಿ ಆಗಿ ಇರಬಾರ್ದು. ಅದು ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾರೆ ಇಲ್ಲಿ, ಇಫ್ ಯು ಹ್ಯಾವ್ ಬಿನ್ ಸ್ಲ್ಯಾಂಡರ್ಡ್ ಯು ಮೇ ಎಕ್ಸ್ಪ್ಲೇನ್ ಟು ಯುವರ್ ಸೆಲ್ಫ್. ಅದೇ ಹೇಳ್ದಲ್ಲ ಅದರ. ನೆಕ್ಸ್ಟ್ ಪಾಯಿಂಟ್ ಹಾಕಿಚ್ಚಿನ, ನೆಕ್ಸ್ಟ್ ಸ್ಲೈಡ್. ಸಾರಿ ಅಲ್ವ. ಏನ್ ಹೇಳ್ತಾರೆ, ಈವಿಲ್ ಸ್ಪೀಕಿಂಗ್, ಬ್ಯಾಕ್ ಬೈಟಿಂಗ್, ಅದೇ ಸೇಮ್ ಪೇತರ್ಲಿ ಹೇಳ್ದಂಗೆ. ಆಮೇಲೆ 6 ಪಾಯಿಂಟ್, ಗಾಡ್ಸ್ ಪೀಪಲ್ ಶುಡ್ ಬಿ ಬಿವೇರ್ ಆಫ್ ಪ್ರೈಡ್ ಆಸ್ ದೇ ವುಡ್ ಅವಾಯ್ಡ್ ದ ಮೋಸ್ಟ್ ಡೆಡ್ಲಿ ಪ್ಲೇಗ್. ಅದರ ನಮ್ಮಲ್ಲಿ ಅಹಂಕಾರ ಹೆಮ್ಮೆ ಅಂತ ಏನಾಗಿರ್ಬಾರ್ದು ಇರಬಾರ್ದು. ಸೇತಾನ್ ಬಿದ್ದೋಗಿದ್ಕೆ ಒಂದೇ ಕಾರಣ ರೀ, ಅವ್ನಿಗೆಲ್ಲ ಗುಣಗಳಿತ್ತು, ಸೂಪರ್ ಕ್ಯಾರೆಕ್ಟರ್. ಅದರ ಬೈಬಲ್ ಬಿದ್ದಿದ್ದೇನೋ ಒಂದೇ ಒಂದು ಕಾರಣ, ಸಿಂಪಲ್ ಅಂದರೆ ಪ್ರೈಡ್. ನಾನು ಹೇಳ್ದಂಗೆ ಆಗ್ಬೇಕು, ಹೀಗೇ ಇರಬೇಕು ಅಂತ ತುಂಬಾ ಹಠ ನೋಡಿದ್ದೀನಿ. ಅದರ ಹಠನ ಏನ್ ಮಾಡೋದು, ಸಿಂಪಲ್ ಆಗಿ ಸೌಲ್ ರಾಜ, ಇಸ್ರೇಲ್ ಮೊದಲನೇ ರಾಜ, ಅವ್ರಿಗೇನಿದ್ದು ಒಂದೇ ಪ್ರಾಬ್ಲಮ್, ಪ್ರೈಡ್, ಈಗೋ. ಅದರ ಇದು ಟಚ್ ಆಯ್ತು ನೋಡಿದ್ದೀನಿ, ಕಿರೀಟ ಏನ್ ಮಾಡ್ದ, ಕಳ್ಕೊಂಬಿಟ್ಟ. ದೇವ್ರ ಎಷ್ಟು ಕಣ್ಣೀರಿಟ್ರು ದೇವ್ರೇನ್ ಮಾಡ್ಲಿಲ್ಲ, ಹಿಂದೆ ತಿರುಗು ನೋಡ್ಲಿಲ್ಲ. ಅದಕ್ಕೆ ನೋಡ್ಬೇಕು, ಇದನ್ನ ನಾವು ತುಂಬಾ ಡೇಂಜರ್ ಆಗಿ ಏನ್ಬೇಕು ಎಣಿಸ್ಬೇಕು. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ, ಬಿ ಪ್ಯೂರ್, ಮೇಂಟೈನ್ ಎ ಗುಡ್ ಕಾನ್ಶಿಯನ್ಸ್ ವಾಯ್ಡ್ ಆಫ್ ಅಫೆನ್ಸ್ ಟುವರ್ಡ್ಸ್ ಗಾಡ್ ಅಂಡ್ ಮ್ಯಾನ್. ವೆರಿ ಇಂಪಾರ್ಟೆಂಟ್ ನೋಡಿ. ಅಪೊಸ್ತಲ ಕೃತ್ಯಗಳು ಹೇಳ್ತಾರೆ, ಅಪೊಸ್ತಲ ಪೌಲ್ ಆಕ್ಟ್ಸ್ 28th ಚಾಪ್ಟರ್ ಅಂತ ತಿಳ್ಕೊಂತೀನಿ ನೋಡಿತೀನಿ. ಆಕ್ಟ್ಸ್ 28th ಚಾಪ್ಟರ್ ಅಪೊಸ್ತಲ ಪೌಲ್ ಹೇಳ್ತಾರೆ, ನಾನು ಯಾರಿಗೂ ಮೋಸ ಮಾಡಲಿಲ್ಲ ಅಂತ. ಆಕ್ಟ್ಸ್ 20:27. ಅದು ಯಾಕೆಂದರೆ ಒಂದನ್ನು ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲಾ ನಿಮಗೆ ತಿಳಿಸಿದೆನು. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. ನೋಡ್ರ ಏನಂತಾರೆ ಅಲ್ಲಿ ಅಪೊಸ್ತಲ ಪೌಲು, ನಾನು ಒಂದೊಂದು ಏನ್ ಮಾಡ್ಲಿಲ್ಲ, ಮರೆ ಮಾಡಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಮೋಸ ಹೇಳ್ದಿರ ನಿಷ್ಕಪಟವಾಗಿ ನಿಮ್ಗೆ ಹೇಳಿ ಇಡೀ ಸತ್ಯಾರ್ಥಗಳು ಏನ್ ಮಾಡಿದೀವಿ ನಾವು ಹೇಳ್ಕೊಟ್ಟಿದ್ದ. ಅದಕ್ಕೆ ಅಪೊಸ್ತಲ ಪೌಲ್ ಇನ್ನೊಂದ್ ಕಡೆ ಹೇಳ್ತಾರೆ, ನಾನು ಆದಷ್ಟು ಏನ್ ಮಾಡ್ತೀನಿ ಅಂದ್ರೆ ಒಳ್ಳೆ ಒಂದು ಮನುಷ್ಯ ಇಟ್ಕೊಂಡು ಏನ್ ಮಾಡ್ತೀನಿ ನಾನು ಮೇಂಟೈನ್ ಮಾಡಿ. ಯಾಕಂದ್ರೆ ನಾವು ಇಲ್ಲಿ ಎಲ್ಲಾ ತರ ದ್ರೋಹಗಳ ಕೆಲಸ ಮಾಡ್ಬಿಟ್ಟು ದೇವ್ರ ಮುಂದೆ ಧೈರ್ಯವಾಗಿ ನಿಂತ್ಕೊಳಕ್ ಏನಾಗಲ್ಲ, ಆಗೋದಿಲ್ವರ. ಸೊ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ, ಲೆಟ್ ಅಸ್
ಸೀಕ್ ಮೋರ್ ಅಂಡ್ ಮೋರ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಕಮ್ ಇನ್ ಸಿಂಪತಿ ವಿತ್ ದ ಪ್ರಿನ್ಸಿಪಲ್ಸ್ ವಿಚ್ ಅಂಡರ್ಲೈ ದ ಡಿವೈನ್ ಲಾ. ಅದರ ದೇವರ ಒಂದು ಮಾತು ಹಿಂಗಿದೆ ಅಂತಂದ್ರೆ ಅದಕ್ಕೇನಾಗಿರ್ಬೇಕು ನಾವು ಬದ್ಧವಾಗಿರ್ಬೇಕು. ನಾವು ಮೊನ್ನೆ ವಾಲ್ಯೂಮ್ ಸ್ಟಡಿ ಕೂಡ ನೋಡಲ್ಲ, ಯೆಹೋವನ ವಾಕ್ಯವನ್ನು ಅಸಟ್ಟೆ ಮಾಡೋನು ಪ್ರಾರ್ಥನೆ ಏನ್ ಮಾಡೋದಿಲ್ಲ, ದೇವ್ರು ಕೇಳಲ್ಲ ಅಂತಂದ್ಬಿಟ್ಟು ಅಲ್ವರ. ಸೊ ಅದಕ್ಕೆ ದೇವ್ರ ವಾಕ್ಯಕ್ಕೆ ಏನಾಗಿರ್ಬೇಕು, ಮುಖ್ಯತ್ವ ಕೊಡೋಗಿರ್ಬೇಕು. ಹೇಳ್ತಾರೆ ಶನ್ ಕಂಟೇಜಿಯಸ್ ಅಂಡ್ ಫಾಲ್ಟ್ ಫೈಂಡಿಂಗ್ ಡಿಸ್ಪೊಸಿಷನ್ ಕಾಂಟ್ರೇರಿ ಟು ದ ಸ್ಪಿರಿಟ್ ಆಫ್ ಡಿಸ್ಪೊಸಿಷನ್ ಆಫ್ ಕ್ರೈಸ್ಟ್ ಕಾಂಟ್ರೇರಿ ಟು ಲವ್. ಅದರ ತಿಮೋತಿಯಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾರೆ, ಬ್ಯಾಡದಿರಂತ ವಾಗ್ವಾದಗಳನ್ನ ಮಾಡಿ ಏನ್ರಿ ಎಲ್ಲದಲ್ಲೂ ತುಪ್ಕೊಂಡು ಹಿಡಿತಾರೆ ಹೋಗ್ತಾ ಅಂತಂದ್ರೆ ಏನ್ರಿ ನಾವು ಅದರ. ಅದಕ್ಕೆ ಯೇಸು ಕ್ರಿಸ್ತ ಕೂಡ ಹೇಳ್ತಾರಲ್ಲ, ನಿಮ್ಮ ಸೋದರ ಕಣ್ಣಲ್ಲಿರಂತ ಏನ್ರಿ ರವೆ ನೋಡೋದಿಕ್ಕಿಂತ ನಿನ್ ಕಣ್ಣೆ ಅಂತ ಅಲ್ಲಿಗೆ ಏನ್ ಮಾಡುವ, ನೀನ್ ಯಾವ ಒಂದು ತಕ್ಕಡಿಯಿಂದ ತೀರ್ಪು ಮಾಡ್ತೀಯೋ ಅದೇ ತಕ್ಕಡಿಯಿಂದ ದೇವ್ರು ಏನ್ ಮಾಡ್ತಾರೆ ನಮ್ಗೆ ತೀರ್ಪು ಮಾಡ್ತಾರೆ. ಅಂದ್ರೆ ಆಮೇಲೆ ಬಿವೇರ್ ಆಫ್ ಆಲ್ ಥಾಟ್ಸ್ ಫೀಲಿಂಗ್ಸ್ ಅಂಡ್ ಕಂಡೀಷನ್ಸ್ ಡೈರೆಕ್ಟ್ಲಿ ಆರ್ ರಿಮೋಟ್ಲಿ ಕನೆಕ್ಟೆಡ್ ವಿತ್ ಮಲೈಸ್ ಎನ್ವಿ ಸ್ಟ್ರೈಫ್ ಹೇಟ್ರೆಡ್ ಗಿವ್ ದೀಸ್ ನೋ ಪ್ಲೇಸ್ ಇನ್ ಯರ್ ಹಾರ್ಟ್ ಈವನ್ ಫಾರ್ ಎ ಮೊಮೆಂಟ್. ಅದನ್ನು ಕೂಡ ವಾಲ್ಯೂಮ್ ಸ್ಟಡಿ ನೋಡಲ್ಲ ಏನ್ರಿ ಆಲೋಚನೆ. ಫಿಲಿಪಿಯರ್ 4ನೇ ಅಧ್ಯಾಯ ಹೇಳ್ತಲ್ಲ, ನೀವು ಯಾವ್ದು ಮಾನ್ಯವೋ, ಯಾವ್ದು ಘನವುಳ್ಳದೋ, ಯಾವ್ದು ಯೋಗ್ಯವಾದದೋ ಇವೆಲ್ಲ ಸರಿ ಇತ್ತು ಅಂದ್ರೆ ಮಾತ್ರ ನೀವೇ ಮಾಡಿ ನೀವ ಅದನ್ನ ಯೋಚನೆ ಮಾಡಿರ್ತಾರೆ. ಥಾಟ್ ಪ್ರೊಸೆಸ್ ಏನ್ ಮಾಡಬೇಕು ನಾವು ದೇವ್ರ ಮಕ್ಕಳು ಕಂಟ್ರೋಲ್ ಮಾಡಬೇಕು. ಆಮೇಲೆ ನೆಕ್ಸ್ಟ್, ಡು ನಾಟ್ ಟ್ರಸ್ಟ್ ಯುವರ್ ಕಾನ್ಶಿಯನ್ಸ್. ಇಫ್ ಇಟ್ ವೇರ್ ಎ ಸಫಿಷಿಯಂಟ್ ಗೈಡ್ ಯು ವುಡ್ ಹ್ಯಾವ್ ನೋ ನೀಡ್ ಆಫ್ ದ ಸ್ಕ್ರಿಪ್ಚರ್ಸ್. ಬ್ಯೂಟಿಫುಲ್ ಪಾಯಿಂಟ್. ಅದರ ನಮ್ಮ ಮನಸ್ಸಾಕ್ಷಿ ಏನ್ ಹೇಳ್ತಾರೆ ಪ್ರಕಾರ ಏನ್ ಮಾಡೋದು, ನಾನು ಮನ್ಸು ಬಂದಂಗೆ ನಡ್ಕೊಂತೀನಿ ಅಂದ್ಬಿಟ್ಟು ಅಲ್ಲರ. ನಮ್ಮ ಮನಸ್ಸು ಸರಿ ಇರುತ್ತಾನೆ, ಮನಸ್ಸು ಪ್ರಾಪರ್ ಆಗಿ ಏನಾಗಿರ್ಬೇಕು ಟ್ಯೂನಬಿ. ಅದು ನಮ್ಮ ಬ್ರದರ್ ಹೇಳ್ತಾರೆ ಅಲ್ಲಿ ಎಕ್ಸಾಂಪಲ್ ಹೇಳ್ಬೇಕಾರೆ, ಒಂದು ಗಡಿಯಾರ 10 ನಿಮಿಷ ಫಾಸ್ಟ್ ಇಟ್ರೆ ಅದೇನ್ ನೋಡಿಸ್ತದೆ, 10 ನಿಮಿಷ ಫಾಸ್ಟ್ ನೋಡಿಸ್ತದೆ. ಅದು ಗಡಿಯಾರ ಇಟ್ಟವನಿಗೆ 10 ನಿಮಿಷ ಫಾಸ್ಟ್ ಅನ್ ಗೊತ್ತಿದ್ರೆ ಅವ್ನು ಏನ್ ಮಾಡ್ತಾನೆ, ಅದನ್ನ ಗೊತ್ತಿಲ್ದಿರೋ ನೋಡಿದ್ರೆ ಅವ್ನು 10 ನಿಮಿಷ ಫಾಸ್ಟ್ ಆಗಿ ಏನ್ ಮಾಡ್ತಾನೆ, ಕೆಲಸ ಮಾಡ್ತಾನೆ ಅಲ್ವರ. ಅದೇ ತರ ನಮ್ಮ ಕಾನ್ಶಿಯನ್ಸ್ ಪ್ರಾಪರ್ ಆಗಿ ಟ್ಯೂನ್ ಆಗಿಲ್ಲ. ಅದರ ನಾವೇನ್ ಮಾಡ್ಬಿಟ್ಟಿದ್ರೆ ಅದೇ ಕರೆಕ್ಟ್ ತಿಳ್ಕೊಂಡು ನಡೀತಾ ಇದ್ರೆ ನಾವೇನ್ ನಡೀತೀರಿ ತಪ್ಪಾಗಿ ನೋಡಿ. ಅದಕ್ಕೆ ಫಸ್ಟ್ ಕಾನ್ಶಿಯನ್ಸ್ ಟ್ಯೂನ್ ಮಾಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಲಾಸ್ಟ್ ಪಾಯಿಂಟ್ ಏನು, ಡು ನಾಟ್ ಬಿ ಬೋಲ್ಡ್ ಎಕ್ಸೆಪ್ಟ್ ಫಾರ್ ದ ರೈಟ್ ಅಂಡ್ ಟ್ರುತ್. ಅದರ ನಾವು ಧೈರ್ಯವಾಗಿರ್ಬೇಕು. ಯಾವ ವಿಚಾರದಲ್ಲಿ ಅಂದ್ರೆ ಸತ್ಯದ ವಿಚಾರದಲ್ಲಿ ಮಾತ್ರ ಏನಾಗಿರ್ಬೇಕು, ಧೈರ್ಯವಾಗಿರೋದು. ಒಬ್ಬರನ್ನ ಎದುರಿಸೋದು ಅಲ್ವರ, ಒಬ್ಬರನ್ನ ಗದರ್ಸೋ ವಿಚಾರದಲ್ಲಿ ಏನಾಗಿರ್ಬಾರ್ದು ಅಲ್ವಾ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂದ್ರೆ ಈ ತರ ಒಂದು ಒಳ್ಳೆ ವಾಕ್ಯಗಳ ಮುಖಾಂತರ ನಮ್ಮನ್ನ ಎಚ್ಚರ ಪಡಿಸೋದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರವುಳ್ಳವರಾಗನ. ಅದೇ ತರ ನಮ್ಮ ತಂದೆಯ ದೇವ್ರಿಗೂ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನಿಗೂ ನಾವು ತುಂಬಾ ಕೃತಜ್ಞರಾಗನ.